ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ ನಾನು ನಿಮ್ಮ ರಮೇಶ್ ಸರ್. ನಿಮಗೋಸ್ಕರವಾಗಿ ಸ್ನೇಹಿತರೆ ಅದ್ಭುತವಾಗಿರ್ತಕ್ಕಂತಹ ಇತಿಹಾಸ ಪ್ರಶ್ನೋತ್ತರ ವಿವರಣೆಯನ್ನು ನಿಮಗೋಸ್ಕರ ತಂದಿದ್ದೇನೆ. ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ಅದ್ಭುತವಾಗಿರ್ತಕ್ಕಂತಹ ಪ್ರಶ್ನೋತ್ತರ ವಿವರಣಾ ಸರಣಿಯನ್ನು ನಿಮಗೋಸ್ಕರ ತರ್ತಾ ಇದ್ದೀನಿ. ಅದರಲ್ಲಿ ಪ್ರಶ್ನೆ ಒಂದು ನಿಮಗೆ ಬೋರ್ಡ್ ಮೇಲೆ ಕಾಣ್ತಾ ಇದೆ. ಬಹಮನಿ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ. ಮೊಹಮ್ಮದ್ ಶಾ ಸೆಕೆಂಡು, ಹಸನ್ ಗಂಗು ಬಹಮನ್ ಶಾ, ಮೊಹಮ್ಮದ್ ಶಾ ಥರ್ಡ್ ಇದೆ, ಮೊಹಮ್ಮದ್ ಶಾ 1 ಇದೆ. ಏನು ವಿಚಿತ್ರ ಅಂದರೆ ಈ ಒಂದು ಆಪ್ಷನ್ನಲ್ಲಿ ಎಲ್ಲ ಮೊಹಮ್ಮದ್ ಶಾ 1, 2, 3 ಕೊಟ್ಟಿದ್ದಾನೆ, ದೆನ್ ಹಸನ್ ಗಂಗು ಬಹಮನ್ ಶಾ ಕೊಟ್ಟಿದ್ದಾನೆ. ನಿಮಗೆ ಗೊತ್ತಿದೆ ದಕ್ಷಿಣ ಭಾರತದಲ್ಲಿ ಸಮಕಾಲೀನವಾಗಿ ಕರ್ನಾಟಕದ ದಕ್ಷಿಣ ಭಾಗಗಳಲ್ಲಿ ಆ ಕಾಲಕ್ಕೆ ವಿಜಯನಗರ ಸಾಮ್ರಾಜ್ಯ ತನ್ನ ಅಸ್ತಿತ್ವವನ್ನು ಪಡ್ಕೊಂಡ್ರೆ, ಕರ್ನಾಟಕದ ಉತ್ತರ ಭಾಗಗಳಲ್ಲಿ ಬಹಮನಿ ಸಾಮ್ರಾಜ್ಯ ತನ್ನ ಅಸ್ತಿತ್ವವನ್ನು ಪಡ್ಕೊಂಡಿತ್ತು. ಹಾಗೆ ಉತ್ತರ ಭಾರತದಲ್ಲಿ ನೀವು ನೋಡ್ತಾ ಹೋದರೆ ಆ ಕಾಲಕ್ಕೆ ದೆಹಲಿ ಸುಲ್ತಾನರು ಕೂಡ ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಎಕ್ಸ್ಪೆಷಲಿ ಮೊಹಮ್ಮದ್ ಬಿನ್ ತೊಗಲಕನ ಆಡಳಿತ ಕಾಲದಲ್ಲೇ ದಕ್ಷಿಣ ಭಾರತದಲ್ಲಿ ದಂಗೆಗಳು ಶುರುವಾದಾಗಲೇ ಈ ಬಹಮನಿ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂದಿತ್ತು. ಹಾಗಾದರೆ ಉತ್ತರ ತಾವೆಲ್ಲರೂ ಕೂಡ ಗೆಸ್ ಮಾಡಿರ್ತೀರಿ. ಈಗ ಯಾರು ಈ ವಂಶದ ಸ್ಥಾಪಕ ಅಂತಂದರೆ ಆಪ್ಷನ್ ಬಿನಲ್ಲಿ ಬರೋ ಹಸನ್ ಗಂಗು ಬಹಮನ್ ಶಾ. ನೆನಪಿಟ್ಕೊಳ್ಳಿ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿ 10 ವರ್ಷಗಳ ನಂತರ ಅಂದರೆ 1347ರಲ್ಲಿ ಈ ಬಹಮನಿ ಸಾಮ್ರಾಜ್ಯ ಸ್ಟಾರ್ಟ್ ಆಗುತ್ತೆ. ಅನೇಕ ಆಧಾರಗಳು ಇವುಗಳನ್ನು ಎಕ್ಸ್ಪ್ಲೈನ್ ಮಾಡ್ತವೆ. ಆದರೆ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನೋಡ್ಬೋದಾಗಿರ್ತಕ್ಕಂಥ ಪ್ರಶ್ನೆಗಳು ಉತ್ತರಗಳು ಅಂತಂತಂದರೆ, ಇಸಾಮಿ ಬರೆದಂತಹ ಫುತುಹಾ ಉಸ್ ಸಲಾತೀನ್ ಅನ್ನುವ ಕೃತಿ ಮತ್ತು ಫೆರಿಸ್ತಾ ಬರೆದಿರೋ ಕೃತಿ ತಾರಿಕ್ ಇ ಫೆರಿಸ್ತಾ ಅಂತ ಕೂಡ ಕರಿತೀವಿ. ಹಾಗೆ ತಬ ಬರೆದಿರ್ತಕ್ಕಂಥ ಕೃತಿ ಬುರ್ಹಾನ್ ಇ ಮಾಸಿರ್ ಅಂತ, ಮತ್ತು ಪ್ರವಾಸಿಗರು ಅನೇಕ ಜನರು ಭೇಟಿ ಕೊಟ್ಟವರಲ್ಲಿ ರಷ್ಯಾದಿಂದ ಭೇಟಿ ಕೊಟ್ಟ ನಿಕೆಟಿನ್ನ ಬರಹಗಳು ಕೂಡ ಬಹಮನಿ ಸಾಮ್ರಾಜ್ಯದ ಬಗ್ಗೆ ಅದ್ಭುತವಾಗಿರ್ತಕ್ಕಂತಹ ಒಂದು ಸ್ಪಷ್ಟವಾದಂಥ ವಿವರಗಳನ್ನು ಕೊಡ್ತವೆ. ಆದರೆ ಫೆರಿಸ್ತಾ ಬರೆದಿರ್ತಕ್ಕಂತಹ ಹೇಳಿಕೆಗಳು ವಿಚಾರಗಳು ಸ್ವಲ್ಪ ವಾಸ್ತವಕ್ಕೆ ಅದು ಹೊಂದಿಕೆಯಾಗಿಲ್ಲ ಅಂತೇಳಿ ಬಹಳಷ್ಟು ಇತಿಹಾಸಕಾರರು ಹೇಳ್ತಾರೆ. ಬಟ್ ನಾವೆಲ್ಲ ಕ್ಲಾಸ್ ಮಾಡುವಾಗ ಹೇಳ್ತಿರ್ತೀವಿ ಫೆರಿಸ್ತಾ ಒಂಥರ ಊರು ಸುಳ್ಳ ಇದ್ದಂಗೆ ಅಂತ. ಅಂದರೆ ತನ್ನ ರಾಜನನ್ನು ಹೊಗಳೋ ಒಂದು ಭರದಲ್ಲಿ ವಾಸ್ತವ ಸ್ಥಿತಿಯನ್ನು ಆತ ಮರ್ತಿದ್ದಾನೆ ಅನ್ನೋದು ವಿಚಾರ ಇದೆ. ಹಾಗಾಗಿ ಹಸನ್ ಗಂಗು ಬಹಮನ್ ಶಾ ಈ ಸಾಮ್ರಾಜ್ಯದ ಸ್ಥಾಪಕನಾಗಿ ಬರ್ತಾನೆ. ಇದೇ ಬಹಮನಿ ಸಾಮ್ರಾಜ್ಯ 2 ಪ್ರದೇಶಗಳನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದೆ. ಗುಲ್ಬರ್ಗಾ ಅಂದರೆ ಇವತ್ತಿಗೆ ನಾವು ಅದನ್ನು ಕಲಬುರಗಿ ಅಂತ ಹೇಳ್ಬೋದು. ದೆನ್ ಬೀದರ್ ಇದೆ. 1423ರಿಂದ ಬೀದರನ್ನು ರಾಜಧಾನಿ ಮಾಡ್ಕೊಳ್ತಾರೆ. ಹಾಗಾಗಿ 2 ರಾಜಧಾನಿಗಳನ್ನು ಹೊಂದಿತ್ತಿದ್ದು. ಇನ್ನಿದರ ಸ್ಥಾಪಕ ದೊರೆ ಮೊದಲ ಬಿರುದು ವಿಚಾರಗಳು ಬಂತಂದರೆ ಅವನಿಗೆ ಜಾಫರ್ ಖಾನ್ ಅನ್ನುವಂತಹ ಹೆಸರಿತ್ತು. ಆ ನಂತರ ಈತ ಆಸ್ಥಾನದಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿದ ನಂತರ ತನ್ನ ರಾಜನಿಗೆ ನಿಷ್ಠೆಯನ್ನು ತೋರಿ ನಂತರ ದಕ್ಷಿಣ ಭಾರತದಲ್ಲಿ ಬಹಮನಿ ಸಾಮ್ರಾಜ್ಯದ ಅಸ್ತಿತ್ವಕ್ಕೆ ಬಂದಾಗ ಇವನು ಅಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಅನ್ನುವ ಹೆಸರಿನಿಂದ ಆತ ಅಧಿಕಾರವನ್ನು ಮಾಡ್ತಾನೆ. ಈ ಕಾಲಕ್ಕೆ ಉತ್ತರ ಭಾರತದಲ್ಲಿ ಮೊಹಮ್ಮದ್ ಬಿನ್ ತೊಗಲಕ್ನ ಇತ್ತು. ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಂಗಮ ದೊರೆ 1ನೇ ಹರಿಹರನ ಕಾಲ ಕೂಡ ನಡೀತಾ ಇತ್ತು. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೇ ಬಹಮನಿ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂತು ಅನ್ನೋದನ್ನು ಕೂಡ ನಾವು ಹೇಳ್ಬೋದು. ಇನ್ನು ಬಹಮನಿ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧರಾದಂಥ ದೊರೆಗಳ ಬಗ್ಗೆ ಬಂದರೆ 1ನೇ ಮೊಹಮ್ಮದ್ ಶಾ ಇದ್ದಾನೆ, ಫಿರೋಜ್ ಶಾ ಇದ್ದಾರೆ, ಅಹಮದ್ ಶಾ ಇದ್ದಾನೆ. 2ನೇ ಅಲಾವುದ್ದೀನ್ ಕಾಲದಲ್ಲಿ ಬಂದಂತಹ ಮಂತ್ರಿ ಮೊಹಮ್ಮದ್ ಘಮಾನ್ ಕೂಡ ಈ ಒಂದು ಪ್ರಸಿದ್ಧ ದೊರೆಗಳ ಲಿಸ್ಟಲ್ಲಿ ನಮಗೆ ಸಿಗ್ತಕ್ಕಂಥ ಬಹುಮುಖ್ಯವಾದಂಥವ್ರು. ಆದರೆ ಪ್ರತಿ ಸಾರಿ ಬಹಮನಿ ಸಾಮ್ರಾಜ್ಯದ ಬಗ್ಗೆ ಕೇಳುವಾಗ ಅವರ ಆರ್ಕಿಟೆಕ್ಚರ್ಸ್ ಬಗ್ಗೆ ತುಂಬಾ ಪ್ರಶ್ನೆಗಳು ಬಂದಿರ್ತವೆ. ಬಹಮನಿ ಸಾಮ್ರಾಜ್ಯದ ವಾಸ್ತುಶಿಲ್ಪದಲ್ಲಿ 2 ರೀತಿಯ ಮಾದರಿಯನ್ನು ನಾವು ಕಾಣ್ಬೋದು. ಒಂದು ದಖನಿ ಶೈಲಿಯ ವಾಸ್ತುಶಿಲ್ಪ ಆದರೆ ಮತ್ತೊಂದು ಹಿಂದೂ ಮುಸ್ಲಿಂ ಶೈಲಿಯ ಇಂಡೋ ಸಾರ್ಸನಿಕ್ ಅಂತ ಏನು ಕರಿತೀವಿ ಆ ಶೈಲಿಯನ್ನು ಫಾಲೋ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವು ನೋಡ್ಬೋದು ಸೂಫಿ ಸಂತ ಗೆಸುದರಾಜ್ ಬಂದೆ ನವಾಜ್ ಅಂತ ಕರಿತೀವಿ. ಆತ ಫಿರೋಜ್ ಶಾ ಇವನಿಗೆ ಆಶ್ರಯವನ್ನು ಕೊಟ್ಟಿದ್ದ. ಹಾಗಾಗಿ ಗೆಸುದರಾಜ್ ಬಗ್ಗೆ ಹೇಳೋದಾದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸೂಫಿ ಸಂತ, ಬರೀ ಸಂಗೀತದಿಂದ ಮಳೆ ತರಿಸ್ಬೋದು ಅನ್ನುವಂಥದ್ದನ್ನು ಆತ ಪ್ರೂವ್ ಮಾಡಿದ್ದಂಥ ಆಗಿನ ಕಾಲದ ಸಮಕಾಲೀನ ಕಥೆಗಳು ಹೇಳ್ತವೆ. ಬಿಟ್ಟರೆ ನಮ್ಗೆ ಯಾವುದೇ ರೀತಿಯಾದಂತಹ ಒಂದು ಪ್ರೂಫೆಬಲ್ ಆಧಾರ ಇಲ್ಲ. ಇನ್ನು ಫಿರೋಜ್ ಶಾನ ಕಾಲದಲ್ಲಿ ಫಿರೋಜಾಬಾದ್ ಅನ್ನೋ ಸುಂದರವಾದ ನಗರವನ್ನು ನಿರ್ಮಾಣ ಮಾಡ್ತಾನೆ. ಇನ್ನು ಅಹಮದ್ ಶಾ ಕಾಲದಲ್ಲಿ 1422ರಿಂದ ಬೀದರನ್ನು ಹೊಸ ರಾಜಧಾನಿಯನ್ನಾಗಿ ಮಾಡ್ತಾನೆ. ಆ ಬೀದರ್ಗೆ ಈತ ಮೊಹಮ್ಮದಾಬಾದ್ ಅಂತ ಕೂಡ ಮರುನಾಮಕರಣ ಕೂಡ ಮಾಡಿದ್ದ ಅಂತ ಕೂಡ ಹೇಳಲಾಗತ್ತೆ. ಹಾಗಾಗಿ 1422ರಿಂದ ಅಹಮದ್ ಶಾನ ಕಾಲದಲ್ಲಿ ಬಹಮನಿ ಸಾಮ್ರಾಜ್ಯ ಬೀದರನ್ನು ಕೂಡ ರಾಜಧಾನಿಯನ್ನಾಗಿ ಮಾಡಿಕೊಂಡಿತ್ತು.
ಇನ್ನು ಬೀದರ್ನಲ್ಲಿ ಅಹಮದ್ ಶಾ ಕಾಲದಲ್ಲಿ ನೀವು ಕಟ್ಟಿರ್ತಕ್ಕಂತಹ ಪ್ರತಿ ಬಾರಿ ಎಕ್ಸಾಮ್ಸಲ್ಲಿ ಬಂದಿದೆ ಸೋಲಾ ಕಂಬ್ ಮಸೀದಿ ಮತ್ತು ತಖ್ತ್ ಮಹಲ್ ಅಂತ ಕೂಡ ಕರಿತೀವಿ. ಆ ಕಾಲದ ಶ್ರೇಷ್ಠ ವಾಸ್ತುಶಿಲ್ಪದ ಶೈಲಿಗಳಲ್ಲಿ ನಮ್ಗೆ ಕಂಡು ಬರ್ತವೆ. ಇನ್ನು ಗುಲ್ಬರ್ಗಾದಲ್ಲಿ ಹಫ್ತಾ ಗುಂಬಜ್ ಅನ್ನುವಂಥದ್ದು ಇದು ಕೂಡ ಪ್ರಶ್ನೆಗೆ ಬಂದಿದೆ. ಹಫ್ತಾ ಗುಂಬಜ್ ಅನೇಕ ರಾಜರುಗಳ ಸಮಾಧಿಯನ್ನು ಕಟ್ಟಿರ್ತಕ್ಕಂಥ ಒಂದು ಸಂಕೀರ್ಣ ಸ್ಥಳ. ಹಾಗಾಗಿ ಈ ಕಾಂಪ್ಲೆಕ್ಸನ್ನು ಹಫ್ತಾ ಗುಂಬಾಸ್ ಅಂತ ಕೂಡ ಕರಿತೀವಿ. ಇನ್ನು 1ನೇ ಮೊಹಮ್ಮದ್ ಕಾಲದಲ್ಲಿ ಗುಲ್ಬರ್ಗಾದಲ್ಲಿ ಕಟ್ಟಿರ್ತಕ್ಕಂಥ ಬೃಹತ್ ಮಸೀದಿ ಜಾಮಿ ಮಸೀದಿ ಕೂಡ ಇಲ್ಲೇ ರಚನೆಯಾಗಿದ್ದು. ಇನ್ನು 1472 ಬೀದರ್ನಲ್ಲಿ ಮೊಹಮ್ಮದ್ ಗವಾನ್ನಿಂದ ರಚನೆಯಾಗಿರೋದೇ ಗವಾನ್ ಮದರಸಾ ಅಂತ ಕೂಡ ಕಲಿತೀವಿ. ಹಾಗಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ಮೊಹಮ್ಮದ್ ಗವಾನ್ ಈ ಥರದ ಅದ್ಭುತವಾದ ವಿಚಾರಗಳನ್ನು ನಮ್ಮ ಮುಂದೆ ತಂದಿದ್ದ ಅಂತ. ಇನ್ನು 2ನೇ ಪ್ರಶ್ನೆ ಕೇಳಿದರೆ ಬಹಮನಿ ಆರ್ಟ್ಸ್ ಬಗ್ಗೆ. ಬಹಮನಿ ಕಾಲದ ಕಲೆ ಏನಾಗಿತ್ತು ಅಂತ. ಬಹಮನ್ಸ್ ಆರ್ಟ್ಸ್ ಈಸ್ ನೌನ್ ಆಸ್ ಅಂತ ಒಂದು ಸಮಕಾಲೀನ ಕಲೆ ಅಂತಿದೆ, ಕಂಟೆಂಪ್ರರಿ ಆರ್ಟ್ ಬಗ್ಗೆ. ಇನ್ನೊಂದು ಬಿದಿರಿ ಕಲೆ ಅಂತ ಕರಿತೀವಿ. 3ನೇದು ಕಾಶ್ಮೀರಿ ಕಲೆ ಅಂತಿದೆ. 4 ಇಂಡೋ ಆರ್ಟ್ ಅಥವಾ ಇಂಡೋ ಕಲೆ ಅಂತ ಕೂಡ ಕರಿತೀವಿ. ಹಾಗಾದರೆ ವಿಚ್ ಒನ್ ಈಸ್ ರೈಟ್ ಅಂತ ನೀವು ನೋಡಿದರೆ ಬಹಮನಿ ಕಾಲದ ವಿಶೇಷವಾದ ಕಲೆ ಯಾವುದು ಅಂತ ಕೇಳಿದ್ರೆ ಎಕ್ಸಾಕ್ಟ್ಲಿ ನೀವೆಲ್ಲಿಗೆಲ್ಲ ಗೊತ್ತಿರೋ ಅಂಥದ್ದೇ ಅದು ಬಿದಿರಿ ಕಲೆ ಅಂತ ಕರಿತೀವಿ, ಬಿದಿರಿ ಆರ್ಟ್. ಹಿಂಗೆ ಕೇಳಿದ ತಕ್ಷಣ ಭಾಳಷ್ಟು ಜನರಿಗೆ ಬಿದಿರಿ ಕಲೆ ಅಂದರೆ ಬಿದಿರಲ್ಲಿ ಮಾಡ್ತಾರಾ ಅಂತ ನಿಮ್ಮ ತಲೆನಲ್ಲಿ ಒಂದು ಯೋಚನೆ ಬರ್ಬೋದು. ಅದು ಡೆಫಿನೆಟ್ಲಿ ಅಲ್ಲ. ಬೀದರ್ನ ನಗರಗಳಲ್ಲಿ ಲೋಹದ ಕರಕುಶಲದಿಂದ ಮಾಡ್ತಕ್ಕಂಥ ವಿಶೇಷವಾದ ಶೈಲಿಯನ್ನೇ ಬಿದಿರಿ ಕಲೆ ಅಂತ ಕೂಡ ಕರೀತಾ ಇದ್ರು. ಇದು 14ನೇ ಶತಮಾನದಲ್ಲೇ ಅಭಿವೃದ್ಧಿ ಹೊಂದಿದ್ದಂತಹ ಅದ್ಭುತವಾಗಿರತಕ್ಕಂಥ ಒಂದು ವಾಸ್ತು ರಚನೆ ಅಂದರೆ ಒಂದು ಶಿಲ್ಪ ರಚನೆ ಅಂತ ಕರಿಬೋದು. ಈ ಒಂದು ನಮಗೆ ಬಿದಿರಿ ಕಲೆನಲ್ಲಿ ಇವರು ಬಿಳಿ ಹಿತ್ತಾಳೆಯನ್ನು ಬಳಸ್ತಾ ಇದ್ರು. ಬಿಳಿ ಹಿತ್ತಾಳೆಯ ರೂಪವನ್ನು ಬಳಸಿಬಿಟ್ಟು ಅದರ ಮೇಲೆ ಬೆಳ್ಳಿಯ ಸಾಲುಗಳನ್ನು ಹೊಂದಿರತಕ್ಕಂಥ ಕೆತ್ತನೆಯನ್ನು ಮಾಡೋದು. ಇಂಥ ಅದ್ಭುತವಾಗಿರೋದು ಇವ್ರ ಕಾಲದಲ್ಲಿ ರಚನೆ ಆಗ್ತಾ ಇತ್ತು. ಜೊತೆಗೆ ಇದನ್ನು ಸೂಫಿ ಖ್ವಾಜಾ ಮಹಿನುದ್ದೀನ್ ಹಸನ್ ಚಿಸ್ತಿ ಅಂತ ಕರಿತೀವಿ. ಈ ಬಿದಿರಿ ಕಲೆಯನ್ನು ಭಾರತಕ್ಕೆ ಆತ ಪರಿಚಯಿಸಿದ ಅಂತಾರೆ, ಅಂದರೆ ಒಂದು ಮೆಟೀರಿಯಲನ್ನು ಇಲ್ಲಿಗೆ ತಂದಿದ್ದ ಅಂತ. ಹಾಗಾಗಿ ಸೂಫಿ ಖ್ವಾಜಾ ಮಹಿನುದ್ದೀನ್ ಹಸನ್ ಚಿಸ್ತಿ ಕಾಲದಲ್ಲಿ ಇದೇ ಬಿದಿರಿ ಕಲೆ ಭಾರತಕ್ಕೆ ಪರಿಚಯ ಆಯಿತು ಅಂತ ಹೇಳ್ತೀವಿ. ಹಾಗೆ ಪರಿಚಯ ಆದಮೇಲೆ ಇದರಲ್ಲಿ 3 ಒಂದು ಪ್ರಾಂತ್ಯಗಳ ಮಿಶ್ರಣದ ಕಲೆ ಅಂತ ಕರೀತಾರೆ ಇದನ್ನು. ಟರ್ಕಿಶ್ ಆರ್ಕಿಟೆಕ್ಚರ್ಸ್ ಇತ್ತು, ಇದರಲ್ಲಿ ಪರ್ಷಿಯನ್ ಆರ್ಕಿಟೆಕ್ಚರ್ಸ್ ಇತ್ತು ಮತ್ತು ಅರೇಬಿಯನ್ ಕಲೆಗಳಿದ್ವು. 3 ಕಲೆಗಳ ಮಿಶ್ರಣದ ಒಂದು ವ್ಯವಸ್ಥೆನೇ ಈ ಬಿದಿರಿ ಕಲೆ. ಇರಾನ್ನ ಕುಶಲಕರ್ಮಿ ಅಬ್ದುಲ್ಲಾ ಬಿನ್ ಕೈಸರ್ ಅಂತ ಬರ್ತಾನೆ. ಈ ಕರಕುಶಲಿಯನ್ನೇ ಬಹಮನ್ ಸಾಮ್ರಾಜ್ಯದ ಕಾಲದಲ್ಲಿ, ಅದರಲ್ಲೂ ಸುಲ್ತಾನ್ ಅಹಮದ್ ಶಾನ ಕಾಲದಲ್ಲಿ ಭಾರತಕ್ಕೆ ಬರ್ತಾನೆ. ಅವನೇ ಇದನ್ನು ಮೊದಲ ಬಾರಿ ಈ ಒಂದು ಬಹಮನಿ ಸಾಮ್ರಾಜ್ಯದಲ್ಲಿ ಅದನ್ನು ಪರಿಚಯಿಸಿದ. ಅದ್ಭುತವಾಗಿ ಎಲ್ಲ ಕಡೆನೂ ಅದನ್ನು ಮಾಡಿಕೊಟ್ಟ ಅಂತ. ಇದ್ರ ಬಗ್ಗೆ ಇತ್ತೀಚೆಗೆ ಮೂಲ ಸಂಶೋಧನೆಗಳನ್ನು ಹುಡುಕ್ತಾ ಬಹಳಷ್ಟು ಈ ಆರ್ಟಿಲರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕಲಾ ತಜ್ಞರು ಕೂಡ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಕಲಾ ತಜ್ಞ ಬಿದ್ರಿ ಕಲಾ ಸಂಶೋಧಕ ಅಂತಲೇ ಹೆಸರು ಪಡೆದಿರೋದು ರೆಹಮಾನ್ ಪಟೇಲ್. ಈ ರೆಹಮಾನ್ ಪಟೇಲ್ ಅವರೇ ಈ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಬಿದಿರಿ ಕಲೆಗಳ ಬಗ್ಗೆ ಅದ್ಭುತವಾದ ಮಾಹಿತಿಯನ್ನು ಇಡೀ ನಮ್ಮ ಶಿಲ್ಪಕಲಾ ವಿಭಾಗದಲ್ಲಿ ಇದನ್ನು ಪರಿಚಯಿಸಿದ್ದಾರೆ ಅಂತ ಹೇಳ್ಬೋದು. ಬರೀ ಮುಂದಿನ 3ನೇ ಪ್ರಶ್ನೆ ನೋಡೋಣ ಏನಿದೆ ಅಂಥೇಳಿ. ಮೊಘಲರ ಸಾಮ್ರಾಜ್ಯವನ್ನು ಮೊದಲ ಬಾರಿಗೆ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿದವನು ಯಾರು ಅಂತಿದೆ. ಹೂ ಡಿವೈಡೆಡ್ ದ ಮೊಘಲ್ ಎಂಪೈರ್ ಇನ್ ಟು ದ ಪ್ರೊವಿನ್ಸಸ್ ಫಾರ್ ದ ಫಸ್ಟ್ ಟೈಮ್. ಯಾರು ಮಾಡಿದ್ದು ಅಂತ. ಸೊ ಅದರಲ್ಲಿ ನೋಡಿ ಬಾಬರ್, ಹುಮಾಯೂನ್, ಜಹಾಂಗೀರ್, ಅಕ್ಬರ್ ಕೂಡ ಇದೆ. ನಿಮಗೆ ಭಾಳ ಅದ್ಭುತವಾದ ವಿಚಾರ ಹೇಳಬೇಕು ಅಂತಂದರೆ ಸಾಧನೆ ಅಕಾಡೆಮಿಯಲ್ಲಿ ಸುಮಾರು 7 ಅವರ್ಗಳ ಮೊಘಲ್ ಸಾಮ್ರಾಜ್ಯದ ಪರಿಪೂರ್ಣ ವಿಡಿಯೋ ನಿಮ್ಗೆ ಅಲ್ಲಿ ಮಾಡಿದ್ದೇನೆ. ಇನ್ನಿದರ ಸಂಪೂರ್ಣ MCQs ಬೇಕು ಅಂದರೆ ನೀವು ಸ್ಫೂರ್ತಿ ಅಕಾಡೆಮಿ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲೂ ಕೂಡ ನೀವು ನೋಡ್ಬೋದು. ಅಲ್ಲೂ ಕೂಡ ನಿಮಗೆ MCQsನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮೊಘಲ್ಸ್ ಬಗ್ಗೆ. ಹಾಗಾಗಿ ಮೊಘಲ್ ಸಾಮ್ರಾಜ್ಯದ ಈ ಒಂದು ಪ್ರಾಂತ್ಯಗಳನ್ನು ವಿಂಗಡಿಸಿದವ್ರು ಯಾರು ಅಂದರೆ ಬಾಬರ್, ಹುಮಾಯೂನ್, ಜಹಾಂಗೀರ್, ಅಕ್ಬರ್ ಅಂತ ಬಂದರೆ ಎಕ್ಸಾಕ್ಟ್ಲಿ ನಿಮಗೆ ನೆನಪಿರಲಿ ಮೊಘಲರ ಕಾಲದಲ್ಲಿ ಇಡೀ ಪ್ರಾಂತ್ಯಗಳನ್ನ ಈ ಥರ ಸುಭಾಗಳನ್ನಾಗಿ ವಿಂಗಡಣೆ ಮಾಡಿದವರೇ ಅಕ್ಬರ್ ಅಂತ ಕರಿತೀವಿ. 1556 2ನೇ ಪಾಣಿಪತ್ ಕದನದಿಂದ ಭಾರತದಲ್ಲಿ ಇವನ ಆಡಳಿತದ ಪರ್ವ ಶುರುವಾಯಿತು. 1605 ಈತ ಮರಣ ಹೊಂದೋದ್ರೊಂದಿಗೆ ಮುಕ್ತಾಯಗೊಳ್ಳುತ್ತೆ. ಆದರೆ ಮೊಘಲ್ ಅರಸರಲ್ಲಿ ಅಕ್ಬರ್ ದಿ ಶಹನ್ ಶಹಾ ಅಂತ ಕೂಡ ಕರಿತೀವಿ, ಅಕ್ಬರ್ ದಿ ಗ್ರೇಟ್ ಅಂತ ಕರಿತೀವಿ. ಆದರೆ ಕ್ಲಾಸಲ್ಲಿ ಪಾಠ ಮಾಡುವಾಗ ಹೇಳ್ತಾ ಇರ್ತೀವಿ ನಾವು ನೋಡಿ, ಬಾಬರ್ ಬಹಳಷ್ಟು ಈ ಒಂದು ಇಸ್ಲಾಮಿಕ್ ಮತ್ತು ತುರ್ಕಿಶ್ ಶೈಲಿಯಲ್ಲಿ ಬರವಣಿಗೆಯನ್ನು ಅದ್ಭುತವಾಗಿ ಅಂದರೆ ದಿ ಬೆಸ್ಟ್ ಕ್ಯಾಲಿಗ್ರಫಿ ರೈಟಿಂಗ್ ಮಾಡ್ತಿದ್ದವನೇ ಯಾರು ಬಾಬರ್. ಅದಾದ ನಂತರ ಹುಮಾಯೂನ್ ಬಾಬರ್ನ ಮಗ. ಆತಂತೂ ವಿದ್ವಾಂಸ, ಅತ್ಯಂತ ದೊಡ್ಡ ಪುಸ್ತಕಗಳ ಒಂದು ಓದುಗಾರ. ಆದರೆ ಅಕ್ಬರ್ ಮಾತ್ರ ಇದರಲ್ಲೊಬ್ಬ ಹೆಬ್ಬೆಟ್ ಅಂತ ಹೇಳ್ತೀವಿ. ಆದರೂ ಅವರಿಬ್ಬರು ಸಾಧಿಸದ ಅದ್ಭುತಗಳನ್ನು ಸಾಧಿಸಿದವನೇ ಅಕ್ಬರ್ ಅಂತ. ಹಾಗಾಗಿ ಮೊಘಲ್ ಅರಸರಲ್ಲಿ ಅಕ್ಬರ್ ದಿ ಗ್ರೇಟ್ ಅಂತ ಕರಿತೀವಿ. ಈತನ ಕಾಲದಲ್ಲೇ ಈ 12 ಪ್ರಾಂತ್ಯಗಳು ಅಂದರೆ ಸುಭಾಗಳಾಗಿ ವಿಂಗಡಣೆ ಮಾಡ್ತಾನೆ.
ಅವನ ಆಡಳಿತದ ಅಂತ್ಯದ ವೇಳೆಗೆ 1603ರಿಂದ 5ರವರೆಗೆ ನೀವು ನೋಡೋದಾದರೆ ಅವಾಗ 15 ಅವನ ಸುಬಾಗಳ ಸಂಖ್ಯೆ ಇತ್ತು. ಇವನ ಕಾಲದಲ್ಲಿ ಬಹಳ ಪ್ರಮುಖವಾಗಿ 5 ರೀತಿಯ ಪ್ರಯೋಗಗಳನ್ನು ಮಾಡಿಬಿಟ್ಟೆ ಕಂದಾಯದ ನೀತಿಯಲ್ಲಿ ಬಹಳ ಅದ್ಭುತವಾದ ಯಶಸ್ಸನ್ನು ಆ ಕಾಲಕ್ಕೆ ತಂದುಕೊಟ್ಟಂಥ ಅರಸರಿದ್ದರು. ಅವನ ಆಸ್ಥಾನದಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೂ ಸೇವೆ ಸಲ್ಲಿಸಿದಂತಹ ದೊಡ್ಡ ಸಮೂಹವೇ ಅವನ ಹತ್ರ ಇದ್ದಿದ್ದರಿಂದ ಈ ಅದ್ಭುತವಾದ ಕೆಲಸವನ್ನು ಆತ ಮಾಡ್ತಾನೆ. ಪ್ರತಿ ಸುಬಾಗಳಿಗೆ ಸುಬೇದಾರನ ನೇಮಕ ಮಾಡ್ತಾನೆ. ಆ ಸುಬೇದಾರ್ಗಳಿಗೆ ಮುಖ್ಯ ಕಾರ್ಯ ಕಂದಾಯದ ಹಕ್ಕನ್ನು ನೀಡಲಾಗಿತ್ತು. ಇದೇ ಸುಬಾಗಳ ವ್ಯವಸ್ಥೆಯನ್ನು ನೀವು ಜಹಾಂಗೀರ್ ಕಾಲಕ್ಕೆ ನೋಡಿದ್ರೆ 17 ಇದೆ, ಶಹಜಹಾನ್ ಕಾಲಕ್ಕೆ 22 ಇದೆ, ಔರಂಗಜೇಬನ ಕಾಲಕ್ಕೂ ಕೂಡ 22 ಇತ್ತು. ಹಾಗಾದರೆ ಮೊಘಲ್ ಸಾಮ್ರಾಜ್ಯವನ್ನು ಅತ್ಯಂತ ಹೆಚ್ಚು ವಿಸ್ತಾರವಾಗಿ ಆಕ್ರಮಣ ಮಾಡಿ ಇಡೀ ಸಾಮ್ರಾಜ್ಯದ ಒಂದು ಗಡಿರೇಖೆಯನ್ನು ವಿಸ್ತರಿಸಿದವನು ಯಾರು ಅಂದರೆ ಆತ ಔರಂಗಜೇಬ್ ಅಂತ ಕೂಡ ಕರಿತೀವಿ. ಹಾಗಾಗಿ ಭಾರತಕ್ಕೆ ಮೊಘಲ್ ಎಂಟ್ರಿ ಆಗಿದ್ದು ಬಾಬರ್ನಿಂದ ಆದರೆ ಅಕ್ಬರ್ನ ಕಾಲದಲ್ಲಿ ಉನ್ನತ ಹಂತವನ್ನು ತಲುಪ್ತು, ಶಹಜಾನ್ನ ಕಾಲದಲ್ಲಿ ಆರ್ಕಿಟೆಕ್ಚರ್ನ ಪರಮಾವಧಿಯನ್ನು ಟಚ್ ಮಾಡಿತ್ತು. ಇನ್ನು ಅದೇ ಔರಂಗಜೇಬನ ಕಾಲದಲ್ಲಿ ಧರ್ಮ ಉನ್ನತಿ ಹೋಯ್ತು ಬಿಟ್ಟರೆ ಅವನತಿಗೆ ದೊರೆ ಇವನೇ ಆಗಿದ್ದ ಅಂತ ಹೇಳ್ಬೋದು. ಬಟ್ ಇದೇ ಔರಂಗಜೇಬನ ಕಾಲದಲ್ಲೇ ದಕ್ಷಿಣದಲ್ಲಿ ಶಿವಾಜಿ ಮಹಾರಾಜ್ ಕೂಡ ಇದ್ದರು. ಅವರ ಒಂದು ಕಾಟ ಈ ಔರಂಗಜೇಬ್ಗೆ ತುಂಬಾ ಜಾಸ್ತಿ ಇತ್ತು. ಅದನ್ನು ಕೂಡ ನಿಮಗೆ ಮರಾಠರ ಬಗ್ಗೆನೂ ಕೂಡ ಅದ್ಭುತವಾದಂಥ ಶಿವಾಜಿ ವಿಡಿಯೋವನ್ನು ಯೂಟ್ಯೂಬಲ್ಲಿ ಮಾಡಿದ್ದೀನಿ, ನೋಡಿ. ಅದು ಕೂಡ ನಿಮಗೆ ತುಂಬಾ ಮಾಹಿತಿಯನ್ನು ಕೂಡ ಕೊಡ್ತದೆ. ಅದರಲ್ಲೂ ಕೂಡ ನಿಮಗೆ ಕೆಲವು ವಿಶೇಷವಾದ ಶಿವಾಜಿಯ ವಿಚಾರಗಳನ್ನು ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದ್ರ ಬಗ್ಗೆ MCQsಗಳು ಬೇಕು ಅಂದರೆ ನೀವು ಸ್ಫೂರ್ತಿ ಅಕಾಡೆಮಿಯನ್ನು ಫಾಲೋ ಮಾಡಿ, ಅದರಲ್ಲಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಬರೋಣ ಸ್ನೇಹಿತರೆ, ಸುಬಾಗಳನ್ನು ನೆಕ್ಸ್ಟ್ ಆತ ಸರ್ಕಾರಗಳಾಗಿ ಡಿವೈಡ್ ಮಾಡಿದ್ದ, ಪರಗಣಗಳಾಗಿಯೂ ಕೂಡ ಡಿವೈಡ್ ಮಾಡಿದ್ದ. ಆಗ್ರಾದ ಬಳಿ 1572ರಲ್ಲಿ ಆತ ಫತೇಪುರ್ ಸಿಕ್ರಿ ಅಂತಕ್ಕಂಥ ಸುಂದರವಾದ ನಗರವನ್ನು ನಿರ್ಮಾಣ ಮಾಡಿದ್ದ. ನಗರ ನಿರ್ಮಾಣದ ಜೊತೆಗೆ ಅಲ್ಲೊಂದು ಪಂಚಮಹಲನ್ನು ಕಟ್ಟಿಸಿದ್ದ. ಅದು ಯಾರಿಗಾಗಿ ಅಂತಂದರೆ ತನ್ನ ಅಪ್ರತಿಮ ಶ್ರೇಷ್ಠ ರಾಣಿ ಜೋಧಾಬಾಯಿಗೋಸ್ಕರ ಆತ ಕಟ್ಟಿಸಿದ್ದು ಅಂತ ಹೇಳಲಾಗತ್ತೆ. ಹಾಗಾಗಿ ಜೋಧಾಬಾಯಿಗಾಗಿನೇ ಪಂಚಮಹಲ್ ಅನ್ನುವಂಥದ್ದು, ಜೊತೆಗೆ ಅದರಲ್ಲೂ ಒಂದು ಅರಮನೆಯನ್ನು ಕೂಡ ನಿರ್ಮಾಣ ಮಾಡ್ತಾನೆ. ಮತ್ತು ದೆಹಲಿಯಲ್ಲಿ ಆತ ಬುಲಂದ್ ದರ್ವಾಜವನ್ನು ನಿರ್ಮಾಣ ಮಾಡ್ತಾನೆ. ಗುಜರಾತ್ ಮೇಲೆ ಹೋದಂಥ ಇವನ ದಂಡರಾತ್ರಿಯ ಯಶಸ್ಸು, ಆ ಯಶಸ್ಸಿಂದ ಈತ ನಿರ್ಮಾಣವನ್ನು ಮಾಡ್ದ ಬುಲಂದ್ ದರ್ವಾಜ. ನೆನಪಿಟ್ಕೊಳ್ಳಿ, ಅಲಾವುದ್ದೀನ್ ಖಿಲ್ಜಿ ಬಂದರೆ ಅದು ಆಲೈ ದರ್ವಾಜ, ಅಲಾವುದ್ದೀನ್ ಆಲೈ ದರ್ವಾಜ. ಅದೇ ಅಕ್ಬರ್ ಬಂದರೆ ಬುಲಂದ್ ದರ್ವಾಜ, ಇದು ಅಕ್ಬರ್ದಿದು. ಓಕೆ, ಇದೇ ಅಕ್ಬರ್ನ ಸಮಾಧಿ ಮುಂದೆ ಸಿಕಂದ್ರಾದಲ್ಲಿ ನಿರ್ಮಾಣ ಕೂಡ ಆಗತ್ತೆ. ಅದಾದಮೇಲೆ ಅಕ್ಬರ್ನ ಕಾಲಕ್ಕೆ ಕೇಳ್ಬೋದಾದಂಥದ್ದು ವೆರಿ ಇಂಪಾರ್ಟೆಂಟ್, ದೀನ್ ಇ ಇಲಾಹಿ ಅನ್ನುವಂಥ ಸರ್ವಧರ್ಮ ಸಮನ್ವಯ ನೀತಿಯನ್ನು ಒಗ್ಗೂಡಿಸಿದಂತಹ ಒಂದು ಹೊಸ ಧರ್ಮದ ಸ್ಥಾಪನೆಕಾರ. ಆದರೆ ಈ ಧರ್ಮವನ್ನು ಮೊದಲು ಸ್ವೀಕರಿಸಿದ ಹಿಂದೂ ದೊರೆ ಯಾರು ಅಂತ ಕೇಳ್ತಾರೆ. ಅವನೇ ಬೀರ್ಬಲ್ ಮಹೇಶ್ ದಾಸ್ ಅಂತೇನು ಕರಿತೀವಿ. ಇಂಥ ಬೀರ್ಬಲ್ ಈ ಒಂದು ಧರ್ಮವನ್ನು ಆತ ಸ್ವೀಕಾರ ಮಾಡಿದ್ದ. ಇನ್ನು ಅಕ್ಬರ್ನ ಕಾಲದಲ್ಲಿ ಶ್ರೇಷ್ಠ ಸೂಫಿಯಾಗಿದ್ದವನೇ ಅಬುಲ್ ಫಜಲ್ ಕೂಡ. ಆತ ಬರೆದಂಥ ಅಕ್ಬರ್ ನಾಮ, ಐನೆ ಅಕ್ಬರಿ ತುಂಬ ಇಂಪಾರ್ಟೆಂಟ್ ಇದೆ. ಇನ್ನು ಅಬುಲ್ ಫೈಜಿ ಕೂಡ ಶ್ರೇಷ್ಠ ವಿದ್ವಾಂಸ. ಇವ್ರ ಕಾಲದಲ್ಲಿ ಮಹಾಭಾರತವನ್ನು ಆತ ಪರ್ಷಿಯನ್ಗೆ ಆತ ಅನುವಾದ ಮಾಡಿರ್ತಕ್ಕಂಥದ್ದು ನಮಗಲ್ಲಿ ಕಂಡು ಬರ್ತದೆ. ಹಾಗಾಗಿ ಅಬುಲ್ ಫೈಜಿ ಈಸ್ ವೆರಿ ಗುಡ್, ಆ ಕಾಲದ ಅತ್ಯುತ್ತಮ ಸಾಹಿತ್ಯಕಾರ ಅಂತ ಕೂಡ ಹೇಳ್ಬೋದು. ಇನ್ನು ಬೃಂದಾವನದಲ್ಲಿ ಈತ ನಿರ್ಮಾಣ ಮಾಡಿದ ಗೋವಿಂದ ದೇವರ ದೇವಾಲಯದ ನಿರ್ಮಾಣಕಾರ ಅಂತ ಕರೀಲಾಗತ್ತೆ. ಅದೇ ಬೃಂದಾವನದಲ್ಲೇ ಹುಟ್ಟಿದ್ದು ತುಳಸಿದಾಸ್ ಅವರ ರಾಮಚರಿತ್ ಮಾನಸ್ ಕೂತಗಿ. ಇಂಥ ರಾಮಚರಿತ್ ಮಾನಸದಲ್ಲೇ ನೀವು ಪ್ರತಿ ಶನಿವಾರ ನೆನಪು ಮಾಡ್ಕೊಳ್ಬಹುದಾದಂತಹ ಶ್ರೀ ಆಂಜನೇಯನ ಸ್ಮರಣೆ ಏನಿದೆ, ಅದು ಕೂಡ ರಾಮಚರಿತ್ ಮಾನಸಲ್ಲೇ ಬರೆದಿರ್ತಕ್ಕಂಥ ತುಳಸಿದಾಸ್ ಅವರ ವಿಚಾರ. ಇನ್ನು ಆಗ್ರಾ ಕೋಟೆಯಲ್ಲಿ ಅದ್ಭುತವಾದ ನಿರ್ಮಾಣವನ್ನು ಮಾಡ್ತಾನೆ. ಹಾಗಾಗಿ ಅದನ್ನು ಆಗ್ರಾ ಕೋಟೆ ಅಂತಲೇ ಕರೀತಾರೆ. ಇದರಲ್ಲಿ ವರ್ಣರಂಜಿತವಾಗಿರ್ತಕ್ಕಂಥ ತನ್ನ ಮಗನಿಗಾಗಿ ಒಂದು ಮಹಲನ್ನು ಕಟ್ಟಿದ್ದ, ಅದನ್ನು ಜಹಾಂಗೀರಿ ಮಹಲ್ ಅಂತ ಕೂಡ ಕರಿತೀವಿ. ಭಾಳಷ್ಟು ಜನರಿಗೆ ಗೊತ್ತಿಲ್ಲ, ನೆನ್ಪಿಟ್ಕೊಳ್ಳಿ, ಮೊಘಲ್ ಕಾಲದಲ್ಲಿ ಹಮಾಜ್ನಾಮ ಅಂತ ಒಂದು ಬರುತ್ತೆ. ಹಮಾಜ್ನಾಮ ನಮ್ಮ UPSC ಕೇಳಿರೋವಂಥ ಪ್ರಶ್ನೆ. ಹಮಾಜ್ನಾಮ ಏನಿದು ಅಂತ. ಇದರಲ್ಲಿ 1200 ಮೊಘಲ್ ವರ್ಣಚಿತ್ರಗಳನ್ನು ಒಳಗೊಂಡಂಥ ಅದ್ಭುತವಾದ ಕೃತಿ ಅಂತ ಹೇಳಲಾಗತ್ತೆ. ಆ ಕೃತಿನೇ ಹಮಾಜ್ನಾಮ ಅಂತ. ಇನ್ನು ಸಂಗೀತಕಾರ ತಾನ್ಸೇನ್ ಇವನ ಕಾಲದಲ್ಲೇ ಇದ್ದವರು. ತಾನ್ಸೇನ್ ನಿಮ್ಗೆ ಗೊತ್ತಿದೆ, ಮೇಘ, ಮಲ್ಹಾರ್ ಮತ್ತು ದೀಪಕ್ ರಾಗಗಳ ರಚನೆಕಾರ ಅಂತ ಕೂಡ ಕರಿತೀವಿ. ಅಂತ ಅದ್ಭುತ ಸಂಗೀತಕಾರನ ತಾನ್ಸೇನ್ ಬಗ್ಗೆ ಕೂಡ ನೀವು ವಿಡಿಯೋದಲ್ಲಿ ಅದ್ಭುತವಾದ ವಿಚಾರ ತಿಳ್ಕೋಬಹುದು. ಇನ್ನು ಅಕ್ಬರ್ ಕಾಲದಲ್ಲಿ ಪ್ರತಿ ಬಾರಿ ಕೇಳೋ ಪ್ರಶ್ನೆ ಮನ್ಸಬ್ದಾರಿ ಸಿಸ್ಟಮ್ಸ್ ಬಗ್ಗೆ. ಮನ್ಸಬ್ದಾರಿ ಅಂದರೆ ಇದೊಂದು ಸೈನಿಕ ಶ್ರೇಣಿ ವ್ಯವಸ್ಥೆಯ ಅಧಿಕಾರಿ ವರ್ಗದ ವ್ಯವಸ್ಥೆ ಅಂತಲೂ ಕೂಡ ಕರಿಬೋದು. ಇವನ ಕಾಲದಲ್ಲಿ ಪ್ರಮುಖ ಮನ್ಸಬ್ದಾರ್ಗಳಿದ್ರು. ರಾಜ ಮಾನ್ಸಿಂಗ್ ಮತ್ತು ಮಿರ್ಜಾ ಅಜೀಜ್ ಖೋಕ್, ಬೀರ್ಬಲ್ ಇವರೆಲ್ಲ ಇದ್ದವ್ರೆ. ಇನ್ನು ಇದರೇ ಮನ್ಸಬ್ದಾರಿ ಪದ್ಧತಿಯಲ್ಲಿ 2 ವಿಭಾಗ ಮಾಡಿದ್ರು. ಒಂದು ಝಾಟ್ ಶ್ರೇಣಿ, ಇನ್ನೊಂದು ಸವಾರ್ ಶ್ರೇಣಿ ಅಂತ ಕರಿತೀವಿ. ಈ ಅಕ್ಬರ್ನ ಕಾಲದಲ್ಲಿ ಇನ್ನೂ ಅದ್ಭುತವಾಗಿ ಕೇಳೋ ಪ್ರಶ್ನೆಗಳು ಅಂದರೆ ನವರತ್ನಗಳ ಬಗ್ಗೆ ಪ್ರಶ್ನೆ ಬರುತ್ತೆ.
ಅಬುಲ್ ಫಜಲ್, ಅಬುಲ್ ಫೈಜಿ, ತಾನ್ಸೇನ್, ಬೀರ್ಬಲ್, ರಾಜ ತೋದರ್ಮಲ್. ನೆನ್ಪಿಟ್ಕೊಳ್ಳಿ, ಕಂದಾಯದ 5 ಪ್ರಯೋಗಗಳ ನಂತರ ರಾಜನಿಗೆ ಅದ್ಭುತವಾದಂತಹ ವಿಭಜನೆಯನ್ನು ಮಾಡಿಕೊಟ್ಟು ಸೂಕ್ತ ಕಂದಾಯ ವ್ಯವಸ್ಥೆ ತಂದವನೇ ರಾಜ ತೋದರ್ಮಲ್. ಇನ್ನು ಮಾನ್ಸಿಂಗ್ ರಾಜನಿಗೆ, ನೀವು ಏನು ಓದ್ತೀರ ಹಳದಿ ಘಾಟ್ ಯುದ್ಧ, ಅದರಲ್ಲಿ ರಾಜಾ ಮಾನ್ಸಿಂಗ್ ಕೂಡ ಸಿಗ್ತಾರೆ ನಿಮಗೆ. ಇನ್ನು ರಹೀಂ ಖಾನ್ ಖಾನ್ ಅಂತ, ಇವನಂತೂ ಒಬ್ಬ ಶ್ರೇಷ್ಠ ವಿದ್ವಾನ್. ಆ ಅಕ್ಬರ್ನನ್ನ ಆಸ್ಥಾನಕ್ಕೆ ಕೂರಿಸಿದ ಭೈರಮ್ ಖಾನ್ ಏನಿದ್ದ, ಆ ಭೈರಮ್ ಖಾನ್ನ ಮಗನೇ ರಹೀಂ ಖಾನ ಅಂತ ಕೂಡ ಕರಿತೀವಿ. 2ನೇ ಪಾಣಿಪತ್ ಕದನದ ಯಶಸ್ವಿ ಹೋರಾಟಗಾರ ಅಂದರೆ ನಾವು ಅಕ್ಬರ್ ಹೆಸರು ಹೇಳಂಗಿಲ್ಲ, ಅಲ್ಲಿ ಹೇಳಬೇಕಾಗಿ ಭೈರಮ್ ಖಾನ್ ಹೆಸರು. ಅಪ್ಪನನ್ನು ಅಂದರೆ ಹುಮಾಯೂನನ್ನ ಸಾಮ್ರಾಜ್ಯಕ್ಕೆ ಕರೆತಂದು ಅಕ್ಬರ್ನನ್ನು ಪಟ್ಟಾಭಿಷೇಕ ಮಾಡಿಬಿಟ್ಟು ಮೊಘಲ್ ಸಾಮ್ರಾಜ್ಯದ ಪುನರ್ ಸಂಸ್ಥಾಪನೆಗೆ ಮಾಡಿದವನೇ ಆ ಭೈರಮ್ ಖಾನ್. ಅವನ ಮಗನೇ ರಹೀಂ ಖಾನ್ ಅದ್ಭುತವಾದ ವಿದ್ವಾನ್ ಆಗಿದ್ದ. ಇನ್ನು ಅಜೀಜ್ ಖೋಖಾ ಇದ್ದಾರೆ, ಫಕೀರ್ ಅಜಾವುದ್ದೀನ್ ಕೂಡ ಬರ್ತಾರೆ. ಇವರೆಲ್ಲ ಅಕ್ಬರ್ನ ಕಾಲದ ನವರತ್ನಗಳಲ್ಲಿ ನಮಗೆ ಕಾಣಿಸಿರ್ತಕ್ಕಂಥವ್ರು. ಎಷ್ಟು ಹೇಳಿದ್ರು ಅಕ್ಬರ್ ಬಗ್ಗೆ ಮುಗಿಯಲ್ಲ. ಹಾಗಾಗಿ ಸಾಧನಾ ಅಕಾಡೆಮಿಯಲ್ಲಿ ನೀವು ನೋಡಿ, ಒಂದು 7 ಅವರ್ಗಳ ಮೊಘಲ್ ವಿಡಿಯೋ ಅದ್ಭುತವಾಗಿದೆ. ಅದನ್ನು ಪದೇ ಪದೇ ನೋಡೋದ್ರ ಮುಖಾಂತರ ಹೆಚ್ಚು ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಬರೋಣ, ಈ ಕೆಳಗಿನ ವೇದಗಳಲ್ಲಿ ಯಾವುದು ಮೊದಲು ರಚಿತವಾಯಿತು ಅಂತ. ಆ್ಯಂಡ್ ವಿಚ್ ಆಫ್ ದ ಫಾಲೋಯಿಂಗ್ ವೇದಾಸ್ ವಾಸ್ ಕಂಪೋಸ್ಡ್ ಆ್ಯಂಡ್ ಅರ್ಲಿ. ಮೊದಲ ವೇದ ಯಾವುದು ಅಂತ. ಯಜುರ್ವೇದ ಇದೆ, ಸಾಮವೇದ ಇದೆ, ಋಗ್ವೇದ ಇದೆ, ಅಥರ್ವ ವೇದ ಇದೆ. ಸೊ ಬಹಳಷ್ಟು ಜನರು ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತು. ಋಗ್ವೇದ ಅತ್ಯಂತ ಹಳೆಯ ವೇದ ಅಂತ ಕೂಡ ಕರಿತೀವಿ. ಬಟ್ ನಮ್ಮಲ್ಲಿ ಭಾಳ ಜನರಿಗೆ ಗೊತ್ತಿಲ್ಲ. ಇದು ಕೆಲವು ಸ್ಪಷ್ಟವಾದ ವಿಚಾರಗಳಿದೆ. ಭಾರತದಲ್ಲಿ ಮೌಖಿಕವಾಗಿ ರಚನೆಯಾದ ಇಂಡೋ ಯುರೋಪಿಯನ್ ಭಾಷೆಯ ಪದ್ಯ ಸಂಗ್ರಹ ಯಾವುದು ಅಂತ ಕೇಳ್ತಾರೆ. ಅದೇ ಋಗ್ವೇದ. ಋಗ್ವೇದದ ಬಗ್ಗೆ ಬರವಣಿಗೆ ಇರುವಂಥ ಯಾವುದೇ ಪುಸ್ತಕ ಇಲ್ಲ. ಅದನ್ನು ಸಂಕಲನ ಮಾಡ್ತಾರೆ ಮುಂದೆ. ಬಟ್ ಋಗ್ವೇದ ಕೇವಲ ಮೌಖಿಕವಾಗಿ ಬಾಯಿಂದ ಬಾಯಿಗೆ ಮಂತ್ರಗಳ ಪಠನೆಯ ಮುಖಾಂತರ ಒಂದು ಪದ್ಯ ಸಂಗ್ರಹ ಆಗಿತ್ತು. ಇಂಡೋ ಯುರೋಪಿಯನ್ ಭಾಷೆಯ ಒಂದು ರಚನೆ ಅಂತ ಕೂಡ ಕರೀತಾರೆ. ಅದು ಮ್ಯಾಕ್ಸ್ ಮುಲ್ಲರ್ ಕೂಡ ನಿಮಗೆ ಗೊತ್ತಿದೆ. ಜರ್ಮನ್ ಭಾಷಾಶಾಸ್ತ್ರಜ್ಞ ಹೇಳ್ತಾನೆ ಋಗ್ವೇದದ ಬಗ್ಗೆ ಮನುಕುಲದ ಪ್ರಥಮ ಗ್ರಂಥ ಅಂತ. ಮನುಕುಲದ ಪ್ರಥಮ ಗ್ರಂಥ ಅಂತ ಅವ್ನು ಕರೆಯೋಕ್ಕೆ ಕಾರಣ ಇಷ್ಟೇ, ಬೇರೆ ದೇಶಗಳಲ್ಲೆಲ್ಲ ಇನ್ನೂ ಭಾಷೆ ಬೆಳೀತಾ ಇರುವಾಗ ಈ ದೇಶದಲ್ಲಿ ಕೃತಿ ರಚನೆ ಆಗಿದೆ ಅಂಥೇಳಿ ಋಗ್ವೇದದ ಬಗ್ಗೆ ಆತ ಹೇಳ್ತಾನೆ. ಆರ್ಯರ ಮೂಲವನ್ನು ಕೂಡ ಮತ್ತು ಇರಾನ್ನ ಆ ಶಬ್ದಗಳನ್ನ ಹೋಲಿಕೆ ಮಾಡಿದವನೇ ಇದೇ ಮ್ಯಾಕ್ಸ್ ಮುಲ್ಲರ್. ಹಾಗಾಗಿ ಜರ್ಮನ್ ಭಾಷಾಶಾಸ್ತ್ರಜ್ಞನ ಕಡೆಯಿಂದಾಗಿಯೇ ಅದು ಇಂಡೋ ಯುರೋಪಿಯನ್ ಭಾಷೆ ಅಂತ ಕೂಡ ಮಿಕ್ಸ್ ಆಗಿದೆ. ಸಾಮಾನ್ಯವಾಗಿ ಇದರ ಕಾಲವನ್ನು 1500ರಿಂದ 1000 ಕಾಲಕ್ಕೆ ಭಾಳಷ್ಟು ಜನ ಈ ಒಂದು ಇಸ್ವಿಯ ಅಕ್ಕಪಕ್ಕಕ್ಕೆ ಫಿಕ್ಸ್ ಮಾಡಿದ್ದಾರೆ. ಆದರೂ ಇದರಲ್ಲಿ 1028 ಸ್ತೋತ್ರಗಳಿವೆ. ಆ್ಯಕ್ಚುಲಿ ನಮ್ಮ ವೈದಿಕ ಸಂಪ್ರದಾಯದಲ್ಲಿ ಅದನ್ನು ಸೂಕ್ತ ಅಂತ ಕರಿತೀವಿ. ಇದು ಸ್ತೋತ್ರಗಳು ಕೂಡ ಇದೆ. ಪ್ರಸಿದ್ಧ ಗಾಯತ್ರಿ ಮಂತ್ರ ನಿಮಗೆ ಗೊತ್ತಿದೆ, ಓಂ ಭೂರ್ಭುವ ಸ್ವಹ ಹೇಳ್ತಿರಲ್ಲ, ಅಂತ ಅದ್ಭುತವಾದ ಗಾಯತ್ರಿ ಮಂತ್ರ ಋಗ್ವೇದದ 3ನೇ ಮಂಡಲದಲ್ಲಿ ಇದೆ ಅಂತ ಹೇಳ್ತೀವಿ. ಪ್ರತಿ ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇನ್ನು ಋಗ್ವೇದ 10 ಮಂಡಲಗಳನ್ನು ಹೊಂದಿದೆ. ಆ 10 ಮಂಡಲವನ್ನೇ ಪುರುಷ ಸೂಕ್ತ ಅಂತ ಕೂಡ ಕರೀತಾರೆ. ಇದರಲ್ಲಿ 4 ವರ್ಣಗಳ ಬಗ್ಗೆ ಮೊದಲ ಬಾರಿಗೆ ವರ್ಗ ವ್ಯವಸ್ಥೆ ಮತ್ತು ಜಾತಿ ವ್ಯವಸ್ಥೆಯ ಮೂಲ ಪರಿಕಲ್ಪನೆಯನ್ನು ವಿವರಣೆ ಮಾಡಿದ್ದೆ ಈ 10ನೇ ಮಂಡಲ, ಅದು ಪುರುಷ ಸೂಕ್ತ. ಅದರಲ್ಲಿ ನಿಮಗೆ ಗೊತ್ತಿದೆ 4 ವರ್ಣಗಳ ಬಗ್ಗೆ ಕೂಡ ಹೇಳ್ತು. ಬ್ರಾಹ್ಮಣ ಮತ್ತು ಪುರೋಹಿತನ ಬಗ್ಗೆ ಹೇಳ್ತಾರೆ. ಆಮೇಲೆ ಕ್ಷತ್ರಿಯ, ವೈಶ್ಯ, ಶೂದ್ರರ ಬಗ್ಗೆ. ಇದು ಬ್ರಹ್ಮಾಂಡ ಮೂಲವನ್ನು ವಿವರಣೆ ಮಾಡಿರ್ತಕ್ಕಂಥ ಕೃತಿ ಅಂತಲೂ ಹೇಳಲಾಗತ್ತೆ. ಇನ್ನು ಮೊದಲನೇ ಮಂಡಲವು ಕೂಡ ಅತ್ಯಂತ ಚಿಕ್ಕದಾಗಿರೋದು. ಹೇಳ್ತಾರೆ ಋಗ್ವೇದದ 10 ಮಂಡಲಗಳಲ್ಲಿ ಅತ್ಯಂತ ಚಿಕ್ಕದು ಯಾವುದು ಅಂತಂದರೆ ಮೊದಲನೇ ಮಂಡಲ. ಕಾರಣ ಏನು ಅಂತ ಕೇಳಿದ್ರೆ ಅದು ಅತ್ಯಂತ ಚಿಕ್ಕ ಮಂಡಲ, ಅಗ್ನಿಗೆ ಅದನ್ನು ಮೀಸಲಾಗಿರಿಸೋದು. ಹಾಗಾಗಿ ಯಜ್ಞಗಳನ್ನು ಮಾಡುವಾಗ ಮೊದಲು ಅಗ್ನಿಯ ಆಹುತಿಯ ಕೊಡುವ ಸಂದರ್ಭದಲ್ಲಿ ಈ ಮಂಡಲದ ಬಳಕೆ ಆಗಿತ್ತು ಅಂತ ಹೇಳ್ತಾರೆ. ಇನ್ನು 9ನೇ ಮಂಡಲ ಎಲ್ಲಿದೆ, ಕಂಪ್ಲೀಟಾಗಿ ಯಾವ ಮಂಡಲವನ್ನು ಸೋಮದೇವನಿಗೆ ಅರ್ಪಿಸಲಾಗಿದೆ ಅಂತ ಕೇಳಿದ್ರೆ ಅದು 9ನೇ ಮಂಡಲ ಅಂತ ಕರಿತೀವಿ. ಹೀಗೆ ಇತಿಹಾಸದ ಕೃತಿಗಳೆಲ್ಲ ಋಗ್ವೇದವನ್ನು ಬಹಳಷ್ಟು ಕೃತಿಗಳಲ್ಲಿ ಉಲ್ಲೇಖ ಇದೆ. ಋಗ್ವೇದವು ವೇದವ್ಯಾಸರಿಂದ ಸಂಕಲಿಸಲ್ಪಟ್ಟಂಥ ಒಂದು ಕೃತಿಯಾಗಿ ಹೊರಹೊಮ್ಮಿತು ಅಂತ. ಅಲ್ಲಿಯವರೆಗೂ ಕೂಡ ಅದು ಬರೀ ಓರಲ್ ಮೌಖಿಕವಾಗಿ ಪ್ರಚಲಿತದಲ್ಲಿತ್ತು ಅನ್ನೋದು ಋಗ್ವೇದದ ಬಗ್ಗೆ ಹೇಳ್ಬೋದಾದಂಥ ವಿಚಾರಗಳಿದೆ. ಇನ್ನು 4 ವೇದಗಳಲ್ಲಿ ಅತ್ಯಂತ ಹಳೆಯದು ಮತ್ತು ಅತ್ಯಂತ ದೊಡ್ಡದು ಯಾವುದು ಅಂತ ಕೇಳಿದ್ರೆ ಅದು ಋಗ್ವೇದ. ಇದರ ಮೊದಲ 35% ಶ್ಲೋಕಗಳನ್ನು ನೆನ್ಪಿಟ್ಕೊಳ್ಳಿ. ಋಗ್ವೇದದ ರಚನೆಯ ವಿಚಾರಕ್ಕೆ ಬಂದರೆ ಯಾರು ಬರೆದ್ರು ಅಂತ ಕೂಡ ಕೇಳಿದ್ರೆ ಅದರಲ್ಲಿ ವೇದವ್ಯಾಸ ಸಂಕಲಿತ ಕೃತಿಗಳಲ್ಲಿ ಹೇಳ್ತಾರೆ ಅವರು ಮೊದಲ ಒಂದು 35% ಈ ಶ್ಲೋಕಗಳನ್ನು ಅಂಗೀರಸ ಋಷಿ ಕುಟುಂಬ ರಚನೆ ಮಾಡಿರ್ಬೋದು. ಇನ್ನು ಕೊನೆಯ ನಂತರದ 25 ಶ್ಲೋಕಗಳನ್ನು ಕಣ್ವ ಮಹರ್ಷಿಯ ಕುಟುಂಬ ರಚನೆ ಮಾಡಿರ್ಬೋದು ಅನ್ನೋದು ಇತಿಹಾಸ ತಜ್ಞರ ಅಭಿಪ್ರಾಯ ಇದು. ಹಾಗಾಗಿ ಅಂಗೀರಸ ಋಷಿ ಕುಟುಂಬ ಮತ್ತು ಕಣ್ವ ಕುಟುಂಬಗಳು ಈ ಒಂದು ಋಗ್ವೇದದ ಮೊದಲ 25 ಮತ್ತು ನಂತರದ 25% ಶ್ಲೋಕಗಳನ್ನು ರಚನೆ ಮಾಡಿದೆ ಅಂತ. ಭಾಳಷ್ಟು ಸರಿ ಇದು ಭಾರತದ ಮೊದಲ ತತ್ವಶಾಸ್ತ್ರ ಮತ್ತು ಧರ್ಮದ ಸೂಚನೆಗಳನ್ನು ಒಳಗೊಂಡಂಥ ಕೃತಿ ಅಂತಲೂ ಕೂಡ ಇಲ್ಲಿ ಹೇಳಲಾಗತ್ತೆ. ನೆಕ್ಸ್ಟ್ ಬರೋಣ ಸ್ನೇಹಿತರೆ, ಮತ್ತೊಂದು ಬ್ಯೂಟಿಫುಲ್ ಕ್ವಶನ್ಸ್ ನಿಮ್ಮ ಮುಂದೆ ಬಂತು. ಪ್ರಶ್ನೆ 5,
ಈ ಕೆಳಗಿನ ಯಾವ ಹಿಂದೂ ವಾಸ್ತುಶಿಲ್ಪದಲ್ಲಿ ಇಸ್ಲಾಮಿಕ್ ಶೈಲಿಯ ಪ್ರಭಾವವನ್ನು ಕಾಣ್ಬೋದು? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅನ್ ಎಕ್ಸಾಂಪಲ್ ಆಫ್ ಹಿಂದೂ ಆರ್ಕಿಟೆಕ್ಚರ್ ಶೋಯಿಂಗ್ ಎ ಇಸ್ಲಾಮಿಕ್ ಅಂತ. ಅಂದರೆ ಇಸ್ಲಾಮಿಕ್ ಇನ್ಫ್ಲೂಯೆನ್ಸಿಂದ ಇರತಕ್ಕಂತಹ ಒಳಗೊಂಡಿರ್ತಕ್ಕಂಥ ವಾಸ್ತುಶೈಲಿ ಯಾವುದು ಅನ್ನುವಂಥ ಪ್ರಶ್ನೆ. ಅದರಲ್ಲಿ ಲೋಟಸ್ ಮಹಲ್ ಇದೆ, ವಿಜಯನಗರ ಕಾಲದ್ದು. 1000 ಕಂಬಗಳ ಮಂಟಪ ಇದೆ, ಮಧುರೈದು. ರಾಜನ ಪ್ರೇಕ್ಷಕ ಗ್ಯಾಲರಿ ಇದೆ, ವಿಜಯನಗರ. ಇನ್ನು ಸ್ತಂಭಗಳ ಪ್ರಾಂಗಣ ಇದೆ, ರಾಮೇಶ್ವರಮ್ಮಲ್ಲಿ. ಹಾಗಾದರೆ ಯಾವುದು ಇದರಲ್ಲಿ ಇಸ್ಲಾಮಿಕ್ ಶೈಲಿಯ ಪ್ರಭಾವವನ್ನು ಕಾಣ್ಬೋದು ಅಂತಂದರೆ ನಿಮಗೆ ವಿಜಯನಗರ ಕಾಲದ ಅಲ್ಲೇ ನಾವು ಅದ್ಭುತವಾದಂಥ ಮಿಶ್ರಣವನ್ನು ಕಾಣ್ತೀವಿ. ಲೋಟಸ್ ಮಹಲ್ ಅಂತ ಕರಿತೀವಿ, ಅಥವಾ ಅದಕ್ಕಿರೋ ಇನ್ನೊಂದು ಹೆಸರೇ ಚಿತ್ರಾಂಗಿಣಿ ಮಹಲ್ ಅಂತ ಕೂಡ ಕರಿತೀವಿ. ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇದು ರಚನೆಗೊಂಡಿದೆ. ಕೃಷ್ಣದೇವರಾಯನ ಕಾಲದಲ್ಲೂ ಕೂಡ ಈ ಲೋಟಸ್ ಮಹಲನ್ನು ರಚನೆ ಮಾಡಲಾಗಿತ್ತು. ಈ ಹಿಂದೆನೂ ಕೂಡ ನಿಮಗೆ ನಮ್ಮ ಸಾಧನೆ ಅಕಾಡೆಮಿಯಲ್ಲಿ ಈ ವಿಜಯನಗರ ಸಾಮ್ರಾಜ್ಯದ 4 ಪಾರ್ಟ್ಸ್ಗಳಿದೆ. ಬಹಳ ಅದ್ಭುತವಾಗಿ ಇವುಗಳ ಎಲ್ಲ ವಿಶ್ಲೇಷಣೆ ಆ ವಿಡಿಯೋದಲ್ಲಿದೆ, ನೀವು ಆ ವಿಡಿಯೋವನ್ನು ನೋಡ್ಬೋದು. ಓಕೆ, ವಿಜಯನಗರ ಸಾಮ್ರಾಜ್ಯದ. ಹಾಗಾಗಿ ಇಂಡೋ ಇಸ್ಲಾಮಿಕ್ ಶೈಲಿ ಕೃಷ್ಣದೇವರಾಯನ ಕಾಲದಲ್ಲಿ ರಚನೆ ಆಗಿರ್ತಕ್ಕಂತಹ ಲೋಟಸ್ ಮಹಲ್. ಇನ್ನು ಒಟ್ಟು 8 ಪಿರಮಿಡ್ಗಳನ್ನು ಹೊಂದಿರತಕ್ಕಂಥ ಒಂದು ಗೋಪುರ ವ್ಯವಸ್ಥೆ ಇದು. ಭಾರತೀಯ ವಾಸ್ತುಶೈಲಿಯನ್ನು ಇದು ಹೊಂದಿದೆ. ಟೋಟಲ್ 24 ಕಂಬಗಳಿಂದ ಸುತ್ತುವರೆದಿರ್ತಕ್ಕಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಜಲಚರಗಳು ಮತ್ತು ಸಸ್ಯಗಳ ಮಿಶ್ರಣ ಕೃತಿಗಳು ನಮಗೆ ಕಾಣಬಹುದು. ಮತ್ತು ಇದನ್ನು ಕಂಪ್ಲೀಟಾಗಿ ಇದು ರಾಜಮನೆತನದ ಮಹಿಳೆಯರಿಗೆ ಮೀಸಲಾಗಿರಿಸಲಾಗಿತ್ತು ಅಂತ ಕೂಡ ಹೇಳುತ್ತಾರೆ. ಕೆಲವು ಕಡೆ ವಿಜಯನಗರ ವಾಸ್ತುಶಿಲ್ಪದ ಬಗ್ಗೆ ಹೇಳುವಾಗ ದ್ರಾವಿಡ ಶೈಲಿಯ ವಿಕಸಿತ ರೂಪದ ಒಂದು ಆರ್ಕಿಟೆಕ್ಚರ್ಸನ್ನು ನಾವು ನೋಡ್ಬೋದು ಅಂದರೆ ಅದು ವಿಜಯನಗರ ಕಾಲದಲ್ಲಿ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೆ ಪರ್ಸಿ ಬ್ರೌನ್ ಅವರು. ಹಾಗಾಗಿ ಕಲ್ಯಾಣ ಮಂಟಪ ವಿಜಯನಗರ ವಾಸ್ತುಶಿಲ್ಪದ ಪ್ರಮುಖವಾದಂಥ ಲಕ್ಷಣ. ಅಲ್ಲಿಯವರೆಗೂ ಕೇವಲ ದೇವಸ್ಥಾನಗಳನ್ನು ಕಟ್ಟೋದು ಮಾತ್ರ ಇತ್ತು. ಯಾವಾಗ ದೇವಸ್ಥಾನಗಳಿಗೆ ಅಟ್ಯಾಚ್ ಆಗಿ ಕಲ್ಯಾಣ ಮಂಟಪ ಕಟ್ಟುವ ಪರಿಕಲ್ಪನೆ ಶುರುವಾಗಿದ್ದೇ ವಿಜಯನಗರ ಅರಸರ ಕಾಲದಿಂದ. ಹಾಗಾಗಿ ವಿಜಯನಗರ ಅರಸರ ವಾಸ್ತುಶಿಲ್ಪದ ಅತ್ಯಂತ ಪ್ರಮುಖ ಲಕ್ಷಣ ಅಂತಂದರೆ ಕಲ್ಯಾಣ ಮಂಟಪಗಳನ್ನು ಜಾಯಿಂಟ್ ಮಾಡೋದು. ಇದು ಕೃಷ್ಣದೇವರಾಯನ ಕಾಲದಲ್ಲಿ ಪ್ರಶ್ನೆಗಳು ಕೇಳಿದರೆ ನಮಗೆ ಉದಯಗಿರಿಯ ದೇವಾಲಯದಿಂದ ತಂದಂಥ ಬಾಲಕೃಷ್ಣನ ವಿಗ್ರಹವನ್ನು ಕೂಡ ಇಲ್ಲೇ ಆತ ರಚನೆ ಮಾಡಿದ್ದ. ಇನ್ನು ಲಕ್ಷ್ಮೀ ನರಸಿಂಹ ವಿಗ್ರಹ ಕೂಡ ಇದ್ರ ಬಗ್ಗೆ ಭಾಳ ಪ್ರಶ್ನೆಗಳು ಬಂದಿದೆ. 1528ರಲ್ಲಿ ಒಟ್ಟು 6.7 ಮೀಟರ್ ಎತ್ತರದ ಈ ಒಂದು ಏಕಶಿಲಾ ವಿಗ್ರಹ ಕೆತ್ತನೆ ಆಗಿರೋದು ಕೂಡ ವಿಜಯನಗರ ಕಾಲದಲ್ಲಿ ಅಂತ. ಹಾಗಾಗಿ ಈ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ವಿಚಾರದಲ್ಲಿ ಬಹಳ ಅದ್ಭುತವಾಗಿ ವಿಜಯನಗರದ ಬಗ್ಗೆ ನಿಮಗೆ ಹೇಳುತ್ತಾರೆ. ಜೊತೆಗೆ ಹಂಪೆ ವಿರೂಪಾಕ್ಷ ದೇವಾಲಯವನ್ನಂತೂ ಬಹಳಷ್ಟು ಸಾರಿ ವರ್ಣನೆ ಮಾಡಲಾಗಿದೆ. ಈ ಗೋಪುರ 2ನೇ ದೇವರಾಯನ ಕಾಲದಲ್ಲಿ ಅವನ ಅಧಿಕಾರಿಯಾಗಿದ್ದ ಪ್ರೋಲಂಗಟಿ ತಿಪ್ಪ ಅನ್ನೋನು ಇದನ್ನು ನಿರ್ಮಾಣ ಮಾಡ್ದ ಅಂತೇಳಿ ವಾಸ್ತುಶಿಲ್ಪ ನಮ್ಗೆ ಹೇಳುತ್ತೆ. ಇನ್ನು ವಿಠ್ಠಲ ದೇವಾಲಯ, ಹಂಪೆ ದೇವಾಲಯಗಳಲ್ಲೇ ಅತ್ಯಂತ ಭವ್ಯವಾದಂಥ ದೇವಾಲಯ. ಇಲ್ಲೇ ನಮಗೆ ಸಿಗೋದು ಸಂಗೀತದ ಕಂಬಗಳು ಅಂತ. ಏನು ನೀವು ಟ್ರಿಪ್ ಹೋದಾಗೆಲ್ಲ ಅದನ್ನು ಚೆಕ್ ಮಾಡಿದ್ದೀರಾ? ಅದನ್ನು ನಿಮಗೆ ಕೇಳ್ತಾರೆ, ಸಂಗೀತದ ಕಂಬಗಳು ಯಾವ ದೇವಾಲಯದಲ್ಲಿದೆ ಅಂತ. ಹಂಪೆ ಅಂತ ಗೊತ್ತಿರುತ್ತೆ, ಯಾವ ದೇವಾಲಯ ಅಂತ ಗೊತ್ತಿರಲ್ಲ. ನೆನ್ಪಿಟ್ಕೊಳ್ಳಿ, ವಿಠ್ಠಲ ದೇವಾಲಯದಲ್ಲೇ ಈ ಸಂಗೀತದ ಕಂಬಗಳಿವೆ. 16 ಅಡಿ ಎತ್ತರದ ಏಕಶಿಲಾ ಕಲ್ಲಿನ ರಥ ಯಾವ ದೇವಸ್ಥಾನದ ಪ್ರಾಂಗಣದಲ್ಲಿದೆ ಅಂತ ಕೇಳ್ತಾರೆ. ಹಾಗಾಗಿ ಏಕಶಿಲಾ ಕಲ್ಲಿನ ರಥದ ಒಂದು ಪ್ರಾಂಗಣ ಇರೋದು ಎಲ್ಲಿ ಅಂತಂದರೆ ಅದು ವಿಠ್ಠಲ ದೇವಾಲಯದಲ್ಲಿ. ಇನ್ನು ಪಟ್ಟಾಭಿರಾಮ ದೇವಾಲಯ ಹಂಪೆಯಲ್ಲೇ ಅತ್ಯಂತ ದೊಡ್ಡ ದೇವಾಲಯ. ನೆನಪಿಟ್ಕೊಳ್ಳಿ, ಹಂಪೆಯಲ್ಲಿ ಅತ್ಯಂತ ದೊಡ್ಡ ದೇವಾಲಯ ಅಂದ ತಕ್ಷಣ ನಿಮ್ಮ ತಲೆನಲ್ಲಿ ಹಂಪೆ ವಿರೂಪಾಕ್ಷ ಅಂತ ಬರ್ಬೋದು. ಅಲ್ಲ, ಪಟ್ಟಾಭಿರಾಮ ದೇವಾಲಯವನ್ನು ಹಂಪೆಯಲ್ಲೇ ಅತ್ಯಂತ ದೊಡ್ಡದು ಅಂತ ಕರಿತೀವಿ. ಇದು ಅಚ್ಯುತರಾಯನ ಕಾಲ, ಅಂದರೆ ಶ್ರೀಕೃಷ್ಣ ದೇವರಾಯದ ಮರಣಾನಂತರ ತುಳು ವಂಶದ ಕೊನೆಯ ದೊರೆಯಾಗಿ ಆಳ್ವಿಕೆ ಮಾಡಿದ ಅಚ್ಯುತರಾಯನ ಕಾಲದಲ್ಲಿ ಇದು ನಿರ್ಮಾಣ ಆಗಿತ್ತು ಅಂತ ಕೂಡ ಎಕ್ಸ್ಪ್ಲೈನ್ ಮಾಡಲಾಗತ್ತೆ. ಇನ್ನು ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ, ಪೆನುಗೊಂಡೆಯ ಗಗನ ಮಹಲ್, ಚಂದ್ರಗಿರಿಯ ರಾಜಮಹಲ್ ಮತ್ತು ರಾಣಿ ಮಹಲ್, ತಾಡಪತ್ರಿಯ ಚಿಂತಾಲರಾಯ ದೇವಾಲಯ. ಇನ್ನು ಲೈಪಾಕ್ಷಿ ಅಂತೂ ನಿಮಗೆ ಗೊತ್ತಿದೆ, ಶೈವರ ಅಜಂತ ಅಂತ ಕರೀತಾರೆ ಅಂತ ಲೈಪಾಕ್ಷಿ ದೇವಾಲಯಗಳು. ಪಾಪನಾಥೇಶ್ವರ, ವೀರಭದ್ರ, ದುರ್ಗಾ ದೇವಾಲಯ ಒಟ್ಟಾಗಿಲ್ಲಿ ನಾವು ಹೇಳ್ಬೋದು. ಒಟ್ಟು ಇದರಲ್ಲಿ 27 ಅಡಿಗಳ ಎತ್ತರದ ನಾಗಲಿಂಗ, 28 ಅಡಿ ಎತ್ತರದ ಏಕಶಿಲಾ ನಂದಿ ವಿಗ್ರಹಗಳನ್ನು ಕೂಡ ನಾವು ಇಲ್ಲಿ ಕಾಣ್ಬೋದು ಅಂತ. ಸೊ ಟೋಟಲ್ ಆಗಿ ವೆಲ್ಲೂರು, ಕಂಚಿ, ಶ್ರೀರಂಗಂ, ಶ್ರೀಶೈಲದಲ್ಲಿ ಕೂಡ ವಿಜಯನಗರ ಕಾಲದ ವಾಸ್ತುಶಿಲ್ಪಗಳನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಬರೋಣ, ಕ್ವಶನ್ ನಂಬರ್ 6. ಏನು ಅದ್ಭುತವಾದ ಪ್ರಶ್ನೆ ಅಂತೀರಾ? ಅಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ದಂಡನಾಯಕ, ದಿ ವೆಲ್ ನೋನ್ ಜನರಲ್ ಆಫ್ ಅಲಾವುದ್ದೀನ್ ಖಿಲ್ಜಿ. ನೋಡಿ, ಇಲ್ಲಿ ಇಲ್ತಮಶ್ ಇದೆ, ಮಲ್ಲಿಕಾಫರ್, ಬಲ್ಬನ್, ಆರಂ ಶಾ ಇದೆ. ಈ ಪ್ರಶ್ನೆ ನಿಮಗೆ ಯಾವಾಗ ಕೇಳಿದ್ರು ಉತ್ತರ ತುಂಬ ಚೆನ್ನಾಗಿ ಹೇಳ್ತೀರಿ. ಅದರಲ್ಲಿ ಬಹಳ ಮುಖ್ಯವಾದವನೇ ಮಲ್ಲಿಕಾಫರ್. ನಿಮಗೆಲ್ಲ ಗೊತ್ತಿದೆ, ಈತ ಒಬ್ಬ ತೃತೀಯ ಲಿಂಗಿ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಮಲ್ಲಿಕಾಫರ್ ಪ್ರಮುಖ ದಂಡನಾಯಕರುಗಳ ಲಿಸ್ಟಲ್ಲಿ ಇವನ ಹೆಸರು ಕೂಡ ಬರುತ್ತೆ. ಅದಕ್ಕಿಂತ ಮುಂಚೆ ಮಂಗೋಲರ ದಾಳಿಯನ್ನು ನೆನ್ಪಿಟ್ಕೊಳ್ಳಿ. ದೆಹಲಿಯ ಮೇಲೆ 5 ಬಾರಿ ಮಂಗೋಲ್ ದಾಳಿ ಆಗುತ್ತೆ ಅಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ. ಅದನ್ನು ಸ್ಟ್ರಿಕ್ಟಾಗಿ ನಿರ್ವಹಣೆ ಮಾಡಿದವರು ಜಾಫರ್ ಖಾನ್ ಮತ್ತು ಉಲುಗ್ ಖಾನ್.
ಅದಾದ ನಂತರ ನಸ್ರತ್ ಖಾನ್ ಕೂಡ ಇದ್ದ. ಮಲ್ಲಿಕ್ ಕಾಫರ್ 1209ರಲ್ಲಿ ಈತ ಗುಜರಾತ್ ಮೇಲೆ ಅಲಾವುದ್ದೀನ್ ಖಿಲ್ಜಿ ದಂಡಯಾತ್ರೆ ಹೋದಾಗ ಮಲ್ಲಿಕ್ ಕಾಫರ್ ಇವನಿಗೆ ಪರಿಚಯ ಆಗ್ತಾನೆ. ಅಲ್ಲಿಂದ ಮಲ್ಲಿಕ್ ಕಾಫರ್ ದಕ್ಷಿಣದ ದಂಡಯಾತ್ರೆಯಲ್ಲೇ ಅತ್ಯಂತ ಶ್ರೇಷ್ಠವಾಗಿ ಅಲಾವುದ್ದೀನ್ ಖಿಲ್ಜಿಗೆ ಈತ ಕೆಲಸ ಮಾಡ್ತಾನೆ. ದಕ್ಷಿಣ ಭಾರತದಲ್ಲೇ ಇಸ್ಲಾಂನನ್ನು ಇಡೀ ನಮ್ಮ ಅಲ್ಲಿ ಕೇರಳದವರೆಗೂ ಕೂಡ ಪ್ರಚಾರಕ್ಕೆ ತಂದವನೇ ಈ ಮಲ್ಲಿಕ್ ಕಾಫರ್ ಅಂತ ಕೂಡ ಇದೆ. ಅದು ಅಲಾವುದ್ದೀನ್ ಖಿಲ್ಜಿಯ ಕಾಲ. ಹಾಗಾಗಿ 1308 ದೇವಗಿರಿಯ ಮೇಲೆ ದಾಳಿ ಮಾಡ್ತಾನೆ. ಅಲ್ಲಿ ರಾಮಚಂದ್ರ ದೇವನನ್ನು ಸೋಲಿಸ್ತಾನೆ. ದೇವಗಿರಿ ಮೇಲೆ ದಾಳಿ ಮಾಡೋಕ್ಕೆ ಏನು ಕಾರಣ ಅಂತಲೂ ಕೂಡ ನಿಮಗೆ ಗೊತ್ತು. ಯಾಕೆ ಅಂತಂದರೆ ದೇವಲಾ ದೇವಿ ಮತ್ತು ಕರ್ಣದೇವ ಯಾವಾಗ ಗುಜರಾತಿಂದ ತಪ್ಪಿಸ್ಕೊಂಡು ಬಂದು ಇಲ್ಲಿ ನೆಲೆಯನ್ನು ಪಡ್ಕೊಂಡಿದ್ರು. ಹಾಗಾಗಿ ದೇವಗಿರಿಯ ರಾಮಚಂದ್ರ ದೇವನನ್ನು ಸೋಲಿಸ್ತಾನೆ. ಮುಂದೆ 1310ರಲ್ಲಿ ವಾರಂಗಲ್ ಮೇಲೆ ದಾಳಿ ಮಾಡ್ತಾರೆ. ವಾರಂಗಲ್ಲಿ ಕಾಕತೀಯರು ಇದ್ರು, 3ನೇ ಪ್ರತಾಪರುದ್ರ ದೇವ ಇದ್ದ. ಅದು ಕೂಡ ನಿಮಗೆ ಗೊತ್ತು. ವಾರಂಗಲ್ ದಾಳಿ ಆ ಮಲ್ಲಿಕ್ ಕಾಫರ್ನ ಅತ್ಯಂತ ಶ್ರೇಷ್ಠ ದಾಳಿಗಳಲ್ಲಿ ಒಂದು ಅಂತಾರೆ. ಯಾಕೆ ಅಂತಂದರೆ ಇಲ್ಲೇ ಗೋಲ್ಕಂಡದಲ್ಲೇ ಅವನಿಗೆ ಸಿಕ್ಕಿದ್ದೆ ಆ ಒಂದು ವಜ್ರ. ಇವತ್ತು ಬ್ರಿಟನ್ ರಾಣಿಯ ಕಿರೀಟದಲ್ಲಿರುವಂತಹ ಆ ವಜ್ರ ಏನಿದೆ ಅದು ಮೂಲತಃ ಸಿಕ್ಕಿದ್ದೆ ಅಲಾವುದ್ದೀನ್ ಖಿಲ್ಜಿ ಕಾಲಕ್ಕೆ, ಅದು ಮಲ್ಲಿಕ್ ಕಾಫರ್ಗೆ. ಇಲ್ಲಿಂದ ಮುಂದೆ ಮೊಘಲ್ ವಂಶಕ್ಕೆ ಆಯಿತು. ಬಾಬರ್ ಅದನ್ನು ಮೇಂಟೈನ್ ಮಾಡ್ದ. ಮುಂದೆ ಶಹಜಹಾನ್ ಅದನ್ನು ಮಯೂರ ಸಿಂಹಾಸನವನ್ನು ಮಾಡಿದಾಗ ಅಲ್ಲಿ ಆ ವಜ್ರವನ್ನು ಇಟ್ಟಿದ್ದ. ಮುಂದೆ ಕೊನೆಯದಾಗಿ 2ನೇ ಶಹಜಹಾನ್ನ ಕಾಲ, ಮೊಹಮ್ಮದ್ ಶಾನ ಕಾಲದಲ್ಲಿ ಕೂಡ ಅಫ್ಘನ್ ದೊರೆಗಳು ದಾಳಿ ಮಾಡಿದಾಗ ಆ ವಜ್ರ ಅಫ್ಘನ್ಗೋಯ್ತು. ಅಫ್ಘನ್ನಿಂದ ಮತ್ತೆ ಸಿಖ್ ಸಾಮ್ರಾಜ್ಯದ ಸ್ಥಾಪಕ ಮಹಾರಾಜ ರಣಜಿತ್ ಸಿಂಗ್ ವಾಪಸ್ ತಂದಿದ್ದ. ಅಲ್ಲಿಂದ ಡಾಲೌಸಿ ಅದನ್ನು ಪುನಃ ಬ್ರಿಟನ್ ರಾಣಿಯ ಕಿರೀಟಕ್ಕೆ ಕಳಿಸ್ದ. ಇಷ್ಟೊಂದು ಒಂದು ಉದ್ದದ ವಜ್ರದ ಚರಿತ್ರೆ ಅಂದರೆ ಅದು ಕೊಹಿನೂರು. ಅದು ಸಿಕ್ಕಿದ್ದೆ ಮಲ್ಲಿಕ್ ಕಾಫರ್ಗೆ. ಎಲ್ಲಿ ಸಿಕ್ತು ಅಂತಂದರೆ ಇದೇ ಗೋಲ್ಕಂಡದ ಪ್ರದೇಶದಲ್ಲಿ ಸಿಕ್ಕಿತ್ತು. ನೆಕ್ಸ್ಟು 1311 ವೆರಿ ಇಂಪಾರ್ಟೆಂಟ್, ದ್ವಾರ ಸಮುದ್ರದಲ್ಲಿ ನಿಮಗೆ ಗೊತ್ತಿದೆ ಬಲ್ಲಾಳ ದೇವನ ಕಾಲ. ದಕ್ಷಿಣ ಭಾರತದಲ್ಲೇ ಅತ್ಯಂತ ಪ್ರಬಲನಾಗಿರ್ತಕ್ಕಂಥ ಹೊಯ್ಸಳ ಸಾಮ್ರಾಜ್ಯದ ದೊರೆ ಅಂದರೆ ಅದು ಬಲ್ಲಾಳನ ಕಾಲ. ಆ ಬಲ್ಲಾಳನನ್ನು ಕೂಡ ಆಯ್ತು ಮಲ್ಲಿಕ್ ಕಾಫರ್ ಸೋಲಿಸ್ತಾನೆ. ಮುಂದೆ ಮಧುರೈನಲ್ಲಿ ಪಾಂಡ್ಯರನ್ನು ಸೋಲಿಸ್ತಾನೆ. ಸುಂದರ ಪಾಂಡ್ಯನ್ ಸೋತ ನಂತರ ವಾಪಸ್ ಬರೋ ಸಂದರ್ಭದಲ್ಲೇ ಮತ್ತೆ ರಾಜ ಶಂಕರದೇವ ದೇವಗಿರಿಯಲ್ಲಿ ಅವನನ್ನು ಸೋಲಿಸಿ ಆತ ದೆಹಲಿಗೆ ವಾಪಸ್ಸಾಗಿದ್ದ ಅಂಥೇಳಿ ಮಲ್ಲಿಕ್ ಕಾಫರ್ನ ದಾಳಿಗಳನ್ನು ಅದ್ಭುತವಾಗಿ ಹೇಳಿದ್ದೀನಿ. ಈಗ ನೀವು ಸಾಧನಾ ಅಕಾಡೆಮಿಯಲ್ಲಿ ದೆಹಲಿ ಸುಲ್ತಾನರ ಲಿಸ್ಟ್ ತೆಗೆದ್ರೆ ನಿಮ್ಗೆ ಅದರಲ್ಲಿ ಸಿಗ್ತದೆ. ಹಾಗಾಗಿ ಇನ್ನು ಉಳಿದವ್ರು ಯಾರು? ಇಲ್ತಮಿಷ್ನ ಒಬ್ಬ ಕುತುಬುದ್ದೀನ್ ಐಬಕ್ನ ಶ್ರೇಷ್ಠ ಗುಲಾಮ ಅಂತ ಕರಿತೀವಿ. ಇಲ್ತಮಿಷ್ ಅವನೇ ಜನರಲ್ ಆಗಿ ಕೆಲಸ ಮಾಡಿದವನು. ಇನ್ನು ಅಲಾವುದ್ದೀನ್ ಖಿಲ್ಜಿಯಲ್ಲಿ ಮಲ್ಲಿಕ್ ಕಾಫರ್. ಇನ್ನು ಇಲ್ತಮಿಷ್ ಕಾಲದಲ್ಲಿ ಮತ್ತೊಬ್ಬನು ಸಿಗ್ತಾನೆ ನಮಗೆ, ಬಲ್ಬನ್ ಕೂಡ ಸಿಗ್ತಾನೆ. ಸೊ ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆ. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್. 3ನೇ ಕಾರ್ನಾಟಿಕ್ ಯುದ್ಧ ಆಧುನಿಕ ಭಾರತ ಇತಿಹಾಸದಲ್ಲಿ ಅದ್ಭುತವಾದ ಪ್ರಶ್ನೆ ಇದು. 3 ಕಾರ್ನಾಟಿಕ್ ಯುದ್ಧಗಳು ಇವರ ನಡುವೆ ನಡೆದುವಂಥ 3ನೇ ಅಲ್ಲ 3 ಕಾರ್ನಾಟಿಕ್ ಯುದ್ಧಗಳು ಇನ್ ಬಿಟ್ವೀನ್ ದೀಸ್ 3 ಕಾರ್ನಾಟಿಕ್ಸ್ ವಾಸ್ ಫಾಟ್ ಬಿಟ್ವೀನ್ ಯಾರ್ಯಾರ ಮಧ್ಯ? ಬ್ರಿಟಿಷ್ ಆ್ಯಂಡ್ ಫ್ರೆಂಚ್ ಮಧ್ಯನ, ಮರಾಠರು ಮತ್ತು ಮೊಘಲರ, ಮರಾಠರು ಮತ್ತು ನಿಜಾಮ್ರ, ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷ್. ಇದನ್ನು ನೀವು ನೋಡ್ತಾ ಹೋದರೆ ವೆರಿ ಈಸಿಯಾಗಿ ಆನ್ಸರ್ನ ಗೆಸ್ಟ್ ಮಾಡ್ತೀರಾ. ಇದು ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆದಂಥ ಯುದ್ಧಗಳೇ 3 ಕಾರ್ನಾಟಿಕ್ ವಾರ್ಸ್ ಅಂತ. ಕೋರಮಂಡಲ ತೀರದ ಹಿನ್ನಾಡು ಪ್ರದೇಶಗಳನ್ನು ವಶಪಡಿಸ್ಕೊಳ್ಳೋದಕ್ಕಾಗಿಯೇ ನಡೆದಂಥ ಯುದ್ಧ. ಇನ್ನು ನಿಮಗೆ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ಮಧ್ಯೆ ನಡೆದಿರ್ತಕ್ಕಂಥವು ಆಂಗ್ಲೋ ಮೈಸೂರು ಯುದ್ಧಗಳು. ಓಕೆ, ಆಂಗ್ಲೋ ಮೈಸೂರು ಯುದ್ಧಗಳು ಇವರಿಬ್ಬರ ನಡುವೆ. ಓಕೆ, ಇನ್ನು ಉಳಿದವು ಯಾವುವು ನಿಮಗೆ ಅಂತ ಒಂದು ಕಾಂಟ್ರವರ್ಸಿ ಮಾಡರ್ನ್ ಇಂಡಿಯಾದಿಲ್ಲ. ಇನ್ನು 3 ಕಾರ್ನಾಟಿಕ್ ಬಗ್ಗೆ ಹೇಳಬೇಕು ಅಂದರೆ ಮೊದಲನೇ ಕಾರ್ನಾಟಿಕ್ ನಿಮಗೆ ಗೊತ್ತಿದೆ 1740-48 ಮಧ್ಯೆ ಈ ಒಂದು ಫಿಕ್ಸ್ ಆಗುತ್ತೆ. ಆ್ಯಕ್ಚುಲಿ 46 ಅಂತ ಹೇಳ್ತಾರೆ ನಿಮಗೆ. ಅದು ಟೋಟಲಿ ವಿಚಾರಗಳ ಸರಣಿ 40-48 ಮಧ್ಯೆ ಇದೆ. ಆ ಸಂದರ್ಭದಲ್ಲೇ ನಡೆದಂಥ ಕದನ ಅಡಿಯಾರ್ ಕದನ. ಈ ಅಡಿಯಾರ್ ಕದನದಲ್ಲೇ ಡೂಪ್ಲೆ ಯಶಸ್ವಿಯಾಗಿ ಗೆಲುವನ್ನು ಸಾಧಿಸ್ತಾನೆ. ಗೆಲುವು ಸಾಧಿಸಿ ಇನ್ನೇನು ಆಕ್ರಮಿಸಬೇಕು ಅಂದಾಗ ಯುರೋಪ್ನಲ್ಲಿ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಆಗಿತ್ತು. ಹಾಗಾಗಿ ಮೊದಲ ಕಾರ್ನಾಟಿಕ್ ಯುದ್ಧ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಅಂತ ಕೂಡ ಕರಿತೀವಿ. ನೆಕ್ಸ್ಟು 2ನೇ ಕಾರ್ನಾಟಿಕ್ ಕೂಡ ವೆರಿ ಇಂಪಾರ್ಟೆಂಟು. 1749-54 ಮಧ್ಯೆ ನಡೆದಿದೆ. ಅದು ಪಾಂಡಿಚೇರಿ ಒಪ್ಪಂದದಲ್ಲಿ ಮಾಯಿತು. ಇಲ್ಲಿ ನಡೆದಂಥ ಒಂದು ಆಂತರಿಕ ಕದನ ಅಂದರೆ ಅಂಬೋರ್ ಕಾಳಗ ಅಂತ ಕೂಡ ಕರಿತೀವಿ. ಇಲ್ಲಿ ಡೂಪ್ಲೆ ವರ್ಸಸ್ ರಾಬರ್ಟ್ ಕ್ಲೈವ್ ನಡುವೆ ಬಹಳ ವಿರೋಚಿತ ಹೋರಾಟವನ್ನು ಮಾಡ್ತು. ಆದರೆ ನಂತರದಲ್ಲಿ ಇಲ್ಲಿ ರಾಬರ್ಟ್ ಕ್ಲೈವ್ 2ನೇ ಕಾರ್ನಾಟಿಕ್ಕಲ್ಲಿ ಯಶಸ್ಸನ್ನು ಗಳಿಸಿ ಆರ್ಕಾಟನ್ನು ವಶಪಡಿಸಿಕೊಂಡು ಈ ಹೈದರಾಬಾದ್ ಪ್ರಾಂತ್ಯಗಳನ್ನ ಫ್ರೆಂಚರಿಗೆ ಬಿಟ್ಟುಕೊಟ್ಟದ್ದು. ಈಗನೇ ಡೂಪ್ಲೆ ಇಲ್ಲಿ ರಾಜೀನಾಮೆ ಕೊಟ್ಟು ವಾಪಸ್ ಹೋಗಿದ್ದು. ಹಾಗೆ ವಾಪಸ್ ಹೋದ ನಂತರನೇ ಇಲ್ಲಿ ಗೊಡೆಹೂ ಬರ್ತಾನೆ. ಗೊಡೆಹೂ ಬಂದು ವಾಪಸ್ ಹೋದ್ಮೇಲೆ 3ನೇ ಕಾರ್ನಾಟಿಕ್ ಯುದ್ಧದ ಕಾಲಕ್ಕೆ ಬಂದವನೇ ಕೌಂಟ್ ಡಿ ಲಾಲಿ ಅಂತ ಕರಿತೀವಿ. ಹಾಗಾಗಿ ಡೂಪ್ಲೆ, ಗೊಡೆಹೂ, ಕೌಂಟ್ ಡಿ ಲಾಲಿ ಇವರು 3 ಜನ ಗವರ್ನರ್ಗಳು ಇದ್ದವರು. ಹಾಗಾಗಿ 3ನೇ ಕಾರ್ನಾಟಿಕ್ ಕೂಡ ಅಷ್ಟೇ 1758-63 ಮಧ್ಯೆ ನಡೀತು. ಇದು ಕೂಡ ಪ್ಯಾರಿಸ್ ಒಪ್ಪಂದ.
ಬಟ್ ಇದರಲ್ಲಿ ನಡೆದಂಥ ಒಂದು ಆಂತರಿಕ ಕದನವೇ ವಾಂಡಿ ವಾಶ್ ಅಂತ ಕರಿತೀವಿ. ಕೌಂಡಿ ಲಾಲಿ ಮತ್ತು ಐರ್ಕೂಟ್ ಮಧ್ಯೆ ನಡೆದಂಥದ್ದು. ಹಾಗಾಗಿ ಯಾವಾಗಲೂ ಹುಡುಗರಿ ನಾನು ತುಂಬ ಜೋಕಾಗಿ ಶಾರ್ಟ್ಕಟ್ ಹೇಳ್ತಾ ಇರ್ತೀನಿ, ಅಡಿ ಅಂಬುನ ವಾಶ್ ಮಾಡ್ಕ ಅಂತ. ಹಾಗಾಗಿ ಇದು ಒಂದು ಶಾರ್ಟ್ಕಟ್, ಅಡಿ ಅಂಬುನ ವಾಶ್ ಮಾಡ್ಕ ಅಂದರೆ ಅಡಿಯಾರ್, ಅಂಬೋರ್ ಮತ್ತು ವಾಂಡಿ ವಾಶ್ ಇವು 3 ಕರ್ನಾಟಕಲ್ಲಿ ನಡೆದಂಥ ಕದನಗಳು. 1760 ಈ ವಾಂಡಿ ವಾಶ್ ಕದನ ಸಂಪೂರ್ಣವಾಗಿ ಫ್ರೆಂಚರು ಸೋಲ್ತಾರೆ. ಬ್ರಿಟಿಷರಿಗೆ ಹೆಚ್ಚಿನ ಒಂದು ಆದ್ಯತೆಯಲ್ಲಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಬರೋಣ, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್. ತಾಜ್ ಮಹಲ್ನ ವಾಸ್ತು ತಜ್ಞ ಯಾರು ಅಂತ. ಹೂ ವಾಸ್ ದ ಆರ್ಕಿಟೆಕ್ಟ್ ಆಫ್ ತಾಜ್ ಮಹಲ್? ಯಾರು? ಉಸ್ತಾದ್ ಇಸಾ. ಇನ್ನು ಶಹಜಹಾನ್, ಅಸಫ್ ಖಾನ್ ಮತ್ತು ಧಾರಾ. ಬಹಳ ಜನರು ಈ ಪ್ರಶ್ನೆ ಕೊಟ್ಟರೆ ತಾಜ್ ಮಹಲ್ ಅಂದ ತಕ್ಷಣ ಶಹಜಹಾನ್ ಹೆಸರು ನೆನಪಾಗುತ್ತೆ, ಎಲ್ಲರೂ ಶಹಜಹಾನ್ ಆಗ್ತೀರಿ. ಪ್ರಶ್ನೆ ಇರೋದು ವಾಸ್ತು ತಜ್ಞರು ಯಾರು ಅಂತ. ಹಾಗಾಗಿ ವೆರಿ ಈಸಿಯಾಗಿ ಹೇಳ್ಬೋದು ನೀವು, ತಾಜ್ ಮೆಹಲ್ನ ವಾಸ್ತು ತಜ್ಞನಾಗಿ ಕೆಲಸ ಮಾಡಿದ್ದು ಆ ಕಾಲಕ್ಕೆ ಬೇರೆಯವರು, ಅವರೇನೆ ಉಸ್ತಾದ್ ಇಸಾ ಅಂತಿದೆ ನೋಡಿ ಮೊದಲನೇ ಆಪ್ಷನ್. ಆ ಉಸ್ತಾದ್ ಇಸಾ ಇದರಲ್ಲಿ ಕೆಲಸ ಮಾಡಿದ್ರು. ರಚನೆಯಾಗಿದ್ದು ಶಹಜಹಾನ್ ಕಾಲದಲ್ಲೇ. ಶಹಜಹಾನ್ ತನ್ನ ನೆಚ್ಚಿನ ಮಡದಿ ಮುಮ್ತಾಜ್ ಮಹಲ್ ಅಳಿಗೋಸ್ಕರವಾಗಿ ಶಹಜಹಾನ್ ಈ ಒಂದು ಅರಮನೆಯನ್ನು ಆ ಕಾಲಕ್ಕೆ ಕಟ್ಟಿಸ್ದ ಅಂತ. ಮುಂದೆ ಅದು ಸಮಾಧಿಯಾಗಿ ಕನ್ವರ್ಟ್ ಆಯಿತು. ಯಮುನಾ ನದಿಯ ದಂಡೆಯ ಮೇಲೆ ಆಗ್ರಾದ ನಗರದಲ್ಲಿ ಇದನ್ನು ನಿರ್ಮಾಣ ಮಾಡಿದ. ಮುಂದೆ 1631ರಿಂದ 1653 ನಡುವೆ ಇದನ್ನು ರಚಿಸಲಾಗಿದೆ ಅಂತ. ಭಾಳಷ್ಟು ಜನರು ಇದನ್ನು ಪ್ರೇಮಸೌಧ ಅಂತ ಕೂಡ ಕರೀತಾರೆ. ನಮ್ಮಲ್ಲಿ ಕೆಲವರು ಇದನ್ನು ಒಪ್ಪೋದಿಲ್ಲ. ಏನು ಸ್ವಾಮಿ, 1-2 ಹೆಣಗಳು ಹೂತಿರೋ ಜಾಗವನ್ನು ಪ್ರೇಮಸೌಧ ಅಂತ ಹೆಂಗೆ ಹೇಳ್ತೀರಿ ಅಂತ ಕೆಲವರು ಪ್ರಶ್ನೆ. ಇನ್ನು ಕೆಲವರು ಇಲ್ಲ, ಇದು ಏನೇನೋ ಮಂದಿರಗಳಿತ್ತು, ಇಲ್ಲಿ ನಿರ್ಮಾಣ ಮಾಡಿದ್ದಾರೆ, ಇದ್ರ ಬಗ್ಗೆ ನೀವು ತುಂಬ ವಿಶ್ಲೇಷಣೆ ಮಾಡ್ತೀರಿ ಅಂತ. ನಮಗೆ ಈ ಔಟೆಡ್ ಮ್ಯಾಟ್ರ್ಗಳು ಬೇಡ. ನಾವು ಎಜುಕೇಷನ್ಸ್ಗಾಗಿ ಏನು ಓದಬೇಕೋ ಅಷ್ಟು ಓದ್ಕೊಳ್ಳೋಣ. ಎಕ್ಸಾಮ್ಸಲ್ಲಿ ನಮ್ಗೆ ಏನು ಬೇಕೋ ಆ ಒಂದು ಶಿಕ್ಷಣದ ದೃಷ್ಟಿಯಿಂದ ಮಾತ್ರ ಈ ಥರದ್ದನ್ನು ನಾವು ನೋಡಬೇಕು. ಓಕೆ, ನಾವು ಶಿಕ್ಷಣದಲ್ಲಿ ಆಗಿ ಒಳ್ಳೆ ಉದ್ಯೋಗವನ್ನು ಗಳಿಸಿದ ನಂತರ ಬೇಕಾದ್ರೆ ವಿಶ್ಲೇಷಣೆಗಳನ್ನು ಮಾಡ್ಕೊಂಡು ಹೋಗೋಣ. ಬಟ್ ಈಗ ನಮ್ಮ ಉದ್ದೇಶ ಕೇವಲ ಪರೀಕ್ಷಾ ದೃಷ್ಟಿಯಿಂದ ಮಾತ್ರ, ಅನ್ಯಥಾ ಯಾರು ಭಾವಿಸಬಾರ್ದು. 1631ರಿಂದ 53 ನಡುವೆ ಇದು ರಚನೆ ಆಗುತ್ತೆ. ಇದರ ವಾಸ್ತುಶಿಲ್ಪಿನೇ ಉಸ್ತಾದ್ ಇಸಾ ಅಥವಾ ಉಸ್ತಾದ್ ಅಹಮದ್ ಲಹೋರಿ ಅಂತ ಕರಿತೀವಿ, ವಾಸ್ತುಶಿಲ್ಪಿ ತಜ್ಞ. ಜೊತೆಗೆ ಇದರ ಮುಂದಿರುವಂಥ ತೋಟದ ನಕ್ಷೆಯನ್ನು ಮಾಡಿದವನೇ ರಣಮಲ್ ಅಂತ. 1983ರಿಂದ ಇದು ಯುನೆಸ್ಕೋ ಸಾಂಸ್ಕೃತಿಕ ಪಟ್ಟಿಗೆ ಇದನ್ನು ಸೇರಿಸಲಾಗಿತ್ತು. ಇನ್ನು ಬಿಳಿ ಅಮೃತ ಶಿಲೆಯನ್ನು ಬಳಸುವಂಥ ಅದ್ಭುತ ಕಲೆ, ಅದರ ನಕ್ಷೆಯನ್ನು ರಚನೆ ಮಾಡಿದವನೇ ವೆರೇನಿಯೋ ಅಂತ ಕೂಡ ಕರಿತೀವಿ. ತಾಜ್ ಮಹಲ್ನ ಈ ನಕ್ಷೆ ರೆಡಿಯಾಗಿದ್ದೆ ವೆರೇನಿಯೋದಿಂದ. ಇದರ ಮೇಲೆ ಅದ್ಭುತವಾದಂಥ ಕ್ಯಾಲಿಗ್ರಫಿ ಬರವಣಿಗೆಗಳಿತ್ತು. ಅದನ್ನು ಅಬ್ದುಲ್ ಹಕ್ ಇದನ್ನು ರಚನೆ ಮಾಡ್ದ ಅಂತ ಕೂಡ ನಮಗೆ ಕಂಡು ಬರುತ್ತೆ. ಇನ್ನೊಂದು ವೆರಿ ಸ್ಟ್ರಾಂಗೆಸ್ಟ್ ಕ್ವಶನ್ ಕೇಳ್ಬಿಟ್ಟಿದ್ದಾನೆ, ವೇರ್ ವಾಸ್ ಶಿವಾಜಿ ಬೋರ್ನ್? ಶಿವಾಜಿ ಎಲ್ಲಿ ಜನಿಸಿದರು? ನಮ್ಮಲ್ಲಿ ಮರಾಠ ಛತ್ರಪತಿ ಶಿವಾಜಿ ಜನಿಸಿದ್ದು ಎಲ್ಲಿ? ಶಿವನೇರಿ ದುರ್ಗ, ಪುರಂದರ, ಪುಣೆ, ರಾಜ್ಘಾಟ್. ಯಾವುದು ಅಂತ ಕೇಳಿದ್ರೆ ವೆರಿ ಈಸಿ, ಕನ್ಸಲ್ಲಿ ಕೇಳಿದ್ರು ಹೇಳ್ತೀರಿ ನೀವು, ಅದೇನೇ ಶಿವಾಜಿ ಅವರ ಜನ್ಮಸ್ಥಳದ ಬಗ್ಗೆ. ಓಕೆ, ಬಟ್ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ನಮಗೆ ಈ ಒಂದು ರಾಯ್ಗಢದ ವಿಚಾರ ಇರ್ಬೋದು, ಶಿವನೇರಿ ದುರ್ಗ ಇರ್ಬೋದು, ಬಟ್ ಇಲ್ಲಿ ರಾಜ್ಘಾಟ್ ಅಂತ ಇರೋದಿಲ್ಲ. ರಾಯ್ಗಢ, ಪುಣೆ, ಶಿವನೇರಿ ದುರ್ಗ, ಪುರಂದರ ಒಪ್ಪಂದ, ತುಂಬ ಅದ್ಭುತವಾದ ವಿಚಾರಗಳು. ಹಾಗಾಗಿ ಶಿವನೇರಿ ದುರ್ಗದಲ್ಲಿ ಆತನ ಜನನ ಆಗಿತ್ತು. ಫೆಬ್ರವರಿ 19, 1630 ಅಂತ ಹೇಳಲಾಗತ್ತೆ. ಆದರೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಅದು ಬೇರೆಯೇ ವಿಚಾರಗಳಿದ್ದಾವೆ, ಅದೆಲ್ಲ ಬಿಟ್ಟಾಕಿ ನಮ್ಮ ಪಠ್ಯಪುಸ್ತಕದಲ್ಲಿರೋದನ್ನು ಹೇಳೋಣ. ನೆಕ್ಸ್ಟು ಶಹಜಿ ಭೋನ್ಸ್ಲೆ ಮತ್ತು ಜೀಜಾಬಾಯಿ ಇವರ ತಂದೆ ತಾಯಿಗಳು. ಅದರಲ್ಲೂ ತಾಯಿ ಜೀಜಾಬಾಯಿ ಮಹಾನ್ ಮಾತೆ ಅಂತಲೇ ಕೂಡ ಅವಳನ್ನು ಕರಿತೀವಿ. 1669 ಇವನ ಪ್ರತಾಪ್ಗಢ ಕದನ ಮರಿಲಾರದೇ ಇರೋದು ಶಿವಾಜಿಯ ಚರಿತ್ರೆಯಲ್ಲಿ. ಅಜಾನುಬಾಹು ದೇಹದ ಅಫ್ಜಲ್ ಖಾನ್ನನ್ನು ಅವನ ಕಿಬ್ಬೊಟ್ಟೆಯನ್ನು ಇರಿಯೋದ್ರ ಮೂಲಕ ಕೊಂದ ಅಂತ ಹೇಳ್ತೀವಿ. ಇನ್ನು 1665 ಪುರಂದರ ಒಪ್ಪಂದ. ಔರಂಗಜೇಬನಿಗೆ ಯಾವ ಕಾರಣಕ್ಕೂ ಶಿವಾಜಿಯನ್ನು ಸೋಲಿಸೋದಕ್ಕಾಗಲ್ಲ ಅಂತ ಗೊತ್ತಾದಾಗ ಮೊಘಲ್ ಸಾಮ್ರಾಜ್ಯದ ಸೈನಿಕತ್ವದ ಒಂದು ನೆಲೆಯನ್ನು ಕೊಟ್ಟಿದ್ದು ರಾಜ ಜೈಸಿಂಗ್ಗೆ. ಜೈಸಿಂಗ್ ಬಂದಿದ್ದರಿಂದಾಗಿ ಹೋರಾಟ ಸಂಬಂಧಿಕರ ಜೊತೆ ಮಾಡೋದು ಅಷ್ಟು ಸರಿಯಲ್ಲ ಅನ್ನೋ ಕಾರಣಕ್ಕಾಗಿ ಪುರಂದರ ಒಪ್ಪಂದ ಮಾಡಿಕೊಂಡು ಆತ ಔರಂಗಜೇಬನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ. ಇನ್ನು 1666 ನಿಮಗೆ ಗೊತ್ತಿದೆ, ಶಿವಾಜಿಯನ್ನು ಬಂಧಿಸಿ ಆಗ್ರಾದಲ್ಲಿಟ್ಟಿದ್ರು. ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾನೆ. 1670 ಸಿಂಹಗಡ ವಶ, ತಾನಾಜಿ ಯೋಧನ ಸಾಹಸ ಅಂತೂ ಮರೆಯಂಗಿಲ್ಲ. ನಾನು ಯೂಟ್ಯೂಬ್ ಕ್ಲಾಸ್ ಮಾಡುವಾಗ ಮೊದಲ ಬಾರಿ ತಾನಾಜಿ ಬಗ್ಗೆ ಹೇಳಿದಾಗ ಭಾಳಷ್ಟು ಜನರು ಏನೋ ಒಂದು ಕತೆ ಹೇಳಿದ್ದೀರಾ ಅಂದ್ಕೊಂಡ್ರು. ಆದರೆ ನೆನಪಿಡುಗಳಿ, ಕೊಂಡಾಣ ದರ್ಗಾ ಯಾಗ ಸಿಂಹಗಡ ಆಯಿತು ಅನ್ನೋದಕ್ಕೆ ಆ ಸಿಂಹಗಡದ ಹಿಂದಿನ ಶಿವಾಜಿಯ ಸಿಂಹವೇ ರಾಜ ತಾನಾಜಿ. ಯಾವಾಗ ತಾನಾಜಿ ಫಿಲ್ಮ್ ಬಂತೋ ಆವಾಗ ಒಪ್ಕೊಂಡ್ರು ನಮ್ಮ ವಿಡಿಯೋದ ವಿಚಾರಗಳನ್ನು. ನಾವು ಏನೇ ಕೊಡಬೇಕು ಅಂದರೆ ಅಥೆಂಟಿಕೇಟೆಡ್ ಇದ್ದರೆ ಮಾತ್ರ ರಮೇಶ್ ಸರ್ ಇತಿಹಾಸ ಮಾತಾಡ್ತಾರೆ, ಇಲ್ಲಾಂದರೆ ಮಾತಾಡೋದಿಲ್ಲ. ಹಾಗಾಗಿ 1670 ಸಿಂಹಗಡದ ವಶ, ತಾನಾಜಿ ಯೋಧನ ಸಾಹಸ. ಇನ್ನು 1674 ಶಿವಾಜಿಯ ಪಟ್ಟಾಭಿಷೇಕ ರಾಯ್ಗಢ. ಎಲ್ಲರೂ ಪಟ್ಟಾಭಿಷೇಕ ಆದಮೇಲೆ ಹೋರಾಟ ಮಾಡಿದ್ರೆ ಇವ್ರು ಹಿಂಗಲ್ಲ,
ತನ್ನ ಸಾಮ್ರಾಜ್ಯವನ್ನು ಬಲಪಡಿಸಿಕೊಂಡು ಆನಂತರ ಪಟ್ಟಾಭಿಷೇಕ ಮಾಡಿದವರು ಇವರು. ಹಾಗಾಗಿ ರಾಯಗಢದಲ್ಲಿ ಮುಂದೆ 80ಕ್ಕೆ ಅವರು ಮರಣ ಕೂಡ ಹೊಂತಾರೆ. ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಶಿವಾಜಿಯ MCQsಗಳು ಕೂಡ ನಿಮಗೆ ನಮ್ಮ ಸ್ಫೂರ್ತಿ ಅಕಾಡೆಮಿಯಲ್ಲಿ ಕೂಡ ಸಿಗ್ತವೆ. ನೆಕ್ಸ್ಟ್ ಬರೋಣ, ಶಿವಾಜಿಯ ಮಂತ್ರಿಮಂಡಲವನ್ನು ಏನೆಂದು ಕರೆಯುತ್ತಿದ್ದರು ಅಂತ. ಶಿವಾಜಿ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್ ವಾಸ್ ಕಾಲ್ಡ್. ಅವನು ಮಂತ್ರಿಮಂಡಲನ ಏನಂತ ಕರೀತಾ ಇದ್ರು? ಮಂತ್ರಿಮಂಡಲ, ಮಂತ್ರಿ ಪರಿಷತ್, ಅಷ್ಟಪ್ರಧಾನರು, ಅಠಾರ ಕಚೇರಿ ಅಂತಿದೆ. ಅಠಾರ ಕಚೇರಿ ಬಿಟ್ಟಾಕ್ಬಿಡಿ, ಅದು ಚಿಕ್ಕದೇವರಾಜ ಒಡೆಯರವರ ಕಾಲದಲ್ಲಿ 18 ಇಲಾಖೆಗಳನ್ನು ಮಾಡ್ತಾರೆ. ಇನ್ನು ಮಂತ್ರಿಮಂಡಲ, ಮಂತ್ರಿ ಪರಿಷತ್ ಇದು ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಬಳಸ್ತಕ್ಕಂಥ ಪದಗಳು. ಇನ್ನು ಉಳಿದ್ರೆ ನಿಮಗೆ ಮಧ್ಯಕಾಲೀನ ಇತಿಹಾಸದಲ್ಲಿ ಅಷ್ಟಪ್ರಧಾನ ವ್ಯವಸ್ಥೆಯನ್ನು ತಂದವರೇ ಶಿವಾಜಿ ಮಹಾರಾಜ್. ಅದರಲ್ಲೂ ಪೇಶ್ವೆ ಪ್ರಧಾನಮಂತ್ರಿ ಕೆಲಸ ಮಾಡ್ತಾ ಇದ್ದರು. ಸರಿ ನೌಬತ್ ಅಥವಾ ಸೇನಾಧಿಪತಿಯಾಗಿ ಮಿಲಿಟರಿ ಅಧಿಕಾರಿಗಳನ್ನು ನೋಡ್ಕೊಳ್ತಾ ಇದ್ದ. ಇನ್ನು ಸುಮಂತ ಅನ್ನೋ ಪೋಸ್ಟ್ ಇತ್ತು, ಅದು ವಿದೇಶಾಂಗ ವ್ಯವಹಾರ. ಇನ್ನು ನ್ಯಾಯಾಧೀಶನಾಗಿ ನ್ಯಾಯ ಕೊಡ್ತಾ ಇದ್ದ. ಅಮಾತ್ಯ ಅಥವಾ ಮಜುಮ್ದಾರ್ ಅಂತ ಕರಿತೀವಿ, ಆತ ಅಕೌಂಟೆಂಟ್. ಇನ್ನು ಪಂಡಿತ್ ರಾವ್ ಅಂತ ಬರ್ತಾರೆ, ಧಾರ್ಮಿಕ ಮತ್ತು ದತ್ತಿ. ವಕಾಯ ನವೀಸ್ ಪೊಲೀಸ್ ಮತ್ತು ಗುಪ್ತಚರ. ಇನ್ನು ಸುರ್ನವೀಸ್ ಕಾರ್ಯದರ್ಶಿ. ಈ 8 ಅಷ್ಟಪ್ರಧಾನ ವ್ಯವಸ್ಥೆಯೇ ಇವ್ರ ಕಾಲದಲ್ಲಿ ಇತ್ತು ಅಂತ ನಾನು ಹೇಳ್ಬೋದು. ಇನ್ನು ಕ್ವಶನ್ ನಂಬರ್ 11, ಅದ್ಭುತವಾದ ಪ್ರಶ್ನೆ. ವೇದಗಳ ಕಾಲದ ಬುಡಕಟ್ಟು ಸಭೆಗಳ ಬಗ್ಗೆ ಇದೆ. ಟ್ರೈಬಲ್ ಅಸೆಂಬ್ಲೀಸ್ ಇನ್ ದ ವ್ಯಾದಿಕ್ ಪೀರಿಯಡ್ ಯಾವುದು? ಸಭಾ ಮತ್ತು ಸಮಿತಿ, ಸಭಾ ಮತ್ತು ವಿಧಾತ, ಏನು ಸಮಿತಿ ಮತ್ತು ಗಣ, ವಿಧಾತ ಮತ್ತು ಗಣ ಅಂತಿದೆ. ಯಾವುದು? ಭಾಳ ಈಸಿಯಾಗಿ ಹೇಳ್ತೀರಿ ನೀವು. ಬುಡಕಟ್ಟು ಸಭೆಗಳು ನಡೀತಾ ಇದ್ದಿದ್ದು ಆ ಕಾಲದಲ್ಲಿ ಸುಬಾ ಮತ್ತು ಸಮಿತಿಗಳು. ಸಭಾ ಮತ್ತು ಸಮಿತಿಗಳು ಈ ಕಾಲದಲ್ಲಿ ಇತ್ತು. ಸುಬಾ ಅದು ಅಕ್ಬರ್ನ ಕಾಲದ್ದು. ಸಭಾ ಮತ್ತು ಸಮಿತಿ ನೋಡಿ, ಇವುಗಳನ್ನು ಪ್ರಜಾಪತಿಯ 2 ಮಕ್ಕಳು ಅಂತಲೇ ಹೇಳಲಾಗತ್ತೆ. ಋಗ್ವೇದದಲ್ಲಿ 8 ಬಾರಿ ಮತ್ತು ಅಥರ್ವವೇದದಲ್ಲಿ 17 ಬಾರಿ ಈ ಒಂದು ಬುಡಕಟ್ಟು ಸಮುದಾಯಗಳ ಬಗ್ಗೆ ಉಲ್ಲೇಖ ಇದೆ. ಸಭಾ, ಸಮಿತಿ, ವಿಧಾತ, ಗಣ ಅನ್ನುವಂತಹ 4 ವ್ಯವಸ್ಥೆಗಳನ್ನು ವೇದಗಳ ಕಾಲದಲ್ಲಿ ನೋಡ್ಬೋದು. ಅದರಲ್ಲಿ ಸಭೆ ಅಂತೂ ಹಿರಿಯರ ಮಂಡಳಿಯಾಗಿತ್ತು. ಇದರ ಮುಖ್ಯಸ್ಥ ಸಭಾಪತಿ ಅವನೇ ಇದ್ದ. ಇದು ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡೋದ್ರ ಜೊತೆಗೆ ನ್ಯಾಯಾಂಗ ಮತ್ತು ಆಡಳಿತದ ಕಾರ್ಯಗಳನ್ನು ನೋಡ್ಕೊಳ್ತಾ ಇತ್ತು. ಇನ್ನು ಸಮಿತಿ ವಿಚಾರ ಋಗ್ವೇದದಲ್ಲಿ 9 ಬಾರಿ, ಅಥರ್ವ ವೇದದಲ್ಲಿ 16 ಬಾರಿ ಉಲ್ಲೇಖ ಇರುವಂಥ ಪದ. ಒಂದು ಜಾನಪದ ಬುಡಕಟ್ಟಿನ ಜನರಿಂದ ಇದು ಕೂಡಿರ್ತಕ್ಕಂಥದ್ದು. ಜನರಲ್ ಅಸೆಂಬ್ಲಿ ಥರ ತಾತ್ವಿಕ ಮತ್ತು ಧಾರ್ಮಿಕ ಸಮಾರಂಭಗಳನ್ನು ನಡೆಸೋದು ಕೂಡ ಇವರಿಗೆ ಜವಾಬ್ದಾರಿಯನ್ನು ಕೊಡಲಾಗ್ತಾ ಇತ್ತು. ಇನ್ನು ವಿಧಾತದ ಬಗ್ಗೆ ಉಲ್ಲೇಖ ಇದೆ. ಋಗ್ವೇದದಲ್ಲಿ 122 ಬಾರಿ, ಅಥರ್ವವೇದದಲ್ಲಿ 22 ಬಾರಿ ಉಲ್ಲೇಖಗೊಂಡಿರುವಂತಹ ಒಂದು ವಿಧಾತ. ಇದು ಋಗ್ವೇದ ಕಾಲದ ಆರಂಭಿಕ ಸಂಸ್ಥೆ ಅಂತಲೇ ಕೂಡ ಹೇಳಲಾಗತ್ತೆ. ಇದೊಂದು ಉತ್ತಮವಾದಂಥ ವಿಚಾರ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಹೀಗಿದೆ, ತಿರುಮಲ ರಾವ್ ಯಾರ ಅಧೀನದಲ್ಲಿ ಉನ್ನತ ಹುದ್ದೆ ಹೊಂದಿದ್ದರು ಅಂತ. ಎಷ್ಟು ಅದ್ಭುತವಾದ ಪ್ರಶ್ನೆ ಇದು ಅಂತಂದರೆ, ನಿಮ್ಗೆ ಈ ಪ್ರಶ್ನೆ ಬಂದಿರೋದ್ರಿಂದ ನೀವು ಪಿನ್ ಟು ಪಿನ್ ಮೈಸೂರು ಒಡೆಯರು ಓದಬೇಕು ಅನ್ನೋದಕ್ಕೆ ಈ ಪ್ರಶ್ನೆನೇ ಸಾಕ್ಷಿ. ತಿರುಮಲ ರಾವ್ ಹೆಲ್ಡ್ ಹೈ ಆಫೀಸ್ ಅಂಡರ್ ಅಂತ ಬರುತ್ತೆ ನೋಡಿ. ಟಿಪ್ಪು ಸುಲ್ತಾನ್, ಹೈದರಾಲಿ, ರಾಜ ಲಕ್ಷ್ಮಮ್ಮಣ್ಣಿ, ಇನ್ನು ರಾಜ ಒಡೆಯರ್. ಯಾರ ಕಾಲದಲ್ಲಿ ತಿರುಮಲ ರಾವ್ ಇದ್ದರು ಅಂತಂದರೆ ವೆರಿ ಈಸಿ, ನೀವು ಗೆಸ್ ಮಾಡ್ಬೋದು. ಅದೇ ರಾಣಿ ಲಕ್ಷ್ಮಮ್ಮಣ್ಣಿ ಅವರ ಕಾಲದಲ್ಲಿದ್ದವರೇ ಈ ತಿರುಮಲ ರಾವ್. ನೋಡಿ, 4ನೇ ಆಂಗ್ಲೋ ಮೈಸೂರು ಯುದ್ಧ ಮುಗ್ದಿತ್ತು. ಟಿಪ್ಪು ಸುಲ್ತಾನ್ ಮರಣ ಹೊಂದಿದ್ರು 1799 ವೇಳೆಗೆ. ಈಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಪ್ರಾಪ್ತ ವಯಸ್ಸಿನ ಬಾಲಕ. ಅವನನ್ನು ಅಧಿಕಾರಕ್ಕೆ ತರಬೇಕು. ತರುವಾಗ ಅಧಿಕಾರದ ಹಸ್ತಾಂತರ ಮಾಡಬೇಕು ಅಂಥೇಳಿ 1799ರಲ್ಲಿ ಒಂದು ಒಪ್ಪಂದ ಆಗುತ್ತೆ. ಶ್ರೀರಂಗಪಟ್ಟಣ ಪೂರಕ ಒಪ್ಪಂದ ಮತ್ತು ಅಧಿಕಾರ ಹಸ್ತಾಂತರ ಒಪ್ಪಂದ ಅಂತ ಮಾಡ್ತಾರೆ. ಆಗ ಅದನ್ನು ಲೀಡ್ ಮಾಡಿದವರೇ ರಾಜಮಾತೆಯಾಗಿ ಮಹಾರಾಣಿ ಲಕ್ಷ್ಮಮ್ಮಣ್ಣಿಯವರು. ಅವರಿಗೆ ಅತ್ಯುತ್ತಮವಾದ ಗೈಡ್ಲೈನ್ ಆಗಿ ಒಳ್ಳೆ ಮಾರ್ಗದರ್ಶಕರಾಗಿ ಪ್ರತಿನಿಧಿಯಾಗಿ ನಿರ್ವಹಣೆ ಮಾಡಿದವರೇ ಈ ತಿರುಮಲ ರಾವ್. ಹಾಗಾಗಿ ತಿರುಮಲ ರಾವ್ ಅವರು ಇದ್ದಿದ್ದು ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಅವರ ಕಾಲದಲ್ಲಿ ಬರ್ತಾರೆ. 1799ರಲ್ಲಿ ಮೈಸೂರು ವಿಭಜನಾ ಕರಾರು ಒಪ್ಪಂದಕ್ಕೆ ಸಹಿ ಹಾಕಿದಾಗ ಇದೇ ತಿರುಮಲ ರಾವ್ ಮೈಸೂರು ಒಡೆಯರ ಪರವಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದು ನಿಮಗೆ ಗೊತ್ತಿದೆ. 1799ಕ್ಕೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಧಿಕಾರಕ್ಕೆ ಬಂದಾಗ 1811ರವರೆಗೂ ಕೂಡ ಮೈಸೂರನ್ನು ಅತ್ಯಂತ ಪ್ರಬಲಯುತವಾಗಿ ಆಳ್ವಿಕೆ ಮಾಡಿದವರೇ ದಿವಾನ್ಗಿರಿಯಲ್ಲಿ ಪೂರ್ಣಯ್ಯನವರು. ಕರ್ನಾಟಕದ ಮೊದಲ ದಿವಾನ್ ಯಾರು ಅಂತ ಕೇಳಿದಾಗಲೂ ದಿವಾನ್ ಪೂರ್ಣಯ್ಯನವರ ಹೆಸರು ಬರುತ್ತೆ ನಿಮಗೆ. ಆವಾಗ ನಿಮಗೆ ಗೊತ್ತಿದೆ, ವೆಲ್ಲೆಸ್ಲಿಯ ಟೈಮ್ ಅದು 1799. ವೆಲ್ಲೆಸ್ಲಿ ಒಂದು ಪಾಲಿಸಿ ಇಟ್ಕೊಂಡು ಬಂದಿದ್ದ. ನಿಮಗೆಲ್ಲ ಗೊತ್ತಿದೆ, ಸಹಾಯಕ ಸೈನ್ಯ ಪದ್ಧತಿ, ಸಬ್ಸಿಡರಿ ಅಲಯನ್ಸ್. ಮೈಸೂರು ಸಬ್ಸಿಡರಿ ಅಲಯನ್ಸಿಗೆ ಸೈನ್ ಹಾಕಿದ್ದು ಯಾವಾಗ ಅಂತ ಕೇಳಿದ್ರು ಕೂಡ 1799. ರಾಜ ಯಾರು ಅಂತ ಕೇಳಿದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್. ದಿವಾನ್ರು ಯಾರು ಅಂತ ಕೇಳಿದ್ರೆ ಪೂರ್ಣಯ್ಯನವರು. ಹಾಗಾದ್ರೆ ಮೊದಲ ರೆಸಿಡೆಂಟಾಗಿ ಬಂದವನು ಯಾರು ಮೈಸೂರಿಗೆ ಅಂತಂದರೆ ಅವರೇ ಕರ್ನಲ್ ಬ್ಯಾರಿಕ್ಲೋಸ್. ನೆನ್ಪಿಟ್ಕೊಳ್ಳಿ, ಕರ್ನಲ್ ಬ್ಯಾರಿಕ್ಲೋಸ್ ಇಲ್ಲಿ ಮೊದಲ ರೆಸಿಡೆಂಟ್ ಆಗಿ ಬರ್ತಾರೆ.
ಅಧಿಕಾರ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ಆದರೆ 1831 ವೇಳೆಗೆ ನಗರ ದಂಗೆ ಹೇಳ್ತು. ನಿಮಗೆ ಗೊತ್ತಿದೆ, ಬೂದಿ ಬಸಪ್ಪನ ದಂಗೆ ಅಂತ ಕರಿತೀವಿ. ಅದು ನಮ್ಮ ಶಿವಮೊಗ್ಗ ತಾಲೂಕಲ್ಲೇ ಬರುವಂಥ ಕುಂಸಿಯಿಂದ ಸ್ಟಾರ್ಟ್ ಆದಂಥ ಬೂದಿ ಬಸಪ್ಪನ ದಂಗೆ ಅಂತ ಕರಿತೀವಿ, ನಗರ ದಂಗೆ ಅಂತಲೂ ಕೂಡ ಕರಿತೀವಿ. ಇದೆಲ್ಲ ದಂಗೆ ನಡೀತು. ಆವಾಗ ಬ್ರಿಟಿಷ್ ಆಡಳಿತಕ್ಕನ್ನಿಸ್ತು ಮೈಸೂರು ಒಡೆಯರಿಗೆ ಅವರ ಸಾಮ್ರಾಜ್ಯವನ್ನು ನಿರ್ವಹಣೆ ಮಾಡೋದಕ್ಕಾಗ್ತಾ ಇಲ್ಲ ಅಂತ. ಯಾವಾಗ ಈ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅನ್ನಿಸ್ತೋ, ಪುನಃ ವಿಲಿಯಂ ಬೆಂಟಿಕ್ ಏನು ಮಾಡ್ದ, ಇಲ್ಲಿ ಕಮಿಷನರ್ ಆಡಳಿತವನ್ನು ಜಾರಿಗೆ ತರ್ತಾನೆ. ಹಾಗಾಗಿ 1831ರಿಂದ 81ರವರೆಗೆ ಕಮಿಷನರ್ಗಳ ಆಡಳಿತ ಇಲ್ಲಿದೆ. ಇನ್ನು ಮೊದಲ ಕಮಿಷನರ್ ಆಗಿ ಕರ್ನಲ್ ಬ್ರಿಗ್ಸ್ ಇಲ್ಲಿ ಅಧಿಕಾರ ಮಾಡ್ತಾರೆ. ಪ್ರಸಿದ್ಧವಾದಂಥ ಕಮಿಷನರ್ಗಳ ಆಡಳಿತ ಅಂದರೆ ಮಾರ್ಕ್ ಕಬ್ಬನ್ ಮತ್ತು ಲೂಯಿ ಬೆಂಥ್ಯಾಮ್ ಬೌರಿಂಗ್ ಕೂಡ. ಈಗಲೂ ನಿಮಗೆ ಕಬ್ಬನ್ ಪಾರ್ಕ್ಗಳು, ಬೌರಿಂಗ್ ಹಾಸ್ಪಿಟಲ್ಗಳು ಏನು ಕಾಣ್ತವೆ, ಇವು ಆ ಒಂದು ಕಮಿಷನರ್ಗಳ ಆಡಳಿತದ ಒಂದು ಕುರುಹುಗಳನ್ನು ನಮಗವು ಬಿಟ್ಟು ಹೋಗ್ತವೆ. ನೆಕ್ಸ್ಟ್ ಬರೋಣ. ಮೊದಲ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿ ವಶಪಡಿಸಿಕೊಂಡದ್ದು. ದ ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಹೈದರಾಲಿ ರೀಕವರ್ಡ್ ಅಂತ. ಯಾವುದನ್ನು ಗೆದ್ಕೊಂಡ ಅಂತ? ಮಂಗಳೂರು, ಮದ್ರಾಸ್, ಹೈದರಾಬಾದ್, ಕಲ್ಕತ್ತಾ ಅಂತ. ಭಾಳಷ್ಟು ಸಾರಿ ನಿಮಗೆ ನಾವು ಅದನ್ನು ಹೇಳ್ತಾ ಇರ್ತೀವಿ. ಹೈದರಾಲಿ ಮೊದಲು ಗೆದ್ಕೊಂಡಿದ್ದೆ ಮದ್ರಾಸ್ ಭಾಗವನ್ನು ಅಂತ. ಹಾಗಾಗಿ ಮದ್ರಾಸನ್ನು ಹೈದರಾಲಿ ಇದ್ದದ್ದು ಮೊದಲ ಆಂಗ್ಲೋ ಮೈಸೂರು ಯುದ್ಧದಲ್ಲಿ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1782ರಲ್ಲಿ ಹೈದರಾಲಿ ಸತ್ತೋಗ್ತಾನೆ. ಸೊ ಟಿಪ್ಪು ಸುಲ್ತಾನ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಲೀಡ್ ಮಾಡಿಕೊಂಡು 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಆತ ಮರಣ ಹೊಂದ್ತಾನೆ. ಹಾಗಾಗಿ ಹೈದರಾಲಿ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಕರ್ನಲ್ ಸ್ಮಿತ್ನನ್ನು ಸೋಲಿಸಿ ಮದ್ರಾಸ್ ಒಪ್ಪಂದವನ್ನು ಮಾಡಿಕೊಂಡು ಅದನ್ನು ಗೆದ್ಕೊಳ್ತಾನೆ. ಇನ್ನು ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮಂಗಳೂರು ಒಪ್ಪಂದ ಆಯಿತು. 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಶ್ರೀರಂಗಪಟ್ಟಣ ಆಯಿತು. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮೈಸೂರು ವಿಭಜನಾ ಕರಾರು ಒಪ್ಪಂದ, ಶ್ರೀರಂಗಪಟ್ಟಣ ಪೂರಕ ಒಪ್ಪಂದ ಆಗಿತ್ತು. ಶಾರ್ಟ್ಕಟ್ ನಿಮಗೆ ಯಾವಾಗಲೂ ಹೇಳ್ಕೊಟ್ಟಿದ್ದೀನಿ ನಾನು. ಮಮಾಶ್ರೀ ಟಿಪ್ಪು ಸತ್ತ ಅಂತ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಮಮಾಶ್ರೀ ಅಂದರೆ ಮದ್ರಾಸ್, ಮಂಗಳೂರು, ಶ್ರೀರಂಗಪಟ್ಟಣ. ಟಿಪ್ಪು ಸತ್ತ ಅಂದರೆ 4ರಲ್ಲೇ ಸತ್ತಿದ್ದು. ಶ್ರೀರಂಗಪಟ್ಟಣ ಪೂರಕ ಒಪ್ಪಂದ ಆಗಿತ್ತು. ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್. 1940 1940ರ ಕಾಂಗ್ರೆಸ್ ಬ್ರಿಟಿಷರ ವಿರುದ್ಧ ಯಾವ ರೀತಿಯಾದ ಹೋರಾಟದ ಸಂಘಟನೆ ಮಾಡಿತ್ತು ಅಂತ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಭಾರತದಲ್ಲಿ 1940 ವೇಳೆಗೆ ಏನು ಮಾಡಿತ್ತು ಅಂತ ನಿಮಗೆ ಗೊತ್ತಿದೆ. ವಾಟ್ ವಾಸ್ ದ ಫಾರ್ಮ್ ಆಫ್ ಸ್ಟ್ರಗಲ್ ದಟ್ ಕಾಂಗ್ರೆಸ್ ಅಡಾಪ್ಟೆಡ್ ಎಗನೆಸ್ಟ್ ದ ಬ್ರಿಟಿಷ್ ಇನ್ 1940? ನೋಡಿ, 1940 ವೇಳೆಗೆ ಬಂದದ್ದು ಯಾವುದು ಅಂತ ಕೇಳ್ತಾ ಇದ್ದಾರೆ. ವೆರಿ ಈಸಿ. ನಿಮಗೆ ಇಲ್ಲಿ ಅಸಹಕಾರ ಕೊಟ್ಟಿದ್ದಾರೆ, ನಾನ್ ಕೋಆಪರೇಷನ್ಸ್. 1920 ಗೊತ್ತಲ್ಲ ನಿಮಗೆ, ರೌಲತ್ ಕಾಯ್ದೆ ಜಾರಿಗೆ ಬಂದಿತ್ತು. ರೌಲತ್ ಕಾಯ್ದೆಯನ್ನು ವಿರೋಧಿಸಿ ಅಲ್ಲಿ ಅನೇಕ ಕಡೆ ಹರತಾಳ್ಗಳು ನಡೀತಾ ಇತ್ತು. ಆಗಲೇ ಅಮೃತ್ಸರದಲ್ಲಿ ನಡೆದಿದ್ದು ಜಲಿಯನ್ ವಾಲಾಬಾಗ್. ಅದಾದ ನಂತರ ರಾಷ್ಟ್ರೀಯ ಚಳುವಳಿಯಲ್ಲಿ ನಡೆಯೋ ಸಂದರ್ಭದಲ್ಲೇ ಅಸಹಕಾರ ಚಳುವಳಿಯನ್ನು ಗಾಂಧೀಜಿ ಹಮ್ಮಿಕೊಳ್ತಾರೆ 1920. ಹಾಗಾಗಿ ರೌಲತ್ ಕಾಯ್ದೆ, ಅದಾದ ನಂತರ ನಿಮಗೆ ಯಾವುದು ಬರುತ್ತೆ, ಅಮೃತ್ಸರ್ ಘಟನೆ, ಜಲಿಯನ್ ವಾಲಾಬಾಗ್, ಅದಾದಮೇಲೆ ಅಸಹಕಾರ ಚಳುವಳಿ. ನೆಕ್ಸ್ಟ್ ನಿಮಗಿಲ್ಲಿ ವೈಯಕ್ತಿಕ ಸತ್ಯಾಗ್ರಹ ಕೊಡ್ತಾರಲ್ವ. ವೈಯಕ್ತಿಕ ಸತ್ಯಾಗ್ರಹ ನಡೆದದ್ದು 1940. ಇದೇ ನಮ್ಮ ಉತ್ತರ ಕೂಡ ಹೌದು. ಅಸಹಕಾರ ವೈಯಕ್ತಿಕ ಚಳುವಳಿ, ಇಂಡಿವಿಜುವಲ್ ಸತ್ಯಾಗ್ರಹವನ್ನು ಗಾಂಧೀಜಿ 1940ಕ್ಕೆ ಹಾಕ್ಕೊಳ್ತಾರೆ. ಯಾಕೆಂತಂದರೆ ಆಗಸ್ಟ್ ಆಫರ್ನ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಕ್ಕೋಸ್ಕರ ಇದು ನಡೆದದ್ದು. ಇನ್ನು ಕಾನೂನು ಭಂಗ ಚಳುವಳಿ ಇದೆ, ಮಾಸ್ ಸಿವಿಲ್ ಡಿಸೊಬಿಡಿಯನ್ಸ್, ನಾಗರಿಕ ಹೋರಾಟ ಅಂತ ಕರಿತೀವಿ. ಕಾನೂನು ಭಂಗ ಚಳುವಳಿ 3 ರೀತಿಯಲ್ಲಿ ನಡೆದಿತ್ತು. ಕಾನೂನು ಭಂಗ ಚಳುವಳಿ ಒಂದು ಕಡೆ ಉಪ್ಪಿನ ಸತ್ಯಾಗ್ರಹ, ಮತ್ತು ಕಡೆ ಅರಣ್ಯ ಸತ್ಯಾಗ್ರಹ ಕೂಡ ನಡೆದಿತ್ತು ಮತ್ತೊಂದು ಕಡೆ. ಇನ್ನೊಂದು ಕಡೆ ಕಂದಾಯ ರದ್ದತಿ ಕಾಯ್ದೆಗಳ ವಿರುದ್ಧ ಕೂಡ ಹೋರಾಟ ನಡೆದಿತ್ತು. ಇವು 3 ಕಂಬೈನ್ ಮಾಡಿ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಅಂತ ಕೂಡ ಕರಿತೀವಿ. ನಾಗರಿಕ ಅಸಹಕಾರ ಅಥವಾ ಕಾನೂನು ಭಂಗ ಚಳುವಳಿ ಅಂತ ಕರಿತೀವಿ. ಇನ್ನು ಸಶಸ್ತ್ರ ಹೋರಾಟ 1946, ಇದನ್ನು ರಿನ್ ದಂಗೆ ಅಂತಲೂ ಕೂಡ ನಾವು ಕರಿತೀವಿ ಅದನ್ನು. ಓಕೆ, ಇದು ನಮ್ಮಲ್ಲಿ ನಡೆದಂಥದ್ದು. ಆನ್ಸರ್ ಬಂದುಬಿಟ್ಟು ವೈಯಕ್ತಿಕ ಸತ್ಯಾಗ್ರಹದ ಬಗ್ಗೆ, ಇಂಡಿವಿಜುವಲ್ ಸತ್ಯಾಗ್ರಹ. ಗಾಂಧೀಜಿ ಯಾಕೆ ಮಾಡಿದ್ರು? 1940 ನಿಮ್ಗೆ ಗೊತ್ತಿದೆ, ಆಗಸ್ಟ್ 8 ಲಾರ್ಡ್ ಲಿನ್ಲಿತ್ ಗೋ ಭಾರತದಲ್ಲಿದ್ದಂಥವ್ರು, ಅವರು ಆಗಸ್ಟ್ ಪ್ರಸ್ತಾವನೆಯನ್ನು ಕಾಂಗ್ರೆಸ್ ಮುಂದೆ ಇಡ್ತಾರೆ. ಕಾಂಗ್ರೆಸ್ ಅದ್ರ ಮುಂದೆ ಇಟ್ಟಾಗ ಅದರಲ್ಲಿ ಏನು ಆಗಸ್ಟ್ ಆಫರಲ್ಲಿತ್ತು ಅಂತಂದರೆ, ಭಾರತಕ್ಕೆ ಡೊಮಿನಿಯನ್ ಸ್ಟೇಟಸನ್ನು ನೀಡ್ತೀವಿ ಅಂತ. ಅಂದರೆ ಸ್ವತಂತ್ರವಾಗಿ ನಿಮ್ಮ ಸ್ಥಳೀಯ ಅಧಿಕಾರಗಳನ್ನು ನಿಮಗೆ ಹಸ್ತಾಂತರ ಮಾಡ್ತೀವಿ ಅಂತ. ಇನ್ನು ಭಾರತಕ್ಕೆ ಸಂವಿಧಾನ ರಚನೆಯ ಸಭೆಯನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಸಂವಿಧಾನ ರಚನೆ ಸಮಯದಲ್ಲಿ ಅಲ್ಪಸಂಖ್ಯಾತರ ಅಭಿಪ್ರಾಯಗಳಿಗೆ ಪೂರ್ಣವಾದ ಮನ್ನಣೆಯನ್ನು ಕೊಡ್ತೀವಿ ಅಂತ ಕೂಡ ಸ್ಟೇಟ್ಮೆಂಟ್ ಇತ್ತು. ಇನ್ನೂ ಕೆಲವು ಇದುವಲ್ಲಿ ಭಾರತದ ರಾಜಕೀಯ ಪ್ರತಿನಿಧಿಗಳನ್ನು ಒಳಗೊಂಡಂತೆ ವೈಸ್ರಾಯ್ ಕಾರ್ಯಕಾರಿ ಸಮಿತಿಗೆ ಪುನರ್ರಚನೆ ಮಾಡಲಿಕ್ಕೆ, ಅಂದರೆ ಕಾರ್ಯಕಾರಿ ಸಮಿತಿಯಲ್ಲಿ ಪುನರ್ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ. ನೆಕ್ಸ್ಟು ಭಾರತದ ಪ್ರತಿನಿಧಿಗಳನ್ನು ಒಳಗೊಂಡಂತೆ ಯುದ್ಧ ಸಲಹಾ ಸಮಿತಿಗೂ ಕೂಡ ನಿಮ್ಮನ್ನು ರಚನೆ ಮಾಡ್ಕೊಳ್ತೀವಿ. ಇದೆಲ್ಲ ಮಾಡ್ತೀವಿ ಅಂತ ಹೇಳ್ತಾ ಬಂದರು. ಆದರೆ 2ನೇ ಮಹಾಯುದ್ಧದ ನಂತರ ಅಂತ ಅವರ ಹೇಳಿಕೆ ಇತ್ತು. ಹಾಗಾಗಿ 1940 ಅಕ್ಟೋಬರ್ 13ರಲ್ಲಿ ವಾರ್ಧಾದಲ್ಲಿ ನಡೆದಂಥ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಈ ಆಗಸ್ಟ್ ಆಫರನ್ನು ತಿರಸ್ಕೃತಗೊಳಿಸಿತು.
ತಿರಸ್ಕೃತಗೊಳಿಸಿದಾಗ ಗಾಂಧೀಜಿಯವರ ಮನಸ್ಸಿನಲ್ಲಿ ಒಂದು ವಿಚಾರ ನಡೀತಾ ಇತ್ತು, ದೊಡ್ಡ ಹೋರಾಟ ಮಾಡಿಬಿಡ್ಬೋದಾಗಿತ್ತು. ಎಲ್ಲರೂ ಒಂದು ಕಡೆಯಿಂದ ಗಾಂಧೀಜಿಗೆ ಫೋರ್ಸ್ ತಂದರು. ಆದರೆ ಗಾಂಧೀಜಿ ಹೇಳ್ತಾರೆ, ಗಾಂಧೀಜಿ ಎಷ್ಟು ಅದ್ಭುತವಾಗಿ ಚಿಂತನೆ ಮಾಡ್ತಾರೆ ಅಂದರೆ, ಗಾಂಧಿ ಯುದ್ಧದ ಕಷ್ಟದ ಸಮಯದಲ್ಲಿ ಇಂಗ್ಲೆಂಡಿಂದ ಲಾಭ ಪಡೆಯಲು ನಾನು ಇಚ್ಛಿಸಲ್ಲ ಅಂತ. ಇಂಗ್ಲೆಂಡೇ ಕಷ್ಟದಲ್ಲಿದೆ, ಈಗ ನಾವು ಮತ್ತೊಂದಿಷ್ಟು ಕಷ್ಟ ಕೊಡಬಾರ್ದು, ಅವ್ರ ಹತ್ರ ನಾವು ಮಾತುಕತೆ ಮುಖಾಂತರ ಬಗೆಹರಿಸ್ಕೊಳ್ಬೇಕು ಅಂಥೇಳಿ ಅದಕ್ಕಾಗಿ ಅವರು ಈ ದೊಡ್ಡ ದಂಗೆಗಳನ್ನು, ಹೋರಾಟಗಳು, ಮುಷ್ಕರಗಳನ್ನು ಬಿಟ್ಟು ವೈಯಕ್ತಿಕ ಸತ್ಯಾಗ್ರಹಕ್ಕೆ ಅಡಿ ಮಾಡ್ತಾರೆ. ಹಾಗಾಗಿ ಅಕ್ಟೋಬರ್ 17ರಂದು ಈ ವೈಯಕ್ತಿಕ ಸತ್ಯಾಗ್ರಹ ನಡೆಯುತ್ತೆ. ಅದರಲ್ಲಿ ತಮ್ಮ ಜೊತೆಗೆ ವಿನೋಬಾ ಭಾವೆ ಅವರನ್ನು ಆರಿಸ್ಕೊಳ್ತಾರೆ. ಭಾಳಷ್ಟು ಜನರಿಗೆ ವಿನೋಬಾ ಭಾವೆ ಅಂದ ತಕ್ಷಣ ಇದು ಗಂಡ ಹೆಣ್ಣ ಅಂತ ಕನ್ಫ್ಯೂಸ್ ಮಾಡ್ಕೊತೀರಿ. ಆ್ಯಕ್ಚುಲಿ ಇವರು ಗಂಡು. ವಿನೋಬಾ ಭಾವೆ ಗಾಂಧೀಜಿಯವರ ನಂತರ ಒಂದು ಅಹಿಂಸಾತ್ಮಕ ಹೋರಾಟದ ದೊಡ್ಡ ಪ್ರಬಲ ಶಕ್ತಿಯಾಗಿದ್ದವರೇ ಈ ವಿನೋಬಾ ಭಾವೆ ಅವರು. ಯಾಕೆ ಗಾಂಧೀಜಿ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಹಾಗಾದರೆ ಗೊತ್ತಿದ್ದವರು ಕಮೆಂಟ್ ಮಾಡಿ ವಿಡಿಯೋದ ಡಿಸ್ಕ್ರಿಪ್ಷನ್ಸಲ್ಲಿ ಮೆಸೇಜ್ ಬಾಕ್ಸಲ್ಲಿ ಹಾಕಿ ವಿನೋಬಾ ಭಾವೆಯವರನ್ನೇ ಗಾಂಧೀಜಿ ಯಾಕೆ ಸೆಲೆಕ್ಟ್ ಮಾಡಿದರು ಅಂತ. ಓಕೆ, ಜವಾಹರ್ಲಾಲ್ ನೆಹರು, ಬ್ರಹ್ಮದತ್ ಇವರು 3 ಜನರನ್ನ ಆಯ್ಕೆ ಮಾಡ್ತಾರೆ. ಹಾಗಾಗಿ ಅವ್ರನ್ನ ಆಯ್ಕೆ ಮಾಡಿ ಚಳುವಳಿಯಲ್ಲಿ ಆಗ್ತದೆ. ಬಟ್ ಚಳುವಳಿ ಪ್ರಭಾವ ಬೀರಲಿಲ್ಲ. ಇದರ ಪರಿಣಾಮ ಬ್ರಿಟಿಷ್ ಆಡಳಿತ ಭಾರತಕ್ಕೆ ಕ್ರಿಪ್ಸ್ ಮಿಷನ್ನನ್ನು ಕಳಿಸ್ತು. ಇದು ಈ ಪ್ರಶ್ನೆ ಹಿಂದಿರೋ ಸತ್ಯ. ನೆಕ್ಸ್ಟ್ ಕ್ವಶನ್ ನಂಬರ್ 15. ಮಹಾತ್ಮ ಗಾಂಧೀಜಿಯವರು ಯಾರ ಪ್ರಭಾವಕ್ಕೊಳಗಾಗಿದ್ರು? ಪ್ರೊಫೌಂಡೆಡ್ಲಿ ಇನ್ಫ್ಲೂಯೆನ್ಸ್ಡ್ ಯಾರಿರ್ತಾರೆ? ಲಿಯೋ ಟಾಲ್ಸ್ಟಾಯ್, ಬೂರ್ಜವನ ವೃಕ್ಷಗಳು ಗೊತ್ತಿದೆಯಲ್ಲ ನಿಮಗೆ, ಲಿಯೋ ಟಾಲ್ಸ್ಟಾಯ್, ಬರ್ನಾರ್ಡ್ ಶಾ ಅವರು, ಕಾರ್ಲ್ ಮಾರ್ಕ್ಸ್, ಇನ್ನು ಲೆನಿನ್. ಯಾರ ಪ್ರಭಾವ ಇತ್ತು ಇವ್ರ ಮೇಲೆ ಅಂತಂದರೆ ಅವರೇನೆ ಲಿಯೋ ಟಾಲ್ಸ್ಟಾಯ್ ಅವರಿಂದ ಪ್ರಭಾವಗೊಂಡಿದ್ರು. ಲಿಯೋ ಟಾಲ್ಸ್ಟಾಯ್ ಅವರ ಬರವಣಿಗೆ ದ ಕಿಂಗ್ಡಮ್ ಆಫ್ ಗಾಡ್ ವಿತಿನ್ ಯು ಅಂತ ಪುಸ್ತಕ. ದ ಕಿಂಗ್ಡಮ್ ಆಫ್ ಗಾಡ್ ವಿತಿನ್ ಯು. ಅವ್ರದ್ದು ಇನ್ನೊಂದಿದೆ, ಕ್ರಿಶ್ಚಿಯನಿಟಿ ಮತ್ತು ದೇಶಪ್ರೇಮ ಅನ್ನೋ ಪುಸ್ತಕ. ದ ಲವ್ ಆ್ಯಸ್ ಎ ಲಾ ಆಫ್ ಲೈಫ್ ಅಂತ. ನೋಡಿ ಎಷ್ಟು ಅದ್ಭುತವಾಗಿದೆ ಅಂದರೆ, ದ ಲವ್ ಆ್ಯಸ್ ಎ ಲಾ ಆಫ್ ಲೈಫ್, ಸರಳತೆಯೇ ಜೀವನ. ಇಂತಹ ಒಂದು ವಿಚಾರಧಾರೆಗಳನ್ನು ಬರೆದವರೇ ಲಿಯೋ ಟಾಲ್ಸ್ಟಾಯ್. ಲಿಯೋ ಟಾಲ್ಸ್ಟಾಯ್ ಅವರ ಪ್ರಭಾವನೆ ಗಾಂಧೀಜಿಯವರು 1910 ದಕ್ಷಿಣ ಆಫ್ರಿಕಾದಲ್ಲಿ ಟಾಲ್ಸ್ಟಾಯ್ ಫಾರಮ್ಮನ್ನೇ ಸ್ಥಾಪನೆ ಮಾಡ್ತಾರೆ. ಸತ್ಯಾಗ್ರಹದ ಪಾಠ ದಕ್ಷಿಣ ಆಫ್ರಿಕಾದಿಂದಲೇ ಸ್ಟಾರ್ಟ್ ಆಗಿತ್ತು. 1906ರಲ್ಲಿ ಅದನ್ನು ಮೊದಲ ಅಸ್ತ್ರವಾಗಿ ಕೂಡ ಬಳಸಿದರು. ಮತ್ತು ಅದೇ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿ ಸರ್ವಿಸನ್ನು ನಾವೇನಿಲ್ಲಿ ಓದ್ತಾ ಇದ್ದೀವಿ, ಸರಳತೆಯೇ ಜೀವನ, ದ ಲವ್ ಆ್ಯಸ್ ಎ ಲಾ ಆಫ್ ಲೈಫ್, ಇಂಥ ಪುಸ್ತಕಗಳ ಪ್ರಭಾವ. ಬೋಯರ್ ಕದನದ ಸಂದರ್ಭದಲ್ಲಿ ಇವರು ಆ್ಯಂಬುಲೆನ್ಸ್ ಸೇವೆಗಳನ್ನು ಕೊಟ್ಟರು. ಆ ಆ್ಯಂಬುಲೆನ್ಸ್ ಸೇವೆಗಳ ಪರಿಣಾಮವೇ ಇಂಗ್ಲೆಂಡ್ ಗಾಂಧೀಜಿಯವರಿಗೆ ಕೈಸರ್ ಇ ಹಿಂದ್ ಪದಕವನ್ನು ಕೂಡ ಕೊಟ್ಟಿತ್ತು. ಇದಿಷ್ಟು ನಮಗೆ ಲಿಯೋ ಟಾಲ್ಸ್ಟಾಯ್ ಆ್ಯಂಡ್ ಗಾಂಧೀಜಿ ವಿಚಾರ ಇದೆ. ನಿಮಗೆ ಸಾಧನೆ ಅಕಾಡೆಮಿಯಲ್ಲಿ ಗಾಂಧೀಜಿ ಬಗ್ಗೆನೇ 2 MCQs ವಿಡಿಯೋಗಳನ್ನು ಮಾಡಿದಿರಿ, ಅದನ್ನು ನೋಡಿ ಸಂಪೂರ್ಣ ನಿಮ್ಗೆ ಅದು ಅರ್ಥ ಆಗತ್ತೆ. ನೆಕ್ಸ್ಟ್ ಬರೋಣ ಪ್ರಶ್ನೆ 16. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ 1600, 1602, 1609, 1623. ಯಾವಾಗ ಅಂದರೆ ವೆರಿ ಇಂಟ್ರೆಸ್ಟಿಂಗ್. ಅವ್ರು ಕೇಳಿರೋದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು ಯಾವಾಗ ಅಂತ, ಭಾರತಕ್ಕೆ ಬಂದಿದ್ದು ಯಾವಾಗ ಅಂತಲ್ಲ. ಅದು ಸ್ಥಾಪನೆ ಆಗಿದ್ದೆ 1600 ಡಿಸೆಂಬರ್ 31. ಅದು ಒಂದು ಪ್ರೈವೇಟ್ ಕಂಪನಿ. ಥಾಮಸ್ ಸ್ಮಿತ್ ಅದರ ಮೊದಲ ಗವರ್ನರ್ ಆಗಿ ಕೆಲಸ ಮಾಡಿದಂಥವರು. ಹೀಗೆ ಸ್ಥಾಪನೆಯಾದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಜೊತೆಗಿನ ವ್ಯವಹಾರಗಳನ್ನು ಶುರು ಮಾಡಬೇಕು ಅಂತೇಳಿ 1613ರಿಂದ ತನ್ನ ಪ್ರಯೋಗವನ್ನು ಸ್ಟಾರ್ಟ್ ಮಾಡ್ತು. 15ರಲ್ಲಿ ಅವರಿಗೆ ಸರ್ ಥಾಮಸ್ ರೋ ಜಹಾಂಗೀರ್ನನ್ನು ಭೇಟಿಯಾಗ್ತಾನೆ. 1ನೇ ಜೇಮ್ಸ್ನ ರಾಯಭಾರಿಯಾಗಿದ್ದಂಥ ಈ ಥಾಮಸ್ ರೋ ಜಹಾಂಗೀರ್ನಿಂದ ಆತ ಒಂದು ಹಕ್ಕನ್ನು ಪಡ್ಕೊಂಡು 1615 ಸೂರತ್ತಲ್ಲಿ, 1616ರಲ್ಲಿ ಮಚಿಲಿಪಟ್ಟಣಂನಲ್ಲಿ ತನ್ನ ಕೈಗಾರಿಕೆಗಳು ಮತ್ತು ಕೋಟೆಯನ್ನು ಸ್ಥಾಪನೆ ಮಾಡೋದಕ್ಕೆ ಅನುಮತಿಯನ್ನು ಪಡ್ಕೊಳ್ತಾನೆ. ಆಮೇಲೆ ನಡೆದಿದ್ದೆಲ್ಲ ಇತಿಹಾಸ ನಿಮಗೆ ಗೊತ್ತಿದೆ. 1602 ಡಚ್ ಈಸ್ಟ್ ಇಂಡಿಯಾ ಕಂಪನಿ ಇದೆ. 1664 ಇದು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಕೂಡ ಇದೆ. ಓಕೆ, ಅದರಲ್ಲಿ ಮೊದಲು ಬಂದವರು ಪೋರ್ಚುಗೀಸ್, ಆಮೇಲೆ ಬಂದವರು ಡಚ್ಚರು, ಆಮೇಲೆ ಇಂಗ್ಲೀಷರು, ಆಮೇಲೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. ಇದ್ರ ಮಧ್ಯೆ ಡೇನರು ಬಂದಿದ್ದಾರೆ. ಡೇನರು ಬಂದಿದ್ದು ಯಾವಾಗ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ನೆಕ್ಸ್ಟ್ ಬರೋಣ. ಅಮೇರಿಕಾ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಿದ್ದು ಜುಲೈ 4. ಯಾವ ವರ್ಷ ಅಂತ ಕೇಳಿದ್ದಾರೆ. ಅಮೇರಿಕಾ ಡಿಕ್ಲೇರ್ಡ್ ಅನ್ ಇಂಡಿಪೆಂಡೆನ್ಸ್ ಆನ್ ಜುಲೈ 4. ಯಾವಾಗ? 1776, 1775, 1773, 1774, 73, 74, 75, 76. ವೆರಿ ಇಂಟ್ರೆಸ್ಟಿಂಗ್. ನಿಮಗೆ ಗೊತ್ತಿರಲಿ, ಅಮೇರಿಕಾ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಿದ್ದೆ 1776 ಜುಲೈ 4. ಅದರೊಂದಿಷ್ಟು ಘಟನೆಗಳನ್ನು ನೀವು ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದನ್ನು ಓದಬೇಕು. ಯಾಕೆ ಅಂತಂದರೆ ನಿಮಗೆ 9ನೇ ತರಗತಿಯಲ್ಲಿ ಕೊಟ್ಟಿರೋ ವಿಚಾರಗಳ ಆಧಾರವಾದ ಈ ಪ್ರಶ್ನೆಯನ್ನು ಕೇಳ್ತಾನೆ. ಯುರೋಪಿಯನ್ ಹಿಸ್ಟ್ರಿ ಪೂರ್ಣ ಓದಬೇಕಂತೇನಿಲ್ಲ, ಮಾಡರ್ನ್ ಯುರೋಪಿಯನ್ ಹಿಸ್ಟ್ರಿ ನೀವು ಓದಲೇಬೇಕು.
ಯಾಕೆಂದರೆ 9th ಸ್ಟ್ಯಾಂಡರ್ಡ್ಗೂ 10th ಸ್ಟ್ಯಾಂಡರ್ಡ್ಗೂ ಇದೆ ಮಾಡರ್ನ್ ಯುರೋಪಿಯನ್ ಹಿಸ್ಟ್ರಿ, ಹಾಗಾಗಿ ನೀವು ಇದನ್ನು ಓದಬೇಕು. 1765 ಸ್ಟ್ಯಾಂಪ್ ಆ್ಯಕ್ಟ್. ನೋಡಿ, ನಮಗೂ ಅವ್ರಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ, ನಮ್ಮಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಂದು 1773ಕ್ಕೆ ಬಂದರೂ ನಾವು ಎಚ್ಚರ ಆಗಿದ್ದೇ 1857ಕ್ಕೆ. ಅದಾಗಿ 100 ವರ್ಷಕ್ಕೆ ನಾವು ಸ್ವತಂತ್ರ ಪಡ್ಕೊಂಡಿದ್ದು. ಇವರಲ್ಲಿ ಹಂಗಾಗಲಿಲ್ಲ. 65ಕ್ಕೆ ಸ್ಟ್ಯಾಂಪ್ ಆ್ಯಕ್ಟ್ ಹಾಕಿದರು. ಎಲ್ಲದನ್ನೂ ಕೂಡ ದಾಖಲೆಗಾಗಿ ಪತ್ರಗಳನ್ನು ಬರೆಸಬೇಕು, ಪತ್ರಗಳನ್ನು ನೀವು ಕೊಂಡ್ಕೊಳ್ಬೇಕು, ರಿಜಿಸ್ಟರ್ಡ್ ಮಾಡೋದು. 1767 ಟೌನ್ಶೆಂಡ್ ಕಾಯ್ದೆಗಳು ಕೂಡ ಪ್ರತಿಯೊಂದಕ್ಕೂ ಟ್ಯಾಕ್ಸೇಷನ್ಸ್. ಸಕ್ಕರೆ ತಯಾರು ಮಾಡ್ತೀರಿ, ಕಾಕಂಬಿ ತಯಾರು ಮಾಡ್ತೀರಿ, ಕಬ್ಬನ್ನು ಬೆಳೆಸ್ತೀರಿ, ಎಲ್ಲದಕ್ಕೂ ಕೂಡ ನೀವು ಅಗತ್ಯ ವಸ್ತುಗಳು ನಮ್ಮದೇ ಆಗಿದ್ದು ಇಲ್ಲೇ ಉತ್ಪಾದನೆ ಮಾಡ್ತೀವಿ, ಇಲ್ಲೇ ಯಾಕೆ ತೆರಿಗೆ ಕೊಡಬೇಕು ಅನ್ನೋದು ಟೌನ್ಶೆಂಡ್ ಆ್ಯಕ್ಟ್. 1770 ಮಾರ್ಚ್ 5ರಂದು ಬೋಸ್ಟನ್ ಹತ್ಯಾಕಾಂಡ ಅಂತಲೇ ಕರಿತೀವಿ. ಅದಾದಮೇಲೆ 1773 ಡಿಸೆಂಬರ್ 16 ಬೋಸ್ಟನ್ ಟೀ ಪಾರ್ಟಿ ಅಂತ ಕರಿತೀವಿ. ಅಂದರೆ ಟೀ ಡಬ್ಬಗಳನ್ನೆಲ್ಲ ಸಮುದ್ರಕ್ಕೆ ಎಸೆದಂಥ ಘಟನೆ ಅದು ಬೋಸ್ಟನ್ ಟೀ ಪಾರ್ಟಿ ಅಂತ. ಬೋಸ್ಟನ್ ಹತ್ಯಾಕಾಂಡ ಇಡೀ ನಡೆದಂಥ ಗಲಾಟೆ ಅದು. 1774 ಅಮ್ಯಾರಿಕನ್ ಕಾಂಟಿನೆಂಟಲ್ ಕಾಂಗ್ರೆಸ್ ಒಂದು ದೊಡ್ಡ ಸಮಾವೇಶ ಮಾಡ್ತು ಫಿಲಿಡೆಲ್ಫಿಯಾದಲ್ಲಿ. ಅಲ್ಲಿಂದ ಸ್ವತಂತ್ರ ತಗೊಳ್ಳೇಬೇಕು ಅಂತ ಹೋರಾಟ ಶುರು ಮಾಡಿದ್ರು. 1775 ಪ್ಯಾಟ್ರಿಕ್ ಹೆನ್ರಿ ಗಿವ್ ಮಿ ಲಿಬರ್ಟಿ ಅನ್ನೋವಂಥ ಭಾಷಣ ಮಾಡ್ದ. ಆ ಗಿವ್ ಮಿ ಲಿಬರ್ಟಿ ಭಾಷಣವೇ ಇಡೀ ಅಮ್ಯಾರಿಕಾದಲ್ಲಿ ಜನರನ್ನ ಎಚ್ಚರಿಸ್ತು. ಸ್ವತಂತ್ರ ಬೇಕೇ ಬೇಕು ಅನ್ನುವ ಕಿಡಿ ಹೊತ್ತಿತು. 1775 ಪ್ಯಾಟ್ರಿಕ್ ಹೆನ್ರಿಯ ಗಿವ್ ಮಿ ಲಿಬರ್ಟಿ ಭಾಷಣ. ನೀವೇನು ಓದ್ತೀರಾ, ಲೀವ್ ಆ್ಯಂಡ್ ಲೆಟ್ ಲೀವ್ ಅನ್ನೋ ಪದ ಅದರ ಪೂರ್ಣ ವಿವರಣೆ ಆಗಿದ್ದೆ ಗಿವ್ ಮೀ ಲಿಬರ್ಟಿ ಭಾಷಣದಲ್ಲಿ. 1775 ಜೂನ್ 17 ಬಂಕರ್ ಹಿಲ್ ಕದನ. 1776 ಜನವರಿಯಲ್ಲಿ ಥಾಮಸ್ ಪೈನ್ ಅವನೇ ಕೊಟ್ಟಿದ್ದು ಹೇಳಿಕೆ ಲೀವ್ ಆ್ಯಂಡ್ ಲೆಟ್ ಲೀವ್ ಬಗ್ಗೆ. ಕಾಮನ್ ಸೈನ್ಸ್ ಅನ್ನುವಂಥ ಒಂದು ಕರಪತ್ರವನ್ನು ಆತ ಎಲ್ಲ ಕಡೆ ಹೊರಡಿಸ್ತಾನೆ. ನಮಗೆ ಕಾಮನ್ ಸೆನ್ಸ್ ಹೆಂಗಿರಬೇಕು, ನಮಗೀಗ ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇದ್ವಿ, ಸಾಮಾನ್ಯ ಜನರು ನೀವು ಪ್ರತಿಕ್ರಿಯೆ ತೋರದೇ ಇದ್ದರೆ ಈ ದೇಶ ಸ್ವತಂತ್ರ ಹೆಂಗಾಗತ್ತೆ ಅನ್ನುವಂಥ ಬರಹಗಳು. ಜುಲೈ 4 1776 ಸ್ವತಂತ್ರ ಘೋಷಣೆ ಆಯಿತು. ಥಾಮಸ್ ಜೆಫರ್ಸನ್ ಈ ಘೋಷಣೆಯನ್ನು ಮಾಡಿದಂತಹ ಅವಾಗಿನ ಒಂದು ಅಧ್ಯಕ್ಷೀಯ ವ್ಯವಸ್ಥೆಯಲ್ಲಿದ್ದವನು. ಅದೇ 1781 ಅಕ್ಟೋಬರ್ ಯಾರ್ಕ್ಟನ್ ಕಾಳಗದಲ್ಲಿ ಕಾರನ್ ವಾಲಿಸ್ ಹೀನಾಯ ಸೋತಿದ್ದ. ಆ ಸೋತ ಕಾರನ್ ವಾಲಿಸೇ ಭಾರತಕ್ಕೆ ಬಂದದ್ದು. ಇಲ್ಲಿ ದೊಡ್ಡ ಹೋರಾಟಗಳನ್ನು ಸಾಧನೆಗಳನ್ನು ಮಾಡಿ ನಾಗರಿಕ ಪೊಲೀಸ್ ಕಾಯ್ದೆಗಳಲ್ಲಿ ಅವನ್ನೆಲ್ಲ ಕಾಣಿಸ್ಕೊಳ್ಳೋದು. 1783 ಪ್ಯಾರಿಸ್ ಒಪ್ಪಂದದ ಮುಖಾಂತರ ಏನು ಬರೀ 13 ವಸಾಹತುಗಳು ಏನು ಸ್ವತಂತ್ರ ಆಗಿತ್ತು, ಈಗ ಪೂರ್ಣ 52 ಪ್ರಾಂತ್ಯಗಳ ಸ್ವತಂತ್ರ ಅಮೆರಿಕ 1783ರಲ್ಲಿ ಅಧಿಕಾರಕ್ಕೆ ಬಂತು. ಅದು ಪ್ಯಾರಿಸ್ ಒಪ್ಪಂದದಿಂದ. ಇಷ್ಟು ಅಮೆರಿಕನ್ ಹಿಸ್ಟ್ರಿ ಶಾರ್ಟ್ಕಟ್ ಆಗಿ ನಿಮ್ಗೆ ಹೇಳಿದ್ದೀನಿ. ಪೂರ್ಣ ಇನ್ನೊಂದು ಸಾರಿ ನೀವು ಅದು ಓದಬೇಕು. ನೆಕ್ಸ್ಟ್, ಫ್ರೆಂಚ್ ಕ್ರಾಂತಿ ನಡೆದ ವರ್ಷ 93, 1793, 94, 1789, 1795. ನಿಮಗೆಲ್ಲ ಗೊತ್ತಿದೆ, ನಿದ್ದೆಗಣ್ಣಲ್ಲಿ ಬಿಸ್ಕೇಳರು ಹೇಳುವಂಥದ್ದು ಘಟನೆ ಇದು. ಫ್ರೆಂಚ್ ಕ್ರಾಂತಿ 1789. 16ನೇ ಲೂಯಿಯ ದುರಾಡಳಿತದ ವಿರುದ್ಧ ನಡೆದಂಥ ದಂಗೆ ಇದು. 16ನೇ ಲೂಯಿ ನಿಮಗೆ ಗೊತ್ತಿದೆ. 14 ಲೂಯಿ, 15ನೇ ಲೂಯಿ, 16ನೇ ಲೂಯಿ ಕಾಲಕ್ಕೆ ಕಂಪ್ಲೀಟಾಗಿ ಫ್ರೆಂಚ್ ಮಕಾಡೆ ಮಲಗಿತ್ತು. ಮೇರಿ ಆಂಟೋಯ್ನೆಟ್ ಅನ್ನುವಂಥ ರಾಣಿ ದುಂದುವೆಚ್ಚದ ರಾಣಿಯಾಗಿದ್ಲು. ಅವಳ ವಿರುದ್ಧ ದೊಡ್ಡ ದಂಗೆನೇ ನಡೆದುಬಿಟ್ಟು. ಇನ್ನು ಹಣಕಾಸಿನ ಬಿಕ್ಕಟ್ಟಂತೂ ಸಂಭವಿಸ್ತು. ವಸ್ತುಗಳ ಖರೀದಿ ಸಾಧ್ಯವೇ ಇಲ್ಲದಿರೋ ಸ್ಥಿತಿಗೆ ಬಂದೋಗ್ಬಿಡ್ತು. ಇನ್ನು ಉತ್ಪಾದನೆ ಅಂತೂ ತೀರ ಕೆಳಮಟ್ಟವನ್ನು ತಲುಪಿಬಿಡ್ತು. ಉಳಿಗಮಾನ್ಯ ವ್ಯವಸ್ಥೆಯಲ್ಲಿ ಜನರು ಸಾಕಾಗಿ ಹೋಗಿದ್ರು. ರೈತರೆಲ್ಲರೂ ಚಳವಳಿ ಮಾಡಿದ್ರು ಉಳಿಗಮಾನ್ಯ ವ್ಯವಸ್ಥೆ ವಿರುದ್ಧ. ಇನ್ನು ಅಮೆರಿಕಾದ ಸ್ವಾತಂತ್ರ್ಯಕ್ಕಾಗಿ ಹೋಗಿದ್ದಂಥ ಫ್ರೆಂಚ್ ಸೈನಿಕರು ವಾಪಸ್ ಬಂದ ಮೇಲೆ ಅಮೆರಿಕ ಸ್ವಾತಂತ್ರ್ಯ ಹೇಗೆ ಪಡೀತು ಅನ್ನುವಂಥ ಕಥೆಗಳನ್ನು ಹೇಳಿ ಜನರಲ್ಲಿ ಮೋಟಿವೇಶನ್ ಮಾಡಿದರು. ಇದರಿಂದಾಗಿ ಫ್ರಾನ್ಸ್ ಕ್ರಾಂತಿ ನಡೀತು. ಫ್ರಾನ್ಸ್ ಸ್ವತಂತ್ರ ಕೂಡ ಆಯಿತು. ನೆಕ್ಸ್ಟ್ ಬರ್ತೀವಿ, ರಷ್ಯಾ ಕ್ರಾಂತಿ ನಡೆದ ವರ್ಷ. ರಷ್ಯನ್ ರೆವಲ್ಯೂಷನ್ಸ್ ಯಾವಾಗ ಆಯಿತು ಅಂತ. ರಷ್ಯನ್ ರೆವಲ್ಯೂಷನ್ 1917, 18, 19, 20 4 ಆಪ್ಷನ್ ಇದೆ. ಈಸಿಯಾಗಿ ಗೆಸ್ ಮಾಡ್ತೀರಾ. ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ರಷ್ಯಾ ಸ್ವತಂತ್ರ ಆಗಿತ್ತು 1917. ಆವಾಗ ಅಲ್ಲೊಬ್ಬ ದುರಾದೃಷ್ಟ ದೊರೆ ಇದ್ದ. ಅವನೇ ಝಾರ್ 2ನೇ ನಿಕೋಲಸ್. ಅವನ ದುರಾಡಳಿತ ಎಷ್ಟು ಮಟ್ಟಿಗಿತ್ತು ಅಂತಂದರೆ, ಗ್ರೆಗೋರಿ ರಾಸ್ಪುಟಿನ್ ಅನ್ನೋ ವ್ಯಕ್ತಿ ಅವನಿಗೆ ದಿನ ಭವಿಷ್ಯ ಹೇಳ್ತಿದ್ದಂತೆ. ಆ ಭವಿಷ್ಯ ನಂಬ್ಕೊಂಡು ಇವನು ಆಡಳಿತ ಮಾಡ್ತಾ ಇದ್ದಂತೆ. ಹಾಗಾಗಿ ದುರಾಡಳಿತದ ಪರಮಾವಧಿ 2ನೇ ನಿಕೋಲಸ್ನ ಕಾಲದಲ್ಲಿ ಮುಟ್ಟಿತ್ತು. ಇಷ್ಟೊಂದು ದೊಡ್ಡ ವಿಸ್ತೀರ್ಣದ ರಷ್ಯಾ, ದೊಡ್ಡ ಸೈನ್ಯದ ರಷ್ಯಾ 1905ರಲ್ಲಿ ಸಣ್ಣ ರಾಷ್ಟ್ರ ಜಪಾನ್ ವಿರುದ್ಧ ಯುದ್ಧದಲ್ಲಿ ಸೋತ್ಬಿಡ್ತು. ಆ ಸೋತಿದ್ದಕ್ಕೆ ಅಲ್ವಾ ಭಾರತದಲ್ಲೂ ಕೂಡ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಅಷ್ಟು ಚಿಕ್ಕ ಜಪಾನ್ ಸೋಲ್ಸುತ್ತೆ ಅನ್ನೋದಾದರೆ, ಅಷ್ಟು ಚಿಕ್ಕ ರಾಷ್ಟ್ರವನ್ನು ಇಷ್ಟು ದೊಡ್ಡ ರಾಷ್ಟ್ರ ಭಾರತ ಯಾಕೆ ಸೋಲ್ಸೋಕ್ಕಾಗಲ್ಲ ಅಂತ ಬಂಗಾಳ ವಿಭಜನೆ ವಿರುದ್ಧ ಹೋರಾಟ ನಡೆದಿದ್ದೇ ಇದಕ್ಕೋಸ್ಕರ. ಲಿಂಕ್ ಇದೆ ಇವೆರಡಕ್ಕೂ. ಹಾಗಾಗಿ ಜಪಾನ್ ರಷ್ಯಾವನ್ನು ಯುದ್ಧದಲ್ಲಿ ಸೋಲಿಸ್ತು. ರಷ್ಯಾ ಮೊದಲನೇ ಮಹಾಯುದ್ಧದಿಂದ ಈಗ ವಾಪಸ್ ಬಂತು. ತನ್ನದೇ ಹೋರಾಟಗಳಿಗೆ ಈಗ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಸೇಮ್ ಇದೇ ಟೈಮಲ್ಲೇ ಕಾರ್ಲ್ ಮಾರ್ಕ್ಸ್ ಅವರ ಆದರ್ಶ ಸಮಾಜವಾದ ಸಿದ್ಧಾಂತ ದೊಡ್ಡ ಪ್ರಭಾವ ಬೀರ್ತು. ಆವಾಗಲೇ ಅಲ್ಲಿ ಲೆನಿನ್
ದೊಡ್ಡ ನಾಯಕನಾಗಿ ಕಾಣಿಸ್ಕೊಳ್ತಾರೆ. 2 ಕ್ರಾಂತಿ ಮಾಡಿದರು, ಒಂದು ಫೆಬ್ರವರಿ ಕ್ರಾಂತಿ, ಇನ್ನೊಂದು ಅಕ್ಟೋಬರ್ ಕ್ರಾಂತಿ. ಈ ಕ್ರಾಂತಿಯ ಪರಿಣಾಮವೇ 2ನೇ ನಿಕೋಲಸ್ ಆಡಳಿತ ಕೊನೆಗೊಂಡು ಅಲ್ಲಿ ಸಮಾಜವಾದದ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ನೆಕ್ಸ್ಟ್ ಪ್ರಶ್ನೆ ನೋಡೋಣ, ಕ್ವಶನ್ ನಂಬರ್ 20. ಝಾರ್ ದೊರೆಗಳ ಸರ್ವಾಧಿಕಾರ ಯಾವುದರಿಂದ ಕೊನೆಗೊಳ್ತು ಅಂತ. ಇಟ್ಸ್ ಈಸಿ, ಈಗ ತಾನೇ ನಿಮ್ಗೆ ಹೇಳಿದೆ. ಝಾರ್ಗಳ ಸರ್ವಾಧಿಕಾರ ಕೊನೆಗೊಂಡದ್ದೇ ಆ ಒಂದು ರಷ್ಯಾದಲ್ಲಿ ನಡೆದಂಥ ಕ್ರಾಂತಿ, ಅದು ಲೆನಿನ್ ನಡೆಸಿದಂಥ ಫೆಬ್ರವರಿ ಮತ್ತು ಅಕ್ಟೋಬರ್ ಕ್ರಾಂತಿ. ಬೋಲ್ಶವಿಕ್ ಮತ್ತು ಮೆನ್ಶವಿಕ್ ಪಾರ್ಟಿಗಳ ಹೋರಾಟ, ಲೆನಿನ್ನ ನಾಯಕತ್ವ, ಕಾರ್ಲ್ ಮಾರ್ಕ್ಸ್ ಅವರ ಆದರ್ಶ ಸಮಾಜವಾದ ಪ್ರಭಾವ, ಅಲ್ಲಿ ರಷ್ಯಾ ಸ್ವತಂತ್ರ ಆಗಿತ್ತು. ನೆಕ್ಸ್ಟ್ ಬರೋಣ, ಕ್ವಶನ್ ನಂಬರ್ 21. ಮೊದಲ ಮಹಾಯುದ್ಧ ಆರಂಭವಾದ ವರ್ಷ. ತುಂಬ ಈಸಿ ನೋಡಿ. ಯುರೋಪಿಯನ್ ಹಿಸ್ಟ್ರಿ ನೀವು ಯಾಕೆ ಓದಬೇಕು ಅಂದರೆ ನಾನು ಹೇಳಿದೆ 9th and 10th ಅಲ್ಲಿದೆ, ನೀವು ಓದಬೇಕು ಅಂತ. ಮೊದಲ ಮಹಾಯುದ್ಧ ಆರಂಭವಾದ ವರ್ಷ 1918, 14, 19, 20. 4 ಆಪ್ಷನ್ ಇದೆ. ಈಸಿ, ನಿಮಗೆ ಗೊತ್ತಿದೆ. 1914 ಫಸ್ಟ್ ವರ್ಲ್ಡ್ ವಾರ್ ಆರಂಭ ಆಯಿತು, 18ರವರೆಗೆ ನಡೀತು. 1914ರಿಂದ 18ರ ಮಧ್ಯ ಕೊನೆಗೊಂಡದ್ದು 1919ರ ವರ್ಸೈಲ್ಸ್ ಒಪ್ಪಂದದೊಂದಿಗೆ ಮೊದಲ ಮಹಾಯುದ್ಧದಲ್ಲಿ ಸಂಪೂರ್ಣವಾಗಿ ಈ ಯುದ್ಧದ ಎಂಡ್ ಮಾಡಲಾಯಿತು. ಆ ಕಾಲಕ್ಕೆ ಲೀಗ್ ಆಫ್ ನೇಷನ್ ಸ್ಥಾಪನೆ ಆಯಿತು. ಲೀಗ್ ಆಫ್ ನೇಷನ್ ಬಂದ ಮೇಲೆ ಈ ಯುದ್ಧವನ್ನು ಕಂಟ್ರೋಲ್ ಮಾಡುವ ಪ್ರಯತ್ನ ಮಾಡ್ತು. ಲೀಗ್ ಆಫ್ ನೇಷನ್ ಕೂಡ ಅಷ್ಟೇ 1919ರಿಂದ ನೆಕ್ಸ್ಟ್ 20ಕ್ಕೆ ಆರಂಭಗೊಳ್ಳುತ್ತೆ. ಮುಂದೆ ನಮಗೆ ವಿಶ್ವಸಂಸ್ಥೆ ಬರುವವರೆಗೂ ಕೂಡ ಇದು ಅಸ್ತಿತ್ವದಲ್ಲೇ ಇತ್ತು. ಆದರೆ 2ನೇ ಮಹಾಯುದ್ಧ, ಇದರ ವಿಫಲತೆಯೇ 2ನೇ ಮಹಾಯುದ್ಧ ನಿಮಗೆ 1939ನಲ್ಲಿ ಸಿಕ್ತು. ಅಂದರೆ 20 ವರ್ಷ ಕಂಟ್ರೋಲ್ ಮಾಡಿತ್ತು ವರ್ಲ್ಡನ್ನು. ಕಾರಣ ಏನು 1ನೇ ಮಹಾಯುದ್ಧಕ್ಕೆ ಅಂದರೆ ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಬೋದು. ಆಸ್ಟ್ರಿಯಾದ ರಾಜಕುಮಾರ, ಓಕೆ, ಆರ್ಚ್ ಡ್ಯೂಕ್ ಫರ್ನಾಂಡಿಸ್ ಅಂತ ಅವನ ಹೆಸರು. ಅವನು ಹನಿಮೂನ್ ಟ್ರಿಪ್ಗಾಗಿ ಸರ್ಬಿಯಾಕ್ಕೆ ಹೋಗಿದ್ದ, ಸೆರ್ಜಾವೋ ನಗರಕ್ಕೆ. ಹನಿಮೂನ್ ಮಾಡೋ ಸಂದರ್ಭದಲ್ಲೇ ಈ ಆಸ್ಟ್ರಿಯಾದ ರಾಜಕುಮಾರನನ್ನು ಸರ್ಬಿಯಾದಲ್ಲಿ ಜನರು ಕೊಂದಿದ್ದಕ್ಕಾಗಿ ಆಸ್ಟ್ರಿಯಾ ನೇರವಾಗಿ ಸರ್ಬಿಯಾ ನಿನ್ನದೇ ಹೊಣೆ, ಇದು ನನ್ನ ರಾಜಕುಮಾರರಿಗೆ ನೀನು ಸೇಫ್ಟಿ ಕೊಡಬೇಕಾಗಿದ್ದು ನಿನ್ನ ಕೆಲಸ, ನೀನು ಅದನ್ನು ಮಾಡಿಲ್ಲ ಬೇಕು ಅಂತ. ಹಾಗಾಗಿ ನನ್ನ ದೇಶದ ರಾಜಕುಮಾರನ ನೀನು ಕೊಂದಿದೆಯಾ ಅಂತೇಳಿ ಆಸ್ಟ್ರಿಯಾ ಸರ್ಬಿಯಾದ ಮೇಲೆ ಆರೋಪ ಮಾಡ್ತು. ಆಟೋಮ್ಯಾಟಿಕ್ಕಾಗಿ ಆಸ್ಟ್ರಿಯಾದ ಒಂದು ಹೆಲ್ಪಿಗೆ ಜರ್ಮನಿ, ಇಟಲಿಗಳು ಬಂದವು. ಆ ಕಡೆ ಸರ್ಬಿಯಾದ ಹೆಲ್ಪಿಗೆ ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ, ಅಮೇರಿಕಾಗಳು ಬಂದವು. ಹಾಗಾಗಿ ಅವುಗಳನ್ನು ಅಲೈಡ್ ಫೋರ್ಸಸ್ ಅಂತ ಕರೆದ್ರು, ಇವುಗಳನ್ನ ಎಂಟಿಟಿ ಫೋರ್ಸ್ ಅಂತ ಕರೆದ್ರು. ಹೀಗೆ ಅಲೈಡ್ ಮತ್ತು ಎಂಟಿಟಿ ಫೋರ್ಸ್ಗಳ ನಡುವೆ ನಡೆದಂಥ ಹೋರಾಟವೇ ಮೊದಲ ಮಹಾಯುದ್ಧ. ಅಲ್ಲಿ ಹೋರಾಟ ನಡೀತು, ವರ್ಸೈಲ್ಸ್ ಒಪ್ಪಂದದೊಂದಿಗೆ ಕೊನೆಯಾಯಿತು. ನೆಕ್ಸ್ಟ್ ಬೇಡ, ಕ್ವಶನ್ ನಂಬರ್ 22. ಈ ಕೆಳಗಿನವರಲ್ಲಿ ಯಾರು ಪಾಕಿಸ್ತಾನ್ ಎಂಬ ಪದವನ್ನು ಹುಟ್ಟು ಹಾಕಿದ್ರು ಅಂತ. ಹೂ ಅಮಾಂಗ್ ದ ಫಾಲೋಯಿಂಗ್ ಈಸ್ ಕನ್ಸಿಡರ್ಡ್ ಟು ದ ಫಾದರ್ ಆಫ್ ದ ಐಡಿಯಾ ಆಫ್ ಪಾಕಿಸ್ತಾನ್? ಸರ್ ಮಹಮ್ಮದ್ ಇಕ್ಬಾಲ್, ರೆಹಮತ್ ಅಲಿ ಚೌಧರಿ, ಮೊಹಮ್ಮದ್ ಅಲಿ ಜಿನ್ನಾ ಅವರು ಮತ್ತು ಸರ್ ಸೈಯದ್ ಅಹಮದ್ ಖಾನ್. ಅಂದರೆ ಈಸಿ ಹೇಳ್ಬೋದು, ಪಾಕಿಸ್ತಾನ್ ಅನ್ನೋ ವರ್ಡನ್ನು ಡಿರೈವ್ಡ್ ಮಾಡಿದ್ದೆ ರೆಹಮತ್ ಅಲಿ ಚೌಧರಿ ಅವರು. ಹಾಗಾಗಿ ಇವ್ರನ್ನ ಚೌಧರಿ ರೆಹಮತ್ ಅಲಿ ಅಂತ ಕೂಡ ಕರಿತೀವಿ. ಪಾಕಿಸ್ತಾನಿ ಅನ್ನುವಂಥ ರಾಷ್ಟ್ರೀಯವಾದಿ ನಾಯಕ, ಪಾಕಿಸ್ತಾನಿ ರಾಷ್ಟ್ರೀಯವಾದಿ ನಾಯಕ. 1933ರಲ್ಲಿ ಇವರು ಹೆಸರನ್ನು ಕೊಡ್ತಾರೆ. ಅದರಲ್ಲಿ ಫಿ ಫಾರ್ ಪಂಜಾಬ್, ಎಸ್ ಫಾರ್ ಸಿಂಧು, ಕೆ ಫಾರ್ ಕಾಶ್ಮೀರ್, ಸ್ಥಾನ್ ಮೀನ್ಸ್ ಬಲೂಚಿಸ್ತಾನ್. ಇಷ್ಟನ್ನು ಒಟ್ಟಾಗಿ ಸೇರಿಸಿ ಅವರು ಪಾಕಿಸ್ತಾನ್ ಅನ್ನುವ ಹೆಸರನ್ನು ಕೂಡ ಕೊಡ್ತಾರೆ. ಮುಂದೆ ಬರೋಣ, ಕ್ವಶನ್ ನಂಬರ್ 23. ಪ್ಲಾಸಿ ಕದನ ನಡೆದದ್ದು ಯಾವಾಗ ಅಂತ. ಬ್ಯಾಟಲ್ ಆಫ್ ಪ್ಲಾಸಿ ಟುಕ್ ಪ್ಲೇಸ್ ಇನ್ 1753, 52, 57 ಮತ್ತು 64. 4 ಇಸ್ವಿಗಳು ನಿಮ್ಮ ಮುಂದೆ ಇದೆ. ಪ್ಲಾಸಿ ಕದನ ಅಂದ ತಕ್ಷಣ ನಿಮಗೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಬಹಳ ಅದ್ಭುತವಾಗಿ ನೀವು ಅದನ್ನು ನೋಡಿದಿರಿ, ಬಹಳ ಚೆನ್ನಾಗಿ ಕೂಡ ಇದೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂತಂದರೆ ನಿಮಗೆ ನನ್ನದೇ ಆದ ಸ್ಫೂರ್ತಿ ಅಕಾಡೆಮಿಯಲ್ಲಿ ಕೂಡ ಒಂದು 32 ವಿಡಿಯೋಗಳ ಸರಣಿ ಇದೆ, ನೋಡ್ಬೋದು. ಚೋಟ ಮಾಹಿತಿಗಳು ನಿಮಗೆ ಅದರಲ್ಲಿ ಸಿಗುತ್ತೆ. ಸೊ ಬ್ಯಾಟಲ್ ಆಫ್ ಪ್ಲಾಸಿ ನಡೆದದ್ದು ನಿಮಗೆ 1757 ಜೂನ್ 23ರಂದು ನಿಮ್ಗೆ ಸಿಗತ್ತೆ. ಬಂಗಾಳದ ನವಾಬ್ನಾಗಿ ಸಿರಾಜುದ್ದೌಲ್ ಇದ್ದ. ಅಲಿವರ್ದಿ ಖಾನ್ ಮರಣ ಆಗಿತ್ತು, ಈಗ ಸಿರಾಜುದ್ದೌಲ್ ಅಧಿಕಾರಕ್ಕೆ ಬಂದಿದ್ದ. ಮತ್ತೊಂದು ಕಡೆ ರಾಬರ್ಟ್ ಕ್ಲೈವ್ ಬ್ರಿಟಿಷ್ ಬಂಗಾಳದ ಗವರ್ನರ್ ಆಗಿದ್ದವನು. ಆ ಸಂದರ್ಭದಲ್ಲೇ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಅಂತ ಕರಿತೀವಿ, ಕಪ್ಪು ಕೋಣೆ ದುರಂತ. ಜೇಮ್ಸ್ ಹ್ಯಾಲ್ವೆಲ್ ಬರೆದಿರ್ತಕ್ಕಂಥ ಒಂದು ಹುಚ್ಚು ಕತೆ ಅಂತ ಭಾಳಷ್ಟು ಜನರು ಎಕ್ಸ್ಪ್ಲೈನ್ ಮಾಡ್ತಾರೆ ಅದನ್ನು. ಅದರ ನಮ್ಮ ಪುಸ್ತಕದಲ್ಲಿ ಮಾತ್ರ ಬಂದಿದೆ. ಸಮಕಾಲೀನ ಯಾವುದೇ ಇತಿಹಾಸ ತಜ್ಞರು ಇದನ್ನು ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಜೇಮ್ಸ್ ಹಾಲ್ವೆಲ್ ಇದು ಇಮ್ಯಾಜಿನ್ ಮಾಡಿ ಬರೆದಿರ್ತಕ್ಕಂಥ ಒಂದು ವಿಚಾರ ಅಂತ ಭಾಳಷ್ಟು ಜನರು ಇದನ್ನು ವಿರೋಧ ಮಾಡ್ತಾರೆ. 1717 ಮೊಘಲ್ ಸಾಮ್ರಾಟ ಇದ್ದಾಗಿದ್ದ ಫಾರೂಕ್ ಸಿಯರ್ ಅವನು ಈ ಈಸ್ಟ್ ಇಂಡಿಯಾ ಕಂಪನಿಗೆ ದಸ್ತಕ್ಗಳನ್ನು ಕೊಟ್ಟಿದ್ದ. ಫ್ರೀ ಟ್ರೇಡ್ ಪಾಲಿಸಿ ಅಂತ ಕರಿತೀವಿ. ಈ ದಸ್ತಕ್ಕೆ ಕೊಟ್ಟಿದ್ದ ಒಂದು ಕಂಪನಿಗೆ. ಆದರೆ ಈ ದಸ್ತಕ್ಗಳನ್ನು ಕಂಪನಿಯ ಅಧಿಕಾರಿಗಳೆಲ್ಲ ತಮ್ಮ ಪ್ರೈವೇಟ್ ವ್ಯಾಪಾರಕ್ಕಾಗಿ ಬಳಸ್ಕೊಂಡಿದ್ದರಿಂದ ಸಿರಾಜುದ್ದೌಲ್ಗೆ ಇದರ ಆದಾಯ ಕಡಿಮೆ ಆಯಿತು. ಹಾಗಾಗಿ ಸಿರಾಜುದ್ದೌಲ್ ಈ ದಸ್ತಕ್ಕನ್ನು ಅಂತ ಬ್ಯಾನ್ ಮಾಡಿದ ತಕ್ಷಣ ಬ್ರಿಟಿಷರಿಗೆ ಸಿಟ್ಟು ಬಂತು. ಈಗ ಸಿರಾಜುದ್ದೌಲ್ನ ಸೇನಾ ಜನರಲ್ ಆಗಿದ್ದ ಮೀರ್ ಜಾಫರ್ನನ್ನು ಬುಕ್ಕಿಂಗ್ ಮಾಡಿದ್ರು. ಯುದ್ಧ ನಡೀತು.
ಅದಕ್ಕಿಂತ ಮುಂಚೆ 1757ರಲ್ಲೇ ಅಲಿನಗರ ಒಪ್ಪಂದ ಅಂತ ಕರಿತೀವಿ. ಈಗಿನ ಕಲ್ಕತ್ತಾ, ಹಿಂದೆ ಅಲಿನಗರ ಅಂತ ಕರಿತಾ ಇದ್ವಿ. ಅಲ್ಲಿ ಒಪ್ಪಂದ ಆಯಿತು. ಒಪ್ಪಂದದಲ್ಲಿ ಕೂಡ ಬ್ರಿಟಿಷರಿಗೆ ಹೀನಾಯ ಬೇಡಿಕೆಗಳನ್ನು ಹೇರಲಾಯ್ತು. ಅವ್ರ ಮೇಲೆ ಅವಮಾನಗೊಂಡಂಥ ಬ್ರಿಟಿಷರು ಈಗ ಫಿಕ್ಸ್ ಆಗಿದ್ರು ಸಿರಾಜುದ್ದೌಲನ ತೆಗೆದೇ ಬಿಡಬೇಕು ಅಂತ. ಯುದ್ಧ ನಡೀತು. ಯುದ್ಧ ಸಂದರ್ಭದಲ್ಲಿ ಸೇನಾ ಜನರಲ್ ಆಗಿದ್ದ ಮೀರ್ ಜಾಫರ್ ಬ್ರಿಟಿಷರ ಪರವಾಗಿ ಮಾಡ್ದ ಯುದ್ಧವನ್ನು. ಅದೇ ಮೀರ್ ಜಾಫರ್ನ ಮಗ ಮಿರಾನ್ ಸಿರಾಜುದ್ದೌಲನನ್ನು ಕೊಂದ. ಇಲ್ಲಿಗೆ ಪ್ಲಾಸಿ ಕದನ ಎಂಡ್ ಆಗಿತ್ತು. ಇನ್ನು ಕ್ವಶನ್ ನಂಬರ್ 24, ಇಂಪಾರ್ಟೆಂಟ್ ಕ್ವಶನ್. ಬಕ್ಸರ್ ಕದನ ಸಂಭವಿಸಿದ್ದು, ದ ಬ್ಯಾಟಲ್ ಆಫ್ ಬಕ್ಸರ್. ಇದು 1764, 57, 62, 1766, 4 ಇಸ್ವಿಗಳಿದೆ. ಈಸಿ, ಇದು ನಿಮಗೆ ಗೊತ್ತಿದೆ. 1764 ಅಕ್ಟೋಬರ್ 22ರಂದು ಈ ಬ್ಯಾಟಲ್ ಆಫ್ ಬಕ್ಸಾರ್ ನಡೆದಿತ್ತು. ಮೀರ್ ಜಾಫರ್, ಮೀರ್ ಕಾಸಿಂ ನಡುವಿನ ವಿವಾದಗಳು ಇದ್ವು. ಮೀರ್ ಕಾಸಿಂ ಇಲ್ಲಿ ತ್ರಿಪಕ್ಷೀಯ ಒಕ್ಕೂಟ ಮಾಡ್ದ. ಯಾಕೆಂತಂದರೆ ಮೊದಲು ಸಿರಾಜುದ್ದೌಲನನ್ನು ಸತ್ತ ನಂತರ ಮೀರ್ ಜಾಫರ್ನನ್ನು ಮಾಡಿದರು. ಮೀರ್ ಜಾಫರಿಗೆ ಗೊತ್ತಾಯಿತು ಬ್ರಿಟಿಷರ ಬೇಡಿಕೆಗಳನ್ನ ಈಡೇರಿಸೋಕ್ಕಾಗಲ್ಲ ಅಂಥೇಳಿ ಅವನವ್ರನ್ನ ವಿರೋಧ ಮಾಡಿದ್ದಕ್ಕೆ ಮೀರ್ ಜಾಫರ್ನನ್ನು ಅಧಿಕಾರದಿಂದ ಕೆಳಗಿಳಿಸಿ ಮೀರ್ ಕಾಸಿಂನನ್ನು ತಂದರು. ಮೀರ್ ಕಾಸಿಮಿಗೆ ಆಮೇಲೆ ಗೊತ್ತಾಯಿತು ಬ್ರಿಟಿಷ್ ಬೇಡಿಕೆಗಳನ್ನ ಈಡೇರಿಸೋಕ್ಕಾಗಲ್ಲ ಅಂಥೇಳಿ ಈಗ ಮೀರ್ ಕಾಸಿಂನನ್ನು ಇಳಿಸಿ ಮತ್ತೆ ಮೀರ್ ಜಾಫರ್ನನ್ನು ತಂದರು. ಅಧಿಕಾರ ಕಳ್ಕೊಂಡ ಮೀರ್ ಕಾಸಿಂ ಈಗ ತ್ರಿಪಕ್ಷೀಯ ಒಕ್ಕೂಟವನ್ನು ಮಾಡಿದ್ದ. ಔದ್ನ ನವಾಬ ಶುಜಾ ಉದ್ದೌಲ್ನ ಸೇರಿಸ್ಕೊಂಡಿದ್ದ. ಮೊಘಲ್ ದೊರೆ 2ನೇ ಶಾ ಆಲಂನನ್ನು ಸೇರಿಸ್ಕೊಂಡು ಯುದ್ಧ ಮಾಡ್ದ. ಯುದ್ಧದಲ್ಲಿ ಬ್ರಿಟಿಷ್ ಮೇಜರ್ ಜನರಲ್ ಆಗಿದ್ದ ಹೆಕ್ಟರ್ ಮನ್ರೋ ಇವರನ್ನ ಸೋಲಿಸಿದ್ದಕ್ಕೋಸ್ಕರನೇ 1765 ಅಲಹಾಬಾದ್ ಒಪ್ಪಂದ ಆಯಿತು. ಒಪ್ಪಂದದಲ್ಲಿ ಶುಜಾ ಉದ್ದೌಲಿಂದ ಅರ್ಧ ಸಾಮ್ರಾಜ್ಯ ಗೆದ್ಕೊಂಡ್ರು. ಮೊಘಲ್ ದೊರೆಯಿಂದ ಈಗ ದಿವಾನಿ ಹಕ್ಕುಗಳನ್ನು ಪಡೆದ್ರು. ಹಿಂದೆ ದಸ್ತಕ್ ಪಡೆದಿದ್ರು, ಈಗ ದಿವಾನಿ ಅಂದರೆ ಕಂದಾಯವನ್ನು ಕಲೆಕ್ಟ್ ಮಾಡುವಂಥ, ಬಂಗಾಳದಲ್ಲಿ ಕಂದಾಯವನ್ನು ಖರೀದಿ ಮಾಡುವಂತಹ ಅವಕಾಶ ಈಗ ಇವ್ರಿಗೆ ಸಿಕ್ಕಿತ್ತು ಅಲ್ವಾ. ಬಕ್ಸರ್ನ ಸುತ್ತಮುತ್ತ ಇಷ್ಟು ನೋಡ್ಬೋದು. ನೆಕ್ಸ್ಟು ನಮಗೆ ಕ್ವಶನ್ ನಂಬರ್ 25 ಇದೆ. ಈ ಕೆಳಕಂಡ ನಾಯಕರುಗಳಲ್ಲಿ ಯಾರು ತೀವ್ರಗಾಮಿಗಳ ಸಂಪರ್ಕದಲ್ಲಿ ಇರಲಿಲ್ಲ ಅಂತ. ಆ್ಯಕ್ಚುಲಿ ಪ್ರಶ್ನೆ ಅವ್ರು ಕೇಳಬಾರ್ದು, ಆಪ್ಷನ್ ಹೀಗಿದೆ ಅದು. ಅಲ್ಲಿ ನಮ್ಗೆ ಉತ್ತರ ಅರವಿಂದ ಘೋಷ್ ಬರುತ್ತೆ. ಲಾಲ್ ಬಾಲ್ ಪಾಲ್ ನಿಮಗೆ ಗೊತ್ತು. ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್, ಲಾಲ್ ಬಾಲ್ ಪಾಲ್ ತೀವ್ರಗಾಮಿಗಳು ಅಂತ ಹೇಳ್ತಾರೆ. ಅರವಿಂದ ಘೋಷ್ ತೀವ್ರಗಾಮಿಗಳಲ್ವಾ ಅಂದರೆ 1912ರವರೆಗೂ ಅರವಿಂದ ಘೋಷ್ ತೀವ್ರಗಾಮಿ ಚಟುವಟಿಕೆಯಲ್ಲಿ ಇದ್ದವರೇ. ಯಾವಾಗ ಅವರು ಬಾಂಬ್ ಪ್ರಕರಣಗಳಲ್ಲಿ ಇವ್ರ ಹೆಸರು ಫಿಟ್ ಆಯಿತೋ, ಸೊ ಅಲ್ಲಿಂದ ಅವರು ಹೊರಗೆ ಬರ್ತಾರೆ 1912ಗೆ. ಅಲ್ಲಿಂದ ಇವರು ಪಾಂಡಿಚೇರಿ ಅಥವಾ ಇವತ್ತಿನ ಪುದುಚೇರಿ ಅಂತೇನು ಕರಿತೀವಿ ಅರಬಿಂದೋ ಆಶ್ರಮವನ್ನು ಕಟ್ತಾರೆ. ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ತೆಗೆದುಕೊಂಡು ಹೋಗ್ತಾರೆ. ಹಾಗಾಗಿ ಅರವಿಂದ ಘೋಷ್ ಇಲ್ಲಿ ಬರ್ತಕ್ಕಂತಹ ಉತ್ತರ. ಸೊ ಹಾಗಾಗಿ ಅದ್ಭುತವಾದ 25 ಪಾರ್ಟ್ 1 ನಿಮಗೆ HSTRಗೆ ಈ ಪ್ರಶ್ನೆಯನ್ನು ಮಾಡಿಕೊಟ್ಟಿದ್ದೀನಿ. ಈ ವಿಡಿಯೋಕ್ಕೆ ಧನ್ಯವಾದಗಳು.